सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्कीकृतमभूद्यया किङ्करीयस्य सामाय शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाविनव्य नृसिंहारत्यभिधान यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखर भारतीं विवेकिनं महाप्रज्ञं धैर्यवदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्यार्थिसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखर भारतीं। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शंकरानंद गुरुपादाम्बुजन्मने सविलास महामोहग्राहग्रासैक कर्मणे तत्पादाम्बुजद्वन्द्व सेवा निर्मल चेतसां सुखबोधाय तत्त्वस्य विवेकोऽयं विधीयते। ಇದು ಚಾಂದೋಗ್ಯ ಉಪನಿಷತ್ತು ಈ ಶ್ವೇತಕೇತು ಉದ್ದಾಲಕ ಅವರಿಬ್ಬರಿಗೂ ನಡೆಯೋ ಒಂದು ಸಂವಾದ ಇದು. ಇದರಲ್ಲಿ ಸದ್ವಿದ್ಯಾ ಅಂತ ಇದಕ್ಕೆ ಹೆಸರು. ನೋಡಿ, ಬ್ರಹ್ಮವಿದ್ಯಾ ಅಂದ್ರೂ ಒಂದೇ, ಆತ್ಮವಿದ್ಯಾ ಅಂದ್ರೂ ಸದ್ವಿದ್ಯಾ ಅಂದ್ರೂ ಒಂದೇನೆ, ಪರವಿದ್ಯಾ ಅಥವಾ ಪರವಿದ್ಯಾ ಅಂದ್ರೂ ಒಂದೇನೆ. ಸೊ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಒಂದೇ ತತ್ವನ ಕೇಳಿದ್ದಾರೆ. ಸೊ ಈ ಅಧ್ಯಾಯದಲ್ಲಿ ಇದಕ್ಕೆ ಸದ್ವಿದ್ಯಾ ಅಂತ ಹೆಸರು. ಭೂಮವಿದ್ಯಾ ಅಂತ ಇನ್ನೊಂದಿದೆ, ಅದು ಕೂಡ ಆತ್ಮವಿದ್ಯಾ ಬ್ರಹ್ಮವಿದ್ಯಾನೇ. ಅದು ಈ ಚಾಂದೋಗ್ಯದಲ್ಲಿ ಇನ್ನೊಂದು ಅಧ್ಯಾಯ, 7ನೇ ಅಧ್ಯಾಯ. ಅದರಲ್ಲಿ ನಾರದರಿಗೂ ಸನತ್ ಕುಮಾರರಿಗೂ ಆಗೋ ಒಂದು ಸಂವಾದ. ಅದರಲ್ಲೂ ಕೂಡ ಬ್ರಹ್ಮವಿದ್ಯೆ ಅದು. ಅದಕ್ಕೆ ಭೂಮವಿದ್ಯಾ ಅಂತ ಹೇಳಿದ್ದಾರೆ. ಭೂಮ ಅಂದ್ರೆ ಅಂತ, ಇನ್ಫೈನೈಟ್ ಅಂತ ಹೇಳ್ತೀವಲ್ಲ, ಅದು ಈ ಬ್ರಹ್ಮವು ಅಂತ ಇನ್ಫೈನೈಟ್ ವಸ್ತು ಅದು ಅಂತ. ಹೀಗೆ ಬೇರೆ ಬೇರೆ ಹೆಸರಿದೆ. ಈ ಅಧ್ಯಾಯದಲ್ಲಿ ನಾವು ಇದುವರೆಗೂ ನೋಡಿದ್ದು ಈ ಅಂದ್ರೆ ಇಲ್ಲಿ ಮೂಲಭೂತ ಹೇಳಿರೋದು. ಭೂತ ಸೃಷ್ಟಿಯಿಂದ ಮೊದಲು ಬ್ರಹ್ಮದಿಂದ ಭೂತ ಸೃಷ್ಟಿ ಆಗುತ್ತೆ, ಭೂತ ಸೃಷ್ಟಿಯಿಂದ ಭೌತಿಕ ಸೃಷ್ಟಿ ಆಗುತ್ತೆ. ಭೌತಿಕ ಪ್ರಪಂಚ ಅಂತ ನಾವು ಯಾವ್ದು ನೋಡ್ತಾ ಇದ್ದೀವೋ ಇದಕ್ಕೆ ಆಧಾರವಾಗಿರೋದು ಭೂತಗಳು. ಆ ಭೂತಗಳು ಎಲ್ಲಿಂದ ಬಂದಿದೆ ಅಂತ ಕೇಳಿದ್ರೆ ಅದು ಬ್ರಹ್ಮದಿಂದ ಬಂದಿದೆ ಅಂತ ಅದು ಒಂದು ವಿಷಯ. ಇನ್ನೊಂದು ಈ ಅಧ್ಯಾಯ ಈ ಒಂದು ಸದ್ವಿದ್ಯೆಯಲ್ಲಿ ಇಲ್ಲ ಪಂಚಗಳಲ್ಲಿ ಆಕಾಶ, ವಾಯು, ಅಗ್ನಿ ಅಂತ ಇದೆ. ಪಂಚಭೂತ ಅಂತ ಹೇಳೋದು. ಭೂತ ಅಂತ ಪ್ರಾಣಿಗಳಿಗೆ ಹೇರಿಸಿದೆ, ಮನುಷ್ಯರಿಗೆ ಎಲ್ಲರಿಗೂ ಸೇರಿ ಭೂತ ಅಂತ ಇದೆ. ಭವಂತೀತಿ ಭೂತಾನಿ ಅಂತ ಒಂದು ವ್ಯುತ್ಪತ್ತಿ ಇದೆ. ಏನೇನಿದೆಯೋ ಅದಕ್ಕೆಲ್ಲ, ಯಾಕಂದ್ರೆ ಭೂ ಅಂತ ಒಂದು ಧಾತು ಇದೆ ಸಂಸ್ಕೃತಿ, ಅದಕ್ಕೆ ಇರೋದು ಅಂತ ಒಂದು ಅರ್ಥ ಇದೆ. ಹಾಗಾಗಿ ಯಾವ್ದ್ಯಾವ್ದು ಇದೆಯೋ ಅದಕ್ಕೆಲ್ಲದಕ್ಕೂ ಭೂತ ಅಂತ ಹೇಳ್ಬೋದು. ಹೀಗೆ ಇಲ್ಲಿ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್ ಅಲ್ಲಿ ಭೂತ ಅಂದ್ರೆ ಪಂಚಭೂತಗಳು, ಅವುಗಳಿಂದ ಉಂಟಾಗಿರೋದು ಭೌತಿಕ ಪ್ರಪಂಚ. ಸೊ ಹೀಗಾಗಿ ಅಲ್ಲಿ ಇನ್ನೊಂದು ಮುಖ್ಯವಾದ ಪ್ರಮೇಯ ಏನ್ ತೋರಿಸಿದ್ರು ಅಂದ್ರೆ ಕಾರ್ಯಕ್ಕೂ ಕಾರಣಕ್ಕೂ ಅಭೇದ. ಕಾರ್ಯ ಕಾರಣ. ಇವಾಗ ಮಣ್ಣು ಅನ್ನೋದು ಕಾರಣ, ಮಡಿಕೆ ಅನ್ನೋದು ಕಾರ್ಯ. ಈ ಅಧ್ಯಾಯದಲ್ಲಿ ಅವರು ತೋರಿಸಿರೋದು ವೇದಾಂತದಲ್ಲಿ ಇರೋ ವಿಷಯನೇ. ಕೇಳಿರೋದು ಏನು ಅಂತ, ಅದಕ್ಕೆ ಕಾರಣವನ್ನು ಬಿಟ್ಟು ತಾನಾಗೆ ಒಂದು ಇರುವಿಕೆ ಇಲ್ಲ. ಅದಕ್ಕೆ ಬೇರೆಯಾದ ಹೇಗೆ ಮಡಿಕೆಗೆ ಹಾಗಾಗಿ ಅದೇನು ಇನ್ನು ಮುಂದಕ್ಕೆ ಹೋಗ್ಬಿಟ್ಟು ಏನ್ ಮಾಡುತ್ತೆ ಅಂದ್ರೆ, ನೀನು ಕಾರ್ಯಕ್ಕೂ ಕಾರಣಕ್ಕೂ ಒಂದು ವ್ಯತ್ಯಾಸನೇ ಇಲ್ಲದೆ ಇರೋದ್ರಿಂದ ಅಲ್ಟಿಮೇಟ್ಲಿ ಲೋಕದಲ್ಲಿ ನಮ್ಗೆ ಕಾರ್ಯ ಕಾರಣಕ್ಕೂ ವ್ಯತ್ಯಾಸ ಇದೆ. ನಾವು ಅದನ್ನ ಪಾಲನೆ ಮಾಡ್ಬೇಕಾಗುತ್ತೆ. ಅದಕ್ಕೆ ಒಂದು ಹೇಳಿದ್ದಾರೆ, ನಮ್ಮ ಭಾಮತಿಕಾರರು ಒಂದು ಹೇಳಿದ್ದಾರೆ. ಇವಾಗ ನಾವು ಅಭೇದವನ್ನು ಹೇಳ್ತಾ ಇಲ್ಲ ನಾವು, ಆದ್ರೆ ಭೇದವನ್ನು ನಾವು ನಿರಾಕರಿಸ್ತಾ ಇದೀವಿ ಅಂತ ಅವ್ರು ಹೇಳಿದ್ದಾರೆ. ಏನ್ ಅರ್ಥ ಅದಕ್ಕೆ ಅಂತ ಹೇಳಿದ್ರೆ, ನಾವು ಕಾರ್ಯಕ್ಕೂ ಕಾರಣಕ್ಕೂ ಅಭೇದ ಅಂತ ನಾವು ಹೇಳ್ತಾ ಇಲ್ಲ, ಆದ್ರೆ ಕಾರ್ಯಕ್ಕೂ ಕಾರಣಕ್ಕೂ ಭೇದ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ಅದನ್ನ ನಿರಾಕರಿಸ್ತೀವಿ ಅಂತ. ಏನ್ ಅರ್ಥ ಅಂದ್ರೆ, ಇವಾಗ ನೋಡಿ, ಇವಾಗ ಮಣ್ಣಿಂದನೇ ಮಡಿಕೆ ಅನ್ನೋದು ಆಗಿದೆ ವೇದಾಂತ ರೀತಿಯಾಗಿ. ಆದ್ರೆ ಯಾರೇ ವಿಚಾರ ಮಾಡಿ ನೋಡಿದಾಗ ಮಡಿಕೆ ಅನ್ನೋದು ವಾಸ್ತವವಾಗಿ ಮಣ್ಣೇನೆ ಕೊನೆಯಲ್ಲಿ ಅಂತ ನಾವು ತೀರ್ಮಾನ ಮಾಡ್ತೀವಿ. ಯಾಕೆಂದ್ರೆ ಈ ಮಡಿಕೆ ಅನ್ನೋದು ಮಣ್ಣಿಂದಲೇ ಉತ್ಪತ್ತಿ ಆಗಿದೆ. ಅದು ಸ್ಥಿತಿ ಕಾಲ ಇದೆಯಲ್ಲ, ಮಡಿಕೆ ಎಷ್ಟು ಕಾಲ ನಮ್ಮ ಹತ್ರ ನಾವು ಅದನ್ನ ಬಳಕೆ ಮಾಡ್ತಾ ಇರ್ತೀವೋ, ಬಳಸ್ತಾ ಇರ್ತೀವೋ, ಅಲ್ಲಿವರೆಗೂ ಅದು ಮಣ್ಣು ಸಮೇತನೇ ಇರುತ್ತೆ. ಅದು ಮಣ್ಣು ಬಿಟ್ಬಿಟ್ಟು ಮಣ್ಣು ತಗೊಂಡು ಹೋಗ್ಬಿಡಿ ನಾವು ಮಡಿಕೆ ಮಾತ್ರ ಸಾಕು ಅಂತ ಹೇಳಕ್ ಆಗಲ್ಲ ನಾವು. ಹಾಗಾಗಿ ಮಣ್ಣಿದ್ರೇನೆ ಮಡಿಕೆನೂ ಇರುತ್ತೆ. ಸರಿ, ಮಡಿಕೆ ನಾಶವಾದಾಗ ಅದು ಏನಾಗುತ್ತೆ, ಕೊನೆಯಲ್ಲಿ ಮಣ್ಣಿಗೆ ಹೋಗಿ ಸೇರುತ್ತೆ.
ಹೀಗೆ ಉಪಾದಾನ ಕಾರಣ ಅಂತ ಇದೆಯಲ್ಲ, ಅದು ಸೃಷ್ಟಿ ಸ್ಥಿತಿ ಲಯ ಮೂರು ಸಮಯದಲ್ಲೂ ಕೂಡ ಅದು ಉಪಾದಾನ ಕಾರಣ ಇರುತ್ತೆ. ಆದ್ರೆ ನಿಮಿತ್ತ ಕಾರಣ ಅಂತ ಇದೆಯಲ್ಲ, ಕುಂಬಾರ ಅಂತ ಇದ್ದಾನಲ್ಲ, ಅವನು ಉತ್ಪತ್ತಿ ಸಮಯದಲ್ಲಿ ಮಾತ್ರ ಅವನಿಗೆ ರೋಲ್ ಅದು. ಅವನಿಗೆ ಸ್ಥಿತಿ ಕಾಲದಲ್ಲಿ ಎಲ್ಲ ಅವನಿಗೆ ಇರ್ಬೇಕು ಅಂತ ಏನಿಲ್ಲ. ಅದು ಅವನು ಅದ್ರ ಉತ್ಪತ್ತಿ ಮಾಡಿ ಯಾರಿಗೂ ಕೊಟ್ಬಿಟ್ಟ ಅಂತ ಹೇಳಿದ್ರೆ ಅವನು ಅದನ್ನ ಪಾಲನೆ ಮಾಡ್ಬೇಕು ಅಂತ ಎಲ್ಲ ಯಾರಿಗೂ ಇದಿಲ್ಲ, ಅವನಿಗೇನು ಹೊಣೆ ಇಲ್ಲ ಅದು. ಹಾಗಾಗಿ ನಿಮಿತ್ತ ಕಾರಣ ಅನ್ನೋದು ಉತ್ಪತ್ತಿಗೆ ಮಾತ್ರ ಕಾರಣವಾಗಿರುತ್ತೆ. ಆದ್ರೆ ಉಪಾದಾನ ಕಾರಣ ಅನ್ನೋದು ಉತ್ಪತ್ತಿ ಸ್ಥಿತಿ ಲಯ ಮೂರು ಸ್ಥಳೂ ಅದಕ್ಕೆ ಕಾರಣವಾಗಿರುತ್ತೆ. ಸೊ ಹಾಗಾಗಿ ಅದನ್ನ ಹೇಳ್ತಾ ಬಂದ್ಬಿಟ್ಟು ಅವರು ಭಾಮತಿಕಾರರು ಏನ್ ಹೇಳ್ತಾರೆ ಅಂದ್ರೆ, ಯಾವ ತರ ತೋರಿಸ್ತಾರೆ ಅಂದ್ರೆ, ಇವಾಗ ಮಡಿಕೆ ಅನ್ನೋದನ್ನ ಮಣ್ಣಿಗಿಂತ ಬೇರೆ ಅಲ್ಲ ಅಂತ ನಾವು ಹೇಳಿದ್ವಿ ನಾವು. ಆದ್ರೆ ಅದೇ ಕಾರಣಕ್ಕಾಗಿ ಯಾರೋ ಒಬ್ಬ ಮಡಿಕೆ ಬೇಕು ಅಂತ ಕೇಳ್ಕೊಂಡ್ ಬರ್ತಾನೆ, ಅವನಿಗೆ ಒಂದು ಮಣ್ಣನ್ನು ಬಿಟ್ಟು ನೀನು ಉಪಯೋಗಿಸ್ಕೊ ಅಂತ ಹೇಳಿದ್ರೆ ಆಗುತ್ತಾ? ಅದು ಆಗೋದಿಲ್ಲ. ಹಾಗಾಗಿ ಲೋಕದಲ್ಲಿ ವ್ಯವಹಾರಕ್ಕೆ ನಮ್ಗೆ ಕಾರ್ಯಕಾರಣಕ್ಕೆ ಒಂದು ಭೇದವನ್ನು ನಾವು ಇಟ್ಕೊಂಡಿದೀವಿ, ಅದು ಮೇಂಟೈನ್ ಆಗ್ತಾ ಇರುತ್ತೆ. ಬಟ್ ಲೋಕ ವ್ಯವಹಾರ ಅನ್ನೋದು ಅವಿಚಾರಿತ ದೃಷ್ಟಿ, ವಿಚಾರ ಮಾಡದೇ ಆಗ್ತಾ ಇರೋದು. ನೀನು ವಿಚಾರ ಮಾಡ್ಬೇಕು ಅಂತ ಹೇಳಿದ್ರೆ ಲೋಕ ವ್ಯವಹಾರ ದಾಟಿ ಅದಕ್ಕಿಂತ ಹೈಯರ್ ಆಗಿ ನೀನು ಏನಾದ್ರೂ ಅದನ್ನ ವಿಚಾರ ಮಾಡಿ ಅದ್ರ ಬಗ್ಗೆ ಏನ್ ಟ್ರೂತ್ ಇದೆ, ಇದ್ರ ಸತ್ಯ ಏನು ಅಂತ ತಿಳ್ಕೊಬೇಕು ಅಂದ್ರೆ ಆವಾಗ ನೀನ್ ಏನ್ ಮಾಡ್ಬೇಕಾಗುತ್ತೆ, ಈ ಕಾರ್ಯಕ್ಕೂ ವ್ಯತ್ಯಾಸವನ್ನ ನೀನು ಕೈ ಬಿಡ್ಬೇಕಾಗುತ್ತೆ. ಯಾಕಂದ್ರೆ ವಿಚಾರ ಮಾಡಿದ್ರೆ ನಮ್ಗೆ ಅವಾಗ ಗೊತ್ತಾಗುತ್ತೆ ಈ ಮಡಿಕೆ ಅನ್ನೋದು ಮಣ್ಣನ್ನು ಬಿಟ್ಟು ಇರಕ್ ಆಗೋದೇ ಇಲ್ಲ ಯಾವಾಗ್ಲೂ ಕೂಡ. ಹಾಗಿರುವಾಗ ಹೇಳ್ಕೊಡುತ್ತೆ ಅದು, ಮೃತಿಕೇತ್ಯವ ಸತ್ಯಂ ಅನ್ನುತ್ತೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೇತ್ಯವ ಸತ್ಯಂ ಅಂತ ಹೇಳುವಾಗ ನೀನು ಮಣ್ಣ ಉತ್ಪಾದನೆ ಮಾಡಿರೋದು ಯಾವುದೇ ಆದ್ರೂ ಕೂಡ ವಸ್ತುಗಳಿಗೆ ನೀನು ಹೆಸರು ಕೊಟ್ಟಿದ್ಯಾ, ಅದಕ್ಕೊಂದು ಯುಟಿಲಿಟಿ ಇದೆ, ಅದಕ್ಕೆ ಅದು ಫಾರ್ಮ್ ಇದೆ, ನೇಮ್ ಫಾರ್ಮ್ ಯುಟಿಲಿಟಿ ಇದು ಮೂರು ಇದೆ ಅದಕ್ಕೆ. ಅದನ್ನ ನಾವಿಲ್ಲ ಹೇಳ್ತಾ ಇಲ್ಲ. ಆದ್ರೆ ವಿಚಾರ ಮಾಡಿ ನೋಡಿದಾಗ ಏನ್ ಗೊತ್ತಾಗುತ್ತೆ ಅಂದ್ರೆ, ಈ ಉತ್ಪಾದನೆ ಆಗಿರೋ ವಸ್ತುಗಳು ಅದರಲ್ಲಿ ಸತ್ಯವಾದ ವಿಷಯ ಏನು ಇದೆ ಅಂತ ಹೇಳಿದ್ರೆ ಆ ಮೂಲ ಕಾರಣ ಅಥವಾ ಉಪಾದಾನ ಕಾರಣ ಅಂತ ಇದೆಯಲ್ಲ, ಅದು ಮಾತ್ರ ಸತ್ಯವಾದ ಅಂಶ ಇರೋದ್ರಲ್ಲಿ. ಯಾದಕ್ಕೆ ಅಂತ ಹೇಳಿದ್ರೆ ಈ ಮಡಿಕೆ ಅನ್ನೋದು ಉಪಾದಾನ ಕಾರಣ ಅನ್ನೋದು ಬಿಟ್ಬಿಟ್ಟು ಅದು ಇರಕ್ ಆಗೋದೇ ಇಲ್ಲ. ಆದ್ರೆ ಮಡಿಕೆ ಅನ್ನೋದು ಉತ್ಪತ್ತಿ ಆಗಕ್ ಮುಂಚೆ ಇರ್ಲಿಲ್ಲ, ಉತ್ಪತ್ತಿ ಆದ್ಮೇಲೆ ಮಾತ್ರ ಇದೆ. ಅದು ನಾಶವಾದ ಮೇಲೂ ಕೂಡ ಮಡಿಕೆ ಇರೋದಿಲ್ಲ. ಆದ್ರೆ ಮಣ್ಣು ಅಂತ ಇದೆಯಲ್ಲ, ಅದು ಮಡಿಕೆ ಉತ್ಪತ್ತಿ ಆಗಕ್ ಮುಂಚೆ ಮಣ್ಣಿತ್ತು. ಮಡಿಕೆ ಉತ್ಪತ್ತಿಯಾಗಿ ಅದನ್ನ ನಾವು ಬಳಸ್ತಾ ಇದ್ದಾಗ ಕೂಡ ಮಣ್ಣೆ ಇರೋದ್ರಲ್ಲಿ. ಆಮೇಲೆ ನಾಶವಾದ್ಮೇಲೆ ಕೂಡ ಮಣ್ಣೆ ಉಳಿಯೋದು. ಹಾಗಾಗಿ ಯಾವುದು ಯಾವಾಗ್ಲೂ ಇರುತ್ತೋ ಅದೇ ಸತ್ಯ, ಯಾವುದು ಬಂದು ಹೋಗುತ್ತೋ ಅದು ಮಿಥ್ಯ ಅಂತ ಉಪನಿಷತ್ತೆ ಹೇಳ್ಕೊಡ್ತಾ ಇದೆ ನನಗೆ. ಯಾಕಂದ್ರೆ ಸತ್ಯ ಮೃತಿಕೆ ತೇವ ಸತ್ಯಂ ಅಂತ ಕಾರ ಹಾಕಿ ಮೃತಿಕೆ ಆದ್ರೆ ಅದು ಉಪಾದಾನ ಕಾರಣಕ್ಕೆ ಮಾತ್ರ ಇದು ಸತ್ಯ ಅಂತ ಹೇಳ್ತಾ ಇದೆ ಉಪನಿಷತ್ತು. ಅದೇ ಸಮಯದಲ್ಲಿ ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂತ ಹೇಳ್ಬಿಟ್ಟು, ವಿಕಾರ ಅಂತ ಯಾವ್ದಾಗಿದೆಯೋ ಅದು ಬಂಗಾರದ ವಿಕಾರಗಳಾಗಿರೋ ಆಭರಣ ಆಗಿರ್ಬೋದು, ಮಣ್ಣಿನ ಕಾರಣ ವಿಕಾರವಾಗಿರೋ ಮಡಿಕೆ ಅಂತದ್ದು ಯಾವುದೇ ಇರ್ಬೋದು, ಆ ವಿಕಾರ ಎಲ್ಲರೂ ಎಲ್ಲದಕ್ಕೂ ಬರೀ ಹೆಸರು ಮಾತ್ರ ಇದೆ. ಅದಕ್ಕೆ ಹೆಸರನ್ನ ಇಟ್ಕೊಂಡು ನಾವು ವ್ಯವಹಾರ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಸ್ವಾಮಿ ಪರಮಾರ್ಥಾನಂದ ತುಂಬಾ ಚೆನ್ನಾಗಿ ಹೇಳೋರು, ಒಂದು ಮಡಿಕೆನ ಕೈಯಲ್ಲಿ ಇಟ್ಕೊಂಡು ಇದಕ್ಕೆ ಇಷ್ಟು ವೇಟ್ ಇದೆ, ಇದಕ್ಕೆ ಇಷ್ಟು ಇಂಥ ಸೈಜ್ ಇದೆ, ಇದಕ್ಕಿಂತ ಒಂದು ಸರ್ಕಂಫರೆನ್ಸ್ ಇದೆ ಅಂತ ನೀನ್ ಏನೇ ಹೇಳ್ತಾ ಇದ್ರು ಕೂಡ ಅದೆಲ್ಲ ನೀನ್ ಹೇಳ್ತಾ ಇರೋದು ಮಡಿಕೆ ಹೇಳ್ತಾ ಇದೆಯಾ ಹೊರತು ಮಡಿಕೆ ಅಂತ ಸೆಪರೇಟ್ ಆಗಿ ನೀನು ಮಣ್ಣಿಂದ ಬೇರೆಯಾಗಿ ಹೇಳಕ್ ಆಗೋದೇ ಇಲ್ಲ. ಈ ತರ ಒಂದು ವಿಷಯ ಇದೆ. ಅದನ್ನ ಕೂಡ ಈ ಅಧ್ಯಾಯದಲ್ಲಿ ಅದನ್ನ ತುಂಬಾ ಒತ್ತಿ ಕೊಟ್ಟು ಹೇಳಿದ್ದಾರೆ. ಹೇಳ್ಬಿಟ್ಟು ಏನ್ ಮಾಡಿದ್ರು, ಈ ಅಗ್ನಿ ಮತ್ತು ಅಗ್ನಿ ಆದ್ಮೇಲೆ ಜಲ ಮತ್ತು ಪೃಥ್ವಿ, ಈ ಮೂರು ತತ್ವಗಳು ಪಂಚಭೂತಗಳಲ್ಲಿ ಮೂರು ತತ್ವಗಳಿಗಳು. ಆಕಾಶ ವಾಯುವಿನ ಇಲ್ಲಿ ಹೇಳಿಲ್ಲ ಅಷ್ಟೇನೆ, ಬಾಯ್ಬಿಟ್ಟು ಹೇಳಿಲ್ಲ, ಆದ್ರೆ ಅದು ಕೂಡ ತಗೋಬೇಕು ನಾವು. ಸೊ ಈಗ ಏನ್ ಮಾಡ್ತು, ಈ ಮಣ್ಣು ಇದು ಅಗ್ನಿ ಅಥವಾ ತೇಜಸ್ ಅಂತ ತೇಜಸ್ ಭೂತ ಇದೆಯಲ್ಲ, ಅದರದೇ ಒಂದು ಟ್ರಾನ್ಸ್ಫಾರ್ಮೇಶನ್ ಲೋಕದಲ್ಲಿ ಅಗ್ನಿ ಅಂತ ಯಾವ್ದನ್ನ ಹೇಳ್ತೀವೋ ಅದು ಏನ್ ಮಾಡಿದ್ರು, ಈ ಅಗ್ನಿ ಅನ್ನೋದ್ರಲ್ಲಿ ಮೂರು ಬಣ್ಣಗಳಿದೆ. ಬಣ್ಣ ಅಂದ್ರೆ ಅದಕ್ಕೆ ಕಪ್ಪು ಬಣ್ಣ ಕೆಂಪು ಬಣ್ಣ ಇರುತ್ತೆ. ಪ್ರಧಾನವಾಗಿ ಅಗ್ನಿ ಅಂತ ನೋಡಿದ ತಕ್ಷಣ ನಮಗೆ ಕೆಂಪು ಬಣ್ಣ ನಾವು ಬರೋದು. ನಾವು ಸ್ವಲ್ಪ ಕೂಡ ಸೂಕ್ಷ್ಮವಾಗಿ ನೋಡಿದ್ರೆ ಅದ್ರಲ್ಲಿ ಸ್ವಲ್ಪ ಒಂದು ವೈಟಿಶ್ ಫ್ಲೇವರ್ ಕೂಡ ಇರುತ್ತೆ ಅದರಲ್ಲಿ. ಆಮೇಲೆ ಟಿಂಜನ್, ಆಮೇಲೆ ಬ್ಲಾಕ್ ಇರುತ್ತೆ ಅದಕ್ಕೆ. ಹಾಗಾಗಿ ಮೂರು ಕೂಡ ಇದೆಯಲ್ಲ, ಇದು ಏನು ಅಂತ ಹೇಳಿದ್ರೆ ಈ ಅಗ್ನಿಯಲ್ಲಿ ತೋರ್ತಾ ಇರೋ ಅನ್ನೋದು ತೇಜಸ್ ಅಂತ ದ್ರವ್ಯ ಇದೆಯಲ್ಲ, ತೇಜಸ್ ಪಂಚಭೂತದಲ್ಲಿ ತೇಜಸ್ ಅಂತ ಅದಕ್ಕೆ ಸೇರಿದ್ದದು. ಆಮೇಲೆ ಬಿಳುಪು ಅಂತ ಎಲ್ಲ ಅದು ನೀರಿಗೆ ಜಲಕ್ಕೆ ಸೇರಿದ್ದು ಬಣ್ಣ. ಕಪ್ಪು ಅನ್ನೋದು ಪೃಥ್ವಿಗೆ ಸೇರಿದ್ದು. ಹಾಗಾಗಿ ಈ ತಿರುವೃತ್ತ ಅಂದ್ರೆ ಪಂಚಭೂತಗಳು ತಾನಾಗೆ ಇದ್ರೆ ಏನು ಭೌತಿಕ ಪ್ರಪಂಚ ಏನು ಆಗೋದೇ ಇಲ್ಲ. ಆದ್ರೆ ಭೌತಿಕ ಪ್ರಪಂಚ ಆಗ್ಬೇಕು ಅಂದ್ರೆ ಈ ಪಂಚಭೂತಗಳು ಪಂಚೀಕರಣ ಅಂತ ಒಂದು ಮೆಲನ ಆಗ್ಬೇಕು. ಅದಕ್ಕೆ ಅದರಲ್ಲಿ ಒಂದು ಟೈಪ್ ಆಫ್ ಬ್ಲೆಂಡಿಂಗ್ ಆಗ್ಬೇಕು. ಆ ಬ್ಲೆಂಡಿಂಗ್ ಆದ್ಮೇಲೆನೆ ಪ್ರಪಂಚವಾಗಿ ಅದು ಉಂಟಾಗೋದು. ಹಾಗಾಗಿ ನಮ್ಗೆ ಪ್ರಪಂಚದಲ್ಲಿ ನಾವು ನೋಡ್ತಾ ಇರೋ ಅಗ್ನಿ ಅನ್ನೋದ್ರಲ್ಲಿ ಈ ಮೂರು ಬಣ್ಣಗಳಿದೆ. ಆ ಮೂರು ಬಣ್ಣಗಳು ಕೂಡ ಯಾವ್ದು ಅಂತ ಕೇಳಿದ್ರೆ, ಈ ಕೆಂಪು ಬಣ್ಣ ಅನ್ನೋದು ಅದು ತೇಜಸ್ ದ್ರವ್ಯದಿಂದ ಬಂದಿರೋದು. ಬಿಳುಪು ಅಂತ ಕಾಣಿಸೋದು ಜಲದಿಂದ ಬಂದಿರೋದು. ಆಮೇಲೆ ಕಪ್ಪು ಅಂತ ಕಾಣಿಸೋದು ಪೃಥ್ವಿಯಿಂದ ಬಂದಿರೋದು. ಹೀಗಾಗಿ ಪೃಥ್ವಿ, ಅಪ್ಪು, ತೇಜಸ್ ಅಂತ ಮೂರು ಇದೆಯಲ್ಲ, ಇದು ಮೂರು ಸೇರ್ಕೊಂಡೇ ಈ ಒಂದು ಅಗ್ನಿ ನಮಗೆ ಕಾಣಿಸ್ತದೆ ಅಂತ ಹೇಳುವಾಗ ತಿರ್ಗಾ ಅದೇನ್ ಮಾಡುತ್ತೆ ಅಂದ್ರೆ, ನೀನ್ ಯಾವ್ದು ಹೇಳ್ತಾ ಇದೆಯೋ ಅದನ್ನ ನೀನು ಅದರ ಒಂದು ಕಾಂಪೋಸಿಟ್ ಪಾರ್ಟ್ಸ್ ಅಂತ ಇದೆಯಲ್ಲ, ಕಾಂಪೋಸಿಟ್ ಎಲಿಮೆಂಟ್ಸ್ ಅಂತ ಹಾಗೆ ನೀನ್ ಬ್ರೇಕ್ ಡೌನ್ ಮಾಡ್ಬಿಟ್ರೆ ಅಗ್ನಿಯಿಂದ ಯಾವ್ದು ಇರೋದೇ ಇಲ್ಲ ಅಂತ
ಸೊ ಪಂಚಭೂತಗಳಿಂದನೇ ಆಗಿರೋದು ಈ ಶರೀರ ಕೂಡ, ಶರೀರ ಮನಸ್ಸು ಅದನ್ನ ಹೇಳ್ಬೇಕು ನಾವು. ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಎರಡು ಕೂಡ ಪಂಚಭೂತಗಳಿಂದನೇ ಆಗಿರೋದು ಅಂತ ಹೇಳ್ಬಿಟ್ಟು ಅದನ್ನ ಇವಾಗ ತೀರ್ಮಾನ ಮಾಡಕ್ಕಾಗಿ ಮುಂದಕ್ಕೆ ಬರೋ ಕ್ವಶನ್ಸ್ ಅದೇನೆ. ಇವಾಗ ನಾವು ನೆಕ್ಸ್ಟ್ 62 ಶ್ಲೋಕ, ಅದೇ ನಾನು ಇವತ್ತರೆಗೂ ಹೇಳಿದ್ದು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡಿದ್ವೋ ಅದನ್ನ ಅಥವಾ ಮುಂಚೆ ಮಾಡಿರ್ತಕ್ಕ ಎಲ್ಲ ಸಮರೈಸ್ ಮಾಡಿ ಹೇಳಿದೀನಿ. ಇವಾಗ ಮುಂದಕ್ಕೆ 62 ಸೆಕೆಂಡ್ ಶ್ಲೋಕ ಇಂದ ನಾವು ಮುಂದಕ್ಕೆ ಶರೀರದಲ್ಲಿ ಇರೋ ಕಾಂಪೊನೆಂಟ್ಸ್ ಎಲ್ಲ ಏನು ಅಂತ ನೋಡ್ಬಿಟ್ಟು, ಶರೀರ ಅಂದ್ರೆ ಸ್ಥೂಲ ಮತ್ತು ಸೂಕ್ಷ್ಮ ಶರೀರ ಎರಡು ಸೇರ್ಕೊಂಡು ಅದು ಕೂಡ ಪಂಚಭೂತಗಳಿಂದನೇ ಆಗಿರೋದು ಅನ್ನೋದನ್ನ ಪ್ರತಿಪಾದನೆ ಮಾಡಿ ತೋರಿಸ್ಬೇಕಾಗಿದೆ. ಇವಾಗ ಯದನ್ನಂ ಪಾರ್ಥಿವಂ ಭುಕ್ತಂ ತತ್ ಧೀಮಾಂಸ ಪುರೀಶಕೈಃ ಸೂಕ್ಷ್ಮ ಮಧ್ಯ ಸ್ಥೂಲ ಭಾಗೈಃ ದೇಹೇಸ್ಮಿನ್ ಪರಿಣಮ್ಯತೆ. ಇವಾಗ ಅನ್ನ ಅಂತ ಯಾವ್ದನ್ನ ನಾವು ಸೇವನೆ ಮಾಡ್ತೀವೋ ಅಂದ್ರೆ ಸ್ಥೂಲವಾದ ಅನ್ನ, ನಾವು ಅದು ಚಪಾತಿ ಆಗಿರ್ಬೋದು, ಪೂರಿ ಆಗಿರ್ಬೋದು, ಉಪ್ಪಿಟ್ಟು ಆಗಿರ್ಬೋದು, ಅನ್ನವೇ ಆಗಿರ್ಬೋದು, ಅಂದ್ರೆ ಗಟ್ಟಿಯಾದ ಅನ್ನ ಅಂತ ಗಟ್ಟಿಯಾದ ಆಹಾರ ಪದಾರ್ಥಗಳು ನಾವು ಏನ್ ಸೇವನೆ ಮಾಡ್ತೀವೋ ಅದು ಏನಾಗುತ್ತೆ ಅಂದ್ರೆ ಮೂರಾಗಿ ಅದು ಪರಿಣಾಮ ಆಗುತ್ತೆ. ನಮ್ಮ ಶರೀರದಲ್ಲಿ ಹೋದ್ಮೇಲೆ ಅದು ಮೂರಾಗಿ ಪರಿಣಾಮ ಆಗುತ್ತೆ. ಅದು ತ್ರೀ ಡಿಫರೆಂಟ್ ಬೇಸ್ ಅಲ್ಲಿ ಅದು ಟ್ರಾನ್ಸ್ಫಾರ್ಮ್ ಆಗುತ್ತೆ. ಅದು ಏನಾಗುತ್ತೆ ಅಂತ ಹೇಳಿದ್ರೆ ಧೀ ಮಾಂಸ ಪುರುಷ ಕೈಹಿ ಅಂತ, ಅಂದ್ರೆ ಗಟ್ಟಿಯಾದ ಅನ್ನ ಅಂತ ಯಾವ್ದು ನಾವು ಸೇವನೆ ಮಾಡಿದ್ದು ಮೂರಾಗಿ ಆಗುತ್ತೆ. ಏನೇನಾಗುತ್ತೆ ಅಂತ ಹೇಳಿದ್ರೆ ಒಂದು ಮನಸ್ಸಾಗುತ್ತೆ, ಇನ್ನೊಂದು ಮಾಂಸ ಆಗುತ್ತೆ, ಇನ್ನೊಂದು ನಾವು ಯಾವ್ದನ್ನ ನಾವು ಡೈಜೆಸ್ಟ್ ಮಾಡಿದ್ಮೇಲೆ ಹೊರಗಡೆ ಹಾಕುತ್ತೋ ಶರೀರ ಅದಾಗುತ್ತೆ. ಅದು ಹಾಗಾಗಿ ಈ ಮೂರು ಹೇಗಾಗುತ್ತೆ ಅಂತ ಕೇಳಿದ್ರೆ ಅದು ಮೂರು ಕೂಡ ಏನೇನ್ ಪಾರ್ಟ್ಸ್ ಏನೇನಾಗುತ್ತೆ ಅಂತ ಕೇಳಿದ್ರೆ, ಅದರಲ್ಲಿ ನಾವು ಅನ್ನ ತಗೊಳ್ತೀವಲ್ಲ, ಅನ್ನದಲ್ಲಿ ಸೂಕ್ಷ್ಮ ಅಂತ ಒಂದು ಅಂಶ ಇದೆಯಲ್ಲ ಅದು ಮನಸ್ಸು ಅಂತ ಆಗುತ್ತೆ. ಆಮೇಲೆ ಮಧ್ಯಮ ಅಂತ ಮಧ್ಯಭಾಗ ಅಂತ ಒಂದಿದೆ. ಮಧ್ಯಭಾಗ ಅಂದ್ರೆ ಇಟ್ ಇಸ್ ನೈದರ್ ವೆರಿ ಸಟಲ್ ನಾರ್ ವೆರಿ ಗ್ರಾಸ್ ಅಂತ. ಈ ಮಧ್ಯಭಾಗ ಅನ್ನೋದೇ ನಮ್ಮ ಶರೀರದಲ್ಲಿ ಮಾಂಸವಾಗಿ ಕನ್ವರ್ಟ್ ಆಗುತ್ತೆ. ಅದು ಈ ಗ್ರಾಸ್ ಪೋರ್ಷನ್ ಅಂತ ಇದೆಯಲ್ಲ ಅದೇ ಹೊರಗಡೆ ತಳ್ಳೋ ವಿಷಯವಾಗಿದೆ. ಅಂದ್ರೆ ಅದಕ್ಕೆ ಎಕ್ಸ್ಕ್ರೀಷನ್ ಅಂತ ಹೇಳ್ತೀವಲ್ಲ, ಆ ಒಂದು ಪ್ರೋಸೆಸ್ ಅಲ್ಲಿ ಅದು ಹೊರಗಡೆ ಉಂಟಾಗುತ್ತೆ. ಸೊ ಹೀಗಾಗಿ ಅನ್ನ ಅನ್ನೋದು ನಾವು ಸೇವಿಸಿದ್ದು ಮೂರಾಗಿ ಆಗುತ್ತೆ. ಅವಾಗ ಏನಾಯ್ತು, ಈ ಬಾಡಿನಲ್ಲಿ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಅದರಲ್ಲಿ ಎರಡಕ್ಕೂ ಕೂಡ ಅನ್ನದ ಒಂದು ಕಾಂಪೊನೆಂಟ್ ಬೇಕಾಗಿದೆ. ಅಂದ್ರೆ ಸ್ಥೂಲ ಶರೀರವಾಗಿರೋ ಈ ಮಾಂಸಮಯವಾದ ಪ್ರಪಂಚ ಇದಕ್ಕೆ ಶರೀರಕ್ಕೆ ಅನ್ನದ ಒಂದು ಅವಶ್ಯಕತೆ ಇದೆ. ಆಮೇಲೆ ಸೂಕ್ಷ್ಮ ಶರೀರವಾಗಿರೋ ಮನಸ್ಸು ಅಂತ ಇದೆಯಲ್ಲ ಅದಕ್ಕೂ ಕೂಡ ಅನ್ನದ ಒಂದು ಅವಶ್ಯಕತೆ ಇದೆ. ಆಮೇಲೆ ಬಾಕಿ ಇರೋದು ಸ್ಥೂಲ ಅಂಶ ಅನ್ನೋದು ಹೊರಗಡೆ ಹೋಗುತ್ತೆ ಅಂತ ಈ ವಿಷಯವನ್ನ ಅದು ಹೇಳುತ್ತೆ. ಸೊ ಅನ್ನಂ ಪಾರ್ಥಿವಂ ಭುಕ್ತಂ ಅಂದ್ರೆ ಪಾರ್ಥಿವ ಅನ್ನ, ಅಂದ್ರೆ ಅದಕ್ಕೇನೆ ಪಾರ್ಥಿವ ಅಂದ್ರೆ ಏನು, ಪೃಥ್ವಿಯಿಂದ ಉಂಟಾಗಿರೋದು ಅನ್ನ. ಈ ಪೃಥ್ವಿಯಿಂದ ಅನ್ನ ಉಂಟಾಗಿರೋದು ಅನ್ನೋದನ್ನ ನಮ್ಗೆ ತೈತ್ರಿಯ ಉಪನಿಷತ್ತಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ಅದು ಆಕಾಶಾದ್ ವಾಯು ವಾಯೋರ್ ಅಗ್ನಿ ಅಗ್ನೇರಾಪಃ ಅಗ್ನ್ಯ ಪೃಥ್ವಿ ಪೃಥಿವ್ಯಾ ಓಷಧೀಭ್ಯೋ ಅನ್ನಂ ಅನ್ನಾತ್ ಪುರುಷಃ ಅಂತ ಬರುತ್ತೆ. ಹಾಗಾಗಿ ಪೃಥ್ವಿ ತತ್ವದಿಂದ ಔಷಧಿಗಳು ಅಂದ್ರೆ ಏನು, ವೆಜಿಟೇಷನ್ ಅಂತ ನಾವೇನು ಸಸ್ಯ ಅಂತ ಸಸ್ಯ ರಾಶಿ ಇರ್ತೀವಲ್ಲ ಅದು, ಆ ಸಸ್ಯದಿಂದಲೇ ಅನ್ನ ಅಂತ, ಅದೇ ಸಸ್ಯ ಅಂತ. ಅನ್ನದಿಂದ ಅನ್ನವನ್ನು ಸೇವಿಸೋದ್ರಿಂದ ಒಂದು ಜೀವ ಉಂಟಾಗುತ್ತೆ, ಜೀವ ಶರೀರ ಉಂಟಾಗುತ್ತೆ. ಹೀಗಾಗಿ ಈ ಪೃಥ್ವಿಯಿಂದ ಬಂದಿರೋ ಈ ಅನ್ನ ಇದೆಯಲ್ಲ ಅದನ್ನ ನಾವು ಸೇವನೆ ಮಾಡಿದಾಗ ಅದು ಮನಸ್ಸಾಗಿ ಮಾಂಸವಾಗಿ ಮತ್ತು ಈ ಪುರುಷ ಅಂತ ಹೇಳಿದ್ರೆ ಈ ಎಕ್ಸ್ಕ್ರೀಷ ಅದಾಗಿ ಕನ್ವರ್ಟ್ ಆಗುತ್ತೆ ಶರೀರದಲ್ಲಿ ಅಂತ ಹೇಳಿದ್ರು. ಆಮೇಲೆ ಮುಂದಕ್ಕೆ ಪ್ರಾಣಲೋಹಿತ ಮೂತ್ರಾಂಶೈಃ ಅಪಾಂ ಪರಿಣತಿ ತ್ರಿಧಾ ವಾಂಗ್ ಮಜ್ಜಾಸ್ತಿ ಭೇದಸ್ಯಾತ್ ಕೃತ ತೈಲಾದಿ ತೇಜಸಃ. ಇವಾಗ ಅನ್ನವನ್ನು ಸೇವಿಸಿದಾಗ ಅದು ಏನೇ ಮೂರಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ರು. ಇವಾಗ ಇದು ತೇಜಸ್ ದ್ರವ್ಯ ಅಂತ ಯಾವ್ದು ಅಂದ್ರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನೀರು, ಜಲ ಅಂತ ಹೇಳ್ತೀವಲ್ಲ ಅದು ಸೇವನೆ ಮಾಡಿದಾಗ ಏನಾಗುತ್ತೆ. ಆಮೇಲೆ ಇನ್ನೊಂದು ಅಂಶ ಯಾವುದು, ಅಗ್ನಿ ಅಂತ ಒಂದು ಅಂಶ ಇದೆಯಲ್ಲ ಅದನ್ನ ನಾವು ಸೇವನೆ ಮಾಡಿದಾಗ, ಅಗ್ನಿ ನಾವು ಸುಮ್ಮನೆ ತಿನ್ನಕ್ಕಾಗಲ್ಲ ಅಗ್ನಿನ, ಅದೇ ಅಗ್ನಿಯಿಂದ ಉತ್ಪತ್ತಿ ಆಗಿರೋ ಅಥವಾ ಅಗ್ನಿ ಅಂಶ ಇರೋ ಒಂದು ಕೆಲವು ಐಟಮ್ಸ್ ಎಲ್ಲ ಇವರು ರೆಕಗ್ನೈಸ್ ಮಾಡಿದ್ದಾರೆ. ಅದನ್ನ ನಾವು ತಗೊಂಡಾಗ ಏನಾಗುತ್ತೆ ಅಂತ ಮೂರಕ್ಕೂ ಹೇಳ್ಬೇಕು. ಇವಾಗ ಏನಾಯ್ತು, ಅನ್ನ, ಪೃಥ್ವಿ, ಅಪ್ಪು, ತೇಜಸ್ ಅಂತ ಮೂರು ಭೂತಗಳಿದೆಯಲ್ಲ ಅದ್ರಲ್ಲಿ ಪೃಥ್ವಿಯಿಂದ ಉಂಟಾಗಿರೋದು ಅನ್ನವನ್ನ ನಾವು ಸೇವಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರು. ಇವಾಗ ಇನ್ನು ಎರಡು ಭೂತಗಳಿದೆಯಲ್ಲ, ಯಾವುದು ಅಪ್ಪ ಅಂತ ಹೇಳಿದ್ರೆ ಜಲ ತತ್ವ ಅಂತ, ಆಮೇಲೆ ಇನ್ನೊಂದು ಅಗ್ನಿ ತತ್ವ ಅಂತ. ಇವಾಗ ಈ ಮೂರು ಇದೆಯಲ್ಲ, ಈ ಎರಡು ಇದೆಯಲ್ಲ, ಈ ಎರಡು ನಾವು ಸೇವನೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಜಲತತ್ವ ಅಂತ ಇದೆಯಲ್ಲ ಆ ಜಲತತ್ವದ ಒಂದು ಪರಿಣಾಮವೇ ಲೋಕದಲ್ಲಿ ನಾವು ನೋಡ್ತಾ ಇರೋ ನೀರು ಜಲ ಅನ್ನೋದು. ಸೊ ಈ ಜಲವನ್ನ ನಾವು ಸೇವನೆ ಮಾಡಿದಾಗ ಅದು ಮೂರಾಗಿ ನಮ್ಮ ಶರೀರದಲ್ಲಿ ಪರಿಣಾಮ ಆಗುತ್ತೆ. ಏನೇನಾಗುತ್ತೆ ಅಂತ ಹೇಳಿದ್ರೆ ಪ್ರಾಣ ಲೋಹಿತ ಮೂತ್ರಾಂಶೈಹಿ. ನೋಡಿ ಅನ್ನದಲ್ಲಿ ಇರೋ ಸೂಕ್ಷ್ಮಾಂಶ ಪ್ರಾಣವಾಗುತ್ತೆ ನೋಡಿ. ಸೂಕ್ಷ್ಮ ಪುರುಷ ಅದು ಅನ್ನಕ್ಕೆ. ಇವಾಗ ಜಲ
ಲಿಕ್ವಿಡ್ ತಗೊಂಡಾಗ, ಜಲ ಅನ್ನೋದು ತಗೊಂಡಾಗ ಏನಾಗುತ್ತೆ, ಅದು ಮೂರಾಗುತ್ತೆ. ಅದೇನೇನ್ ಮೂರಾಗುತ್ತೆ ಅಂತ ಹೇಳಿದ್ರೆ, ಆ ಜಲದ ಒಂದು ಸೂಕ್ಷ್ಮಾಂಶ ಅನ್ನೋದೇ ನಮ್ಮ ಪ್ರಾಣವಾಗುತ್ತೆ. ಪ್ರಾಣ ಅಂತ ನಮ್ಗೆ ಲೈಫ್ ಫೋರ್ಸ್ ಅಂತ ಒಳಗಡೆ ಇದೆಯಲ್ಲ, ಅದು ಪ್ರಾಣವಾಗುತ್ತೆ. ಇನ್ನೊಂದು ಅಂಶ ಯಾವ್ದು ಅಂತ ಹೇಳಿದ್ರೆ ಮಧ್ಯಮಾಂಶ. ಈ ಮಧ್ಯಮಾಂಶ ಅನ್ನೋದೇ ಲೋಹಿತ, ರಕ್ತ, ನಮ್ಮ ರಕ್ತವಾಗತ್ತೆ ಅದು. ಆಮೇಲೆ ಅದರಲ್ಲಿ ಸ್ಥೂಲ ಅಂಶ ಅಂತದ್ದು ಮೂತ್ರವಾಗಿ ಹೊಟ್ಟೋಗುತ್ತೆ ಹೊರಗಡೆ ಅಂತ. ಹೀಗೆ ಪ್ರಾಣ, ಲೋಹಿತ, ಮೂತ್ರಾಂಶ ಅಪಾಂ ಪರಿಣತಿ ತ್ರಿದ. ಜಲದ ಒಂದು ಪರಿಣಾಮ ಮೂರಾಗಿ ಆಗೋದು ಈ ತರ ಮೂರಾಗಿ ಆಗುತ್ತೆ ಅಂತ. ಇವಾಗ ಎರಡಾಯ್ತು. ಇವಾಗ ಪೃಥ್ವಿ ಅನ್ನೋದು ತತ್ವ ಆಯ್ತು, ಆಮೇಲೆ ಜಲತತ್ವ ಆಯ್ತು, ಅಗ್ನಿತತ್ವ ಅಂತ ಒಂದಿದೆ. ಈ ಅಗ್ನಿತತ್ವ ಅನ್ನೋದು ಕೂಡ ನಾವು ಕೆಲವು ಫುಡ್ಸ್ ಅಲ್ಲಿ ನಮ್ಗೆ ಸೇರ್ತಾ ಇದೆ ಅಂತ. ಸೊ ಶಾಸ್ತ್ರ ರೆಕಗ್ನೈಸ್ ಮಾಡಿರೋದು ಏನು ಅಂತ ಹೇಳಿದ್ರೆ ತುಪ್ಪ, ಎಣ್ಣೆ, ಇವುಗಳೆಲ್ಲ ಅಗ್ನಿ ಅಂತ, ಅದಕ್ಕೆ ಅಗ್ನಿ ತತ್ವ ಅಂತ ತೀರ್ಮಾನ ಮಾಡಿದೆ. ಇದನ್ನ ನಾವು ಇಲ್ಲ. ಸೊ ಈ ಒಂದು ಇದೆಯಲ್ಲ, ಈ ಒಂದು ತತ್ವ ಇದೆಯಲ್ಲ, ಅದೇ ಜಿಡ್ಡು ಅಂಶ ಅಂತ ಇದೆಯಲ್ಲ, ಇದನ್ನ ನಾವು ಸೇವನೆ ಮಾಡ್ಕೊಂಡಾಗ ಏನಾಗುತ್ತೆ, ಅದು ಮೂರಾಗಿ ಕನ್ವರ್ಟ್ ಆಗುತ್ತೆ. ಅದೇನೇನಾಗುತ್ತೆ ಅಂತ ಹೇಳಿದ್ರೆ, ಆ ಜಿಡ್ಡು ಅಂಶ ಅಥವಾ ಘೃತ ಅಂದ್ರೆ ಇದು ತುಪ್ಪ ಅನ್ನೋದು, ಎಣ್ಣೆ, ಇಂಥದೆಲ್ಲ ನಾವು ತಗೊಂಡಾಗ ಅದರಲ್ಲಿರೋ ಸೂಕ್ಷ್ಮ ಅಂಶನೇ ನಮ್ಗೆ ವಾಕ್ ಅಂತ ಒಂದು ಇಂದ್ರಿಯ ಇದೆಯಲ್ಲ, ವಾಗೀಂದ್ರಿಯ, ಆ ವಾಗೀಂದ್ರಿಯಕ್ಕೆ ಅದು ಪೋಷಣೆ ಕೊಡುತ್ತೆ ಅದು. ಆಮೇಲೆ ಅದರಲ್ಲಿರೋ ಒಂದು ಮಧ್ಯಮ ಅಂಶ ಅನ್ನೋದು ಮಜ್ಜ ಅಂತ ಹೇಳ್ತೀವಿ. ಮಜ್ಜ ಅಂತ ಹೇಳಿದ್ರೆ ಈ ಎಲುಬು ಇದೆಯಲ್ಲ, ಅದ್ರ ಮಧ್ಯದಲ್ಲಿ ಒಳಗಡೆ ಇರೋದು ಭಾಗ ಆಗುತ್ತೆ ಅದು. ಆಮೇಲೆ ಎಲುಬು ಅಂತ ಒಂದು ಭಾಗ ಇದೆಯಲ್ಲ, ಅಂಶ ಇದೆಯಲ್ಲ, ಅದು ಅದರ ಒಂದು ಸ್ಥೂಲ ಅಂಶ ಅಂತ. ಸೊ ಸ್ಥೂಲ, ಮಧ್ಯಮ, ಸೂಕ್ಷ್ಮ ಅಂಶ ಅಂತ ಇರೋದ್ರಲ್ಲಿ ಸೂಕ್ಷ್ಮ ಅಂಶ ಅನ್ನೋದೇ ಅಂದ್ರೆ ಈ ತುಪ್ಪ ಇಂಥದ್ದೆಲ್ಲ ಸೇವನೆ ಮಾಡಿದಾಗ ಅದರಲ್ಲಿರೋ ಸೂಕ್ಷ್ಮ ಅಂಶ ಅನ್ನೋದೇ ನಮ್ಮ ಒಂದು ವಾಕ್ ಶಕ್ತಿ ಆಗುತ್ತೆ ಅದು. ಆಮೇಲೆ ವಾಕ್ ಅಂತ ಇಂದ್ರಿಯ ಇದೆಯಲ್ಲ, ಅದಕ್ಕೆ ಒಂದು ಪೋಷಣೆ ಕೊಡುತ್ತೆ ಅದು. ಆಮೇಲೆ ಮಧ್ಯಮಾಂಶ ಅನ್ನೋದೇ ಮಜ್ಜ ಅಂತ ಆಗುತ್ತೆ. ಮಜ್ಜ ಅಂದ್ರೆ ಮ್ಯಾರೋ ಅಂತ ಇಂಗ್ಲಿಷ್ ಅಲ್ಲಿ ಇದ್ದಾರೆ ನೋಡಿ. ಕೆಲವರಿಗೆ ಬೋನ್ ಮ್ಯಾರೋ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ. ಕ್ಯಾನ್ಸರ್ ಬಂದಿರುತ್ತೆ ಕೆಲವರಿಗೆ, ಬೋನ್ ಕ್ಯಾನ್ಸರ್ ಅಂತ. ಅದಕ್ಕೆ ಅವರು ಈ ಬೋನ್ ಮ್ಯಾರೋ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಏನ್ ಮಾಡ್ತಾರೆ, ತುಂಬಾ ಪೇನ್ಫುಲ್ ಅಂತ ಹೇಳ್ತಾರೆ. ಅದನ್ನ ಈ ಬೋನ್ ಒಳಗಡೆ ಇರೋ ಭಾಗ ಅದು, ಅದನ್ನ ಇವರಿಗೆ ಒಳಗಡೆ ಇಂಜೆಕ್ಟ್ ಮಾಡಿ ಅದನ್ನ ಹಾಕ್ತಾರೆ ಅದಕ್ಕೆ. ಸೊ ಮ್ಯಾರೋ ಅನ್ನೋದೇ ಮಧ್ಯಮ ಭಾಗ ಅನ್ನೋದು. ಅದ್ರ ಸ್ಥೂಲ ಭಾಗ ಅನ್ನೋದೇ ಅಸ್ಥಿ ಅಂದ್ರೆ ಬೋನ್ ಅಂತ ಈಗ ಕನ್ವರ್ಟ್ ಆಗುತ್ತೆ ಅಂತ ಈ ಹೇಳಿದ್ಮೇಲೆ ಮಜ್ಜ. ವಾಕು, ಹೌದು, ವಾಕು, ಮನಸ್ಸು, ಪ್ರಾಣ. ಹೌದು. ಇವಾಗ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಈ ಸ್ಥೂಲ ಶರೀರದಲ್ಲಿ ಕೆಲವು ಅಂಶಗಳೆಲ್ಲ ಕೂಡ ಅನ್ನದಿಂದ ಬರುತ್ತೆ. ಸೂಕ್ಷ್ಮ ಶರೀರಕ್ಕೆ ಸೇರಿರೋದೇ ವಾಕ್ ಅಂತ ಇಂದ್ರಿಯ. ಸೂಕ್ಷ್ಮ ಶರೀರಕ್ಕೆ ಸೇರಿದ್ದೇ ಪ್ರಾಣ ಅನ್ನೋದು. ಅದೇ ತರ ಸೂಕ್ಷ್ಮ ಶರೀರಕ್ಕೆ ಸೇರಿದೆ ಮನಸ್ಸು ಅನ್ನೋದು. ಸೊ ಹಾಗಾಗಿ ಈ ಅನ್ನ ಅನ್ನೋದು ಸಾಲಿಡ್ ಫುಡ್, ಲಿಕ್ವಿಡ್ ಫುಡ್, ಆಮೇಲೆ ಈ ತರ ಒಂದು ಜಿಡ್ ಅಂಶ ಅಂತ ಏನ್ ತಗೊಳ್ತೀವೋ ಅದು. ಇದು ಸ್ನಿಗ್ಧ ಪದಾರ್ಥ, ಕರೆಕ್ಟ್, ಸ್ನಿಗ್ಧ ಪದಾರ್ಥ. ಇಂಥದೆಲ್ಲ ಈಗೆಲ್ಲ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ರು. ಇದೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ, ಈ ಶರೀರ ಅನ್ನೋದು ಕೂಡ ಈ ಭೂತಗಳಿಂದಾನೇ ಉಂಟಾಗಿರೋದು. ಯಾವುದು ಶರೀರ, ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ, ಅದು ಕೂಡ ಈ ಪಂಚಭೂತಗಳಿಂದಾನೇ ಆಗಿರೋದು ಅಂತ ತೋರಿಸ್ಬಿಟ್ಟು ಕೊನೆಯಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಈ ಪಂಚಭೂತಗಳು ಕೂಡ ಬ್ರಹ್ಮದಿಂದ ಬಂದಿದೆ ಅಂತ ಹೇಳುವಾಗ ಈ ಬ್ರಹ್ಮವು ನಾವು ಹಾಗಾದ್ರೆ ನಾನೊಂದು ಮನುಷ್ಯ ಅಂತ ನಾವು ಹೇಳ್ಕೊಳ್ಳುವಾಗ ಇಟ್ ಇಸ್ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅದು. ಬಟ್ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಏನು ಅಂತ ನಾವು ಪ್ರಶ್ನೆ ಫರ್ದರ್ ಮಾಡ್ಕೊಂಡಾಗ ಇಟ್ ಇಸ್ ನಥಿಂಗ್ ಬಟ್ ಪಂಚಭೂತಾಸ್ ಅಂತ ಹೇಳ್ಬೇಕು. ಸರಿ, ಪಂಚಭೂತಾಸ್ ಏನು ಅಂತ ಮತ್ತೆ ಪ್ರಶ್ನೆ ಮಾಡಿದಾಗ ಬ್ರಹ್ಮವೇ ಪಂಚಭೂತಾಸ್. ಯಾಕಂದ್ರೆ ಪಂಚಭೂತಗಳು ಬ್ರಹ್ಮದಿಂದಾನೇ ಬಂದಿರೋದು. ಹಾಗಾಗಿ ನಾನು ಯಾರು ಅಂತ ಕೇಳಿದಾಗ ನಾನು ಬ್ರಹ್ಮ ಅಂತ ಹೇಳ್ಬೇಕು. ಕೊನೆಯಲ್ಲಿ ನಾನು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಇಟ್ಕೊಂಡೇ ನಾನು ಬ್ರಹ್ಮ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಪರಿಣಾಮ ಆಗಿರೋ ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ಹೇಳೋದು ಏನು ಅಂತ ಹೇಳಿದ್ರೆ, ನಾನು ಚೈತನ್ಯ ಅಂದ್ರೆ ಈ ಪಂಚಕೋಶಗಳು ಬಿಟ್ಬಿಟ್ಟು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಎರಡು ಬಿಟ್ಬಿಟ್ಟು ನಾನು ಏನು ಅಂತ ನೋಡಿದಾಗ ಕೇವಲ ಚೈತನ್ಯ ಸ್ವರೂಪ, ಅದು ಬ್ರಹ್ಮ ಸ್ವರೂಪವೇ ಅದು ಅಂತ ಹೇಳ್ಬಿಟ್ಟು ಈ ತತ್ವಮಸಿ ಅಂತ ಹೇಳುವಾಗ ನಮ್ಗೆ ಈ ಚೈತನ್ಯ ರೀತಿಯ ನೋಡಿದ್ರು ಕೂಡ ತತ್ವಮಸಿನೇ. ಆಮೇಲೆ ಈ ಸ್ಥೂಲವಾಗಿ ನಾವು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ರೀತಿಯ ನೋಡಿದ್ರು ಕೂಡ ಅದು ಬ್ರಹ್ಮವೇ ಅದು ಅಂತ ಪ್ರತಿಪಾದನೆ ಮಾಡಿದ್ದ. ತತ್ವಮಸಿನಲ್ಲಿ ಈ ತರ ಅಂಶ ಎಲ್ಲ ಸೇರ್ಕೊಂಡಿದೆ ಅದರಲ್ಲಿ, ಅದು ವೈಶಿಷ್ಟ್ಯ ಇದರಲ್ಲಿ. ಸರಿ, ಹೀಗೆ ಸ್ಥೂಲೇಚ ಮಧ್ಯಮೆ ಭಾಗೆ ಕಾರಣಾನುಗತಿ ಸ್ಫುಟ ಧೀ ಪ್ರಾಣ ವಾಕ್ಷು ಸಂದೇಹಂ ದರಿ ದೃಷ್ಟಾಂತ ತೋ ಅನುದತೆ. ಇವಾಗ ಸ್ಥೂಲ ಭಾಗ, ಮಧ್ಯಮ ಭಾಗ ಮತ್ತು ಇದು ಸ್ಥೂಲ ಮತ್ತು ಮಧ್ಯಮ ಭಾಗದಲ್ಲಿ ನಮಗೆ ಈ ಕಾರಣ ಅಂಶ ಇದೆ ಅಂತ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆದ್ರೆ ಈ ಸೂಕ್ಷ್ಮ ಅಂತ ಯಾವ್ದಿದೆಯೋ ಅದು ಯಾವುದು, ಈ ಬುದ್ಧಿ ಮತ್ತು ಪ್ರಾಣ ಮತ್ತು ವಾಕ್ ಅಂತ, ಇವುಗಳಲ್ಲಿ ನಮಗೆ ಅದರ ಪಂಚಭೂತದ ಒಂದು ಕಾರಣ ಅಂತ ಅದು ಭೂತ ಅನ್ನೋ ಅಂಶ ನಮ್ಗೆ ಇದಕ್ಕೆ ಕಾಣಿಸ್ತಾ ಇಲ್ಲ. ಇದು ಸ್ವಲ್ಪ ರೀಸನಬಲ್ ಆಗಿ ಇದೆ. ಯಾಕಂದ್ರೆ ಮಧ್ಯಮ ಭಾಗ ಮತ್ತು ಸ್ಥೂಲ ಭಾಗದಲ್ಲಿ ನಮ್ಗೆ ಆ ಭೂತದ್ದು ಒಂದು ಅನುಗತಿ ನಮ್ಗೆ ಒಪ್ಕೋಬಹುದು ಅದನ್ನ. ಆದ್ರೆ ಈ ಸೂಕ್ಷ್ಮ ಅಂತ ಒಂದಿದೆಯಲ್ಲ, ಪ್ರಾಣ, ಮನಸ್ಸು, ಆಮೇಲೆ ಈ ವಾಕ್ ಅನ್ನೋದು, ಇವುಗಳಲ್ಲಿ ನಮ್ಗೆ ಆ ಪಂಚಭೂತದ ಒಂದು ಅಂಶ ಹೇಗೆ ನಮ್ಗೆ ಕಾಣಿಸುತ್ತೆ ಅಂತ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಇವರು ಚಮತ್ಕಾರವಾಗಿ ಒಂದು ಉತ್ತರ ಕೊಡ್ತಾರೆ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಮೊಸರು, ದಧಿ ಅಂತ ಹೇಳಿದ್ರೆ ಮೊಸರು ಮತ್ತು ತುಪ್ಪ,
ಅದೆರಡಕ್ಕೂ ಒಂದು ಕನೆಕ್ಷನ್ ಮಾಡಿ ಹೀಗೆ ನಿಮ್ಗೆ ನೋಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಪ್ರತಿಪಾದನೆ ಮಾಡ್ತಾರೆ. ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಅವರು, ಘೃತೆ ವಿಲೀನೋ ದಧ್ಯಂಶೋ ಅನುಗತೋ ಭಾತಿ ನ ಸ್ಫುಟಃ ತಥಾಪಿ ದಧಿ ಕಾರ್ಯತ್ವಂ ವಿದ್ಯತೆ ಸಮ್ಮತಂ ಅಂತ. ಇವಾಗ ನೋಡಿ, ಎಲ್ಲರಿಗೂ ಗೊತ್ತು ತುಪ್ಪ ಅನ್ನೋದು ಬೆಣ್ಣೆ, ಇದು ಮೊಸರಿಂದಾನೇ ಬಂದಿದ್ದು ಅಂತ. ಅಂದ್ರೆ ಮೊಸರನ್ನ ನಾವು ಕಡೆದು ಬೆಣ್ಣೆ ಮಾಡಿ ಬೆಣ್ಣೆಯಿಂದ ನಾವು ತುಪ್ಪವನ್ನು ತೆಗಿತೀವಿ ನಾವು. ಹಾಗಾಗಿ ಈ ತುಪ್ಪ ಅನ್ನೋದು, ತುಪ್ಪಕ್ಕೂ ಒಂದು ಮೊಸರಿಗೂ ಒಂದು ಕನೆಕ್ಷನ್ ಇದೆ ಅಂತ ನಾವ್ ಎಲ್ಲರೂ ಒಪ್ತೀವಿ. ಆದ್ರೂ ಕೂಡ ನಮಗೆ ತುಪ್ಪವನ್ನು ನೋಡಿದಾಗ ನಮಗೆ ಅದರಲ್ಲಿ ಮೊಸರು ಗಿಸ್ರು ಏನು ಬರೋದೇ ಇಲ್ಲ. ಅದರಲ್ಲಿ ಅದು ಮೊಸರು ಹುಳಿ ವಾಸನೆನ ಹುಳಿ ಬರೋದೇ ಇಲ್ಲ. ಪ್ರತ್ಯುತ ಈ ತುಪ್ಪಕ್ಕೆ ಅದಕ್ಕೆ ಅಂತ ಒಂದು ಸಿಹಿ ಒಂದಿದೆ. ಆ ಸಿಹಿ ಕೊಟ್ಟು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಶಾಸ್ತ್ರದಲ್ಲಿ ಈ ಹಾಲಿಗೆ ಒಂದು ಸಿಹಿ ಇದೆ, ನ್ಯಾಚುರಲ್ ಆಗಿ ಒಂದು ಸಿಹಿ ಇದೆ. ಕೆಲವರು ಅದಕ್ಕೆ ಹೇಳ್ತಾರೆ, ಕೆಲವರು ಮನೆಗೆ ಹಾಲು ಕೊಡಲ್ಲ ಅಂತ ಕೇಳಿದಾಗ ಸಕ್ಕರೆ ಹಾಕದೆ ಕುಡಿ ಅಂತ ಹೇಳ್ತಾರೆ ಕೆಲವರು. ಯಾಕಂದ್ರೆ ನೀನ್ ಸಕ್ಕರೆ ಹಾಕ್ಬಿಟ್ರೆ ಅದೊಂಥರ ಆರ್ಟಿಫಿಷಿಯಲ್ ಆಗೋಗ್ಬಿಡುತ್ತೆ. ಅದು ಹಾಲಿಗೆ ಇರೋ ನ್ಯಾಚುರಲ್ ಸ್ವೀಟ್ನೆಸ್ ನಮ್ಗೆ ಅದು ಇಷ್ಟ, ನನಗೆ ಅದು ಹಾಗೆ ಕುಡಿ ನಮ್ಗೆ ಅಂತ ಹೇಳ್ತಾರೆ ಕೆಲವರು. ಹಾಗಾಗಿ ಆಮೇಲೆ ಇನ್ನೊಂದು ಕೂಡ ಒಂದು ವಿಶೇಷವಾದ ಒಂದು ಉಕ್ತಿ, ಒಂದು ಹಳೆ ಕಾಲದಿಂದನೇ ಬಂದಿರೋ ಒಂದು ಉಕ್ತಿ ಇದೆ. ಏನು ಅಂದ್ರೆ ನೋಡಿ, ಈ ಮಾಧುರ್ಯ ಅಂತ ಇದೆಯಲ್ಲ, ಅದು ಎಷ್ಟೋ ವರ್ಷಗಳಲ್ಲಿ ನಮ್ಮಲ್ಲಿ ಕಂಡುಕೊಂಡಿದ್ದಾರೆ. ಒಂದೇನು ಅಂತ ಹೇಳಿದ್ರೆ, ಕಬ್ಬಿನ ರಸ ಇದೆಯಲ್ಲ, ಅದಕ್ಕೊಂದು ಮಾಧುರ್ಯ ಇದೆ. ಆಮೇಲೆ ಬೆಲ್ಲ, ಅದಕ್ಕೆ ಮಾಧುರ್ಯ ಇದೆ. ಆಮೇಲೆ ಇದಕ್ಕೆ ಜೇನುತುಪ್ಪಕ್ಕೆ ಒಂದು ಮಾಧುರ್ಯ ಇದೆ. ಹೀಗೆ ಆಮೇಲೆ ಹಾಲುಗೂ ಇದೆ. ಇದಕ್ಕೆ ಒಂದು ಹೇಳ್ತಾರೆ, ಒಂದು ಇದಿದೆ, ಇಕ್ಷು ಕ್ಷೀರ ಗುಡಾದೀನ ಮಾಧುರ್ಯ ಭೇದ ಸರಸ್ವತ್ಯಾಪಿ ನ ವಕ್ತುಂ ಶಕ್ಯತೆ ಅಂತ. ಇದಕ್ಕೆ ಎರಡು ನೋಡಿ, ಎಲ್ಲದಕ್ಕೂ ಡಿಫರೆನ್ಸ್ ಇದೆ ನಿಮ್ಗೆ. ಎಲ್ಲವೂ ಸ್ವೀಟೇ, ಜೇನುತುಪ್ಪನೂ ಸಿಹಿ, ಕಬ್ಬಿನ ಹಾಲು ಸಿಹಿ, ಆಮೇಲೆ ಇದು ಬೆಲ್ಲವೂ ಸಿಹಿ, ಈ ಹಾಲು ಸಿಹಿ. ಆದ್ರೆ ಅದು ಸಿಹಿ ಭೇದ ಇದೆಯಲ್ಲ, ಈ ಸಿಹಿ ಬೇರೆ ಆ ಸಿಹಿ ಬೇರೆ ಅನ್ನೋದನ್ನ ಸರಸ್ವತಿಗೆ ಏನ್ ಮಾಡಕ್ಕಾಗುತ್ತೆ? ಬಾಯಿಂದ ಏನಾದ್ರು ಮಾತಾಡಕ್ಕಾಗುತ್ತೆ ಸರಸ್ವತಿಗೆ. ಆದ್ರೆ ಮಾತಿಂದ ನಿನಗೆ ಈ ಡಿಫ್ರೆನ್ಸಸ್ ಹೇಳಕ್ ಆಗೋದೇ ಇಲ್ಲ. ಅದನ್ನ ಬಾಯಿಗೆ ಹಾಕೊಂಡ್ರೇನೆ ಅವನವನೇ ಅನುಭವಿಸ್ಬೇಕಷ್ಟೇನೆ. ಅವ್ನಿಗೆ ಬಾಯಿಗೆ ಹಾಕೊಂಡ್ರೆ ಮಾತ್ರ ಅವನಿಗೆ ಸಿಹಿ ಈ ತರ ಇದೆ ಅಂತ ಗೊತ್ತಾಗುತ್ತೆ ಹೊರತು ಯಾರು ಕೂಡ ಒಂದು ದೊಡ್ಡ ಥೀಸಿಸ್ ಬರೆದ್ರು ಕೂಡ ಅವನಿಗೆ ಎಕ್ಸ್ಪ್ಲೇನ್ ಮಾಡಕ್ ಆಗೋದೇ ಇಲ್ಲ. ಡಿಫರೆನ್ಸ್ ಇನ್ ದಿ ಸ್ವೀಟ್ನೆಸ್ ಇನ್ ಆಲ್ ದೀಸ್ ಥಿಂಗ್ಸ್ ಅಂತ. ಬೇರೆ ಸ್ವೀಟ್ನೆಸ್ ಅದು, ಬಟ್ ಅದನ್ನ ಅನುಭವಿಸಕ್ಕೆ ಆಗುತ್ತದು. ಸರಸ್ವತಿ ಕೂಡ ಹೇಳಕ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಇಲ್ಲಿ ಏನ್ ಹೇಳಕ್ ಬಂದೆ ಅಂದ್ರೆ, ಈ ದಧಿ ಅಂತ ಒಂದಿದೆಯಲ್ಲ, ದಧಿ ಅಂದ್ರೆ ಮೊಸರಿಂದಲೇ ಈ ಬೆಣ್ಣೆ ಇದು ತುಪ್ಪ ಬಂದಿದೆ ಅಂತ ಎಲ್ಲರಿಗೂ ಗೊತ್ತು. ಆದ್ರೂ ಕೂಡ ನಿನಗೆ ತುಪ್ಪದಲ್ಲಿ ಏನಾದ್ರು ಮೊಸರು ಕಾಣಿಸ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿ ಏನ್ ಮಾಡ್ತಾರೆ, ಬರೀ ತರ್ಕನೇ ಇದು ಮಾಡಿ ಅವ್ರು ಏನ್ ಮಾಡ್ತಾರೆ, ಇದೇ ತರಾನೇ ನೀನ್ ನೋಡ್ಕೋ, ಈ ಪಂಚಭೂತಗಳಿಂದ ಉಂಟಾಗಿರೋ ನಾವ್ ಏನ್ ಹೇಳಿದ್ರು ಪ್ರಾಣ, ಮನಸ್ಸು ಮತ್ತು ವಾಕ್ ಅನ್ನೋದು, ಅದರಲ್ಲಿ ಆ ಭೂತಗಳ ಒಂದು ಅಂಶ ಇಲ್ಲದೆ ಹೋದ್ರು ಕೂಡ, ಕಾಣಿಸದೆ ಹೋದ್ರು ಕೂಡ ಇದೆ ಅಂತ ನಾವು ತೀರ್ಮಾನ ಮಾಡ್ಕೋಬೇಕು. ಶಾಸ್ತ್ರ ಹೇಳ್ತಾ ಇದೆ, ತೀರ್ಮಾನ ಮಾಡ್ಕೋಬಹುದು ನಾವು ಅಂತ ಈ ಉದಾಹರಣೆ ಕೊಟ್ಟು ಮಾಡ್ತಾರೆ, ಚಮತ್ಕಾರವಾಗಿ ಮಾಡ್ತಾರೆ ಇದನ್ನ. ಸೊ ಹೀಗೆ ಘೃತೆ ವಿಲೀನಃ ದಧ್ಯಂಶಃ ಅನುಗತಃ ಭಾತಿ ನ ಸ್ಫುಟಃ. ಅದ್ರ ಚೆನ್ನಾಗಿ ಕಾಣಿಸೋದಿಲ್ಲ, ನಮ್ಗೆ ಸ್ಫುಟವಾಗಿ ಕಾಣಿಸೋದಿಲ್ಲ. ಅದರಲ್ಲಿ ತುಪ್ಪದಲ್ಲಿ ಇದು ಮೊಸರು ಅಂಶ ನಮ್ಗೆ ಕಾಣಿಸೋದಿಲ್ಲ, ಆದ್ರೂ ಕೂಡ ಸ್ಫುಟವಾಗಿ ಕಾಣಿಸೋದಿಲ್ಲ. ಆದ್ರೂ ಕೂಡ ಎಲ್ಲರೂ ಒಪ್ಪಿದ್ದಾರೆ, ಈ ಮೊಸರಿಂದಲೇ ಈ ತುಪ್ಪ ಅನ್ನೋದು ಬಂದಿದೆ ಅನ್ನೋದು ಎಲ್ಲರೂ ಒಪ್ಪಿದ್ದಾರೆ. ಹಾಗಾಗಿ ಅದನ್ನ ಹೇಳಿ ನಮ್ಮನ್ನು ಒಪ್ಪಿಸ್ಬಿಡ್ತಾರೆ ಇವರು. ನೀನು ಒಪ್ಕೋ ಅದನ್ನ, ಈ ವಿಷಯಕ್ಕೂ ಒಪ್ಕೋ ನೀನು. ಪಂಚಭೂತಗಳಿಂದಲೇ ಈ ವಾಕ್ ಮತ್ತು ಇದು ಮನಸ್ಸು ಮತ್ತು ಈ ಪ್ರಾಣ ಅನ್ನೋದು ಆಗಿದೆ ಅಂತ ಒಪ್ಕೋಬಹುದು ನಾವು ಅಂತ ಹೇಳ್ತಾರೆ. ಮುಂದಕ್ಕೆ ತಥಾ ಮನ ಪ್ರಾಣವಾಚಾಂ ಭವತು ಅನ್ನಾದಿ ಕಾರ್ಯತ ಅತೀಂದ್ರಿಯತ್ವಾತ್ ಪ್ರತ್ಯಕ್ಷ ಕಾರಣಾನುಗತಿ ನಹಿ ಅಂತ ಇವಾಗ ನೋಡಿ ಹೇಳ್ತಾ ಇದ್ದಾರೆ. ಈ ಹೀಗೇನೆ ನಾವು ಈ ಮನಸ್ಸು, ವಾಕು ಮತ್ತು ಪ್ರಾಣ ಇವುಗಳಲ್ಲೂ ಕೂಡ ಇದು ಅನ್ನ, ತೇಜಸ್ಸು ಮತ್ತು ಅಪ್ ಅಂದ್ರೆ ಜಲ, ಇವುಗಳಿಂದಲೇ ಆಗಿರೋದನ್ನ ಒಪ್ಕೋಬಹುದು ನಾವು ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾರೆ, ಒಂದು ಯುಕ್ತಿ, ಮತ್ತೆ ಒಂದು ಯುಕ್ತಿ ಹೇಳ್ತಾರೆ. ಅತೀಂದ್ರಿಯತ್ವಾತ್ ಪ್ರತ್ಯಕ್ಷ ಕಾರಣಾನುಗತಿ ನಹಿ ಅಂತ. ಇವುಗಳ ಮೂರು ಅತೀಂದ್ರಿಯ. ನೋಡಿ, ಇವಾಗ ಸ್ಥೂಲ ಶರೀರವನ್ನು ಮುಟ್ಟಬಹುದು ನಾವು, ಕಣ್ಣಿಂದ ನೋಡ್ಬೋದು ನಾವು. ಹಾಗಾಗಿ ಪಂಚ ಇಂದ್ರಿಯಗಳಿಗೂ ಸಿಗುತ್ತೆ ಈ ಸ್ಥೂಲ ಶರೀರ ಅನ್ನೋದು. ಆದ್ರೆ ಈ ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ, ಆ ಸೂಕ್ಷ್ಮ ಶರೀರ ಸೇರಿದ್ದೇನೆ ಈ ವಾಕು, ಮನಸ್ಸು ಮತ್ತು ಪ್ರಾಣ ಅನ್ನೋದು. ಅವುಗಳು ನಮ್ಗೆ ಕಾಣಿಸೋದಿಲ್ಲ. ಸೂಕ್ಷ್ಮ ಅಂತ ಅದಕ್ಕೆ ಹೆಸರಿರೋದೇ ಯಾತಿಕೆ ಅಂತ ಹೇಳಿದ್ರೆ, ಕಣ್ಣಿಗೆ ಕಾಣಿಸಲ್ಲ ಅನ್ನೋ, ಇಂದ್ರಿಯಗಳಿಗೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನ ಸೂಕ್ಷ್ಮ ಶರೀರ ಅಂತ ಕರೆದಿರೋದು. ಅದಕ್ಕೇನೆ ಹೇಳ್ತಾರೆ, ಈ ಪಂಚ ಇಂದ್ರಿಯಗಳಿದೆಯಲ್ಲ, ಯಾವುದು ಕಣ್ಣು, ಕಿವಿ, ಮೂಗು, ನಾಲಿಗೆ ಅಂತ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಕೂಡ ಅಷ್ಟೇನೆ. ಅವುಗಳೆಲ್ಲವನ್ನು ಕೂಡ ಅತೀಂದ್ರಿಯ ಅಂತ ಹೇಳಿದ್ದಾರೆ. ಇಂದ್ರಿಯಗಳು ಅತೀಂದ್ರಿಯ ಅಂದ್ರೆ ಇಂದ್ರಿಯಗಳನ್ನ ನಾವು ಇಂದ್ರಿಯಗಳಿಂದ ನೋಡಕ್ ಆಗೋದಿಲ್ಲ. ಹಾಗಾಗಿ ಈ ಅಂತಃಕರಣ ಅನ್ನೋದು ಬುದ್ಧಿ ಅಂತ ಮನಸ್ಸು ಅಂತ ಹೇಳಿದ್ವಲ್ಲ, ಅದು ಇಂದ್ರಿಯಕ್ಕೆ ಸೇರಿದ್ದೇನೆ. ಆಮೇಲೆ ವಾಕ್ ಅನ್ನೋದು ಕೂಡ ಇಂದ್ರಿಯಕ್ಕೆ, ಇದು ಸೂಕ್ಷ್ಮ ಶರೀರಕ್ಕೆ ಸೇರಿದ್ದೇನೆ. ವಾಗೇಂದ್ರಿಯ ಅದು ಕರ್ಮೇಂದ್ರಿಯ, ಮನಸ್ಸು ಕೂಡ ಒಂದು ಅಂತರಿಂದ್ರಿಯ. ಅದು ಹೀಗೆ ನಮಗೆ ಪ್ರಾಣ ಅನ್ನೋದು ಅದಕ್ಕೆ ಒಳಗಡೆ ಇರೋ ಒಂದು ಶಕ್ತಿ ಅದು. ಸೊ ಇವು ಮೂರು ಕೂಡ ನಮ್ಗೆ ಪಂಚಭೂತಗಳಿಂದ ಬಂದಿದೆ ಅಂತ ನಾವು ಒಪ್ಕೋಬಹುದು, ಏನ್ ತೊಂದರೆ ಇಲ್ಲ ನಮ್ಗೆ ಅಂತ ನಮ್ಗೆ ಒಂದು ಯುಕ್ತಿ ಕೊಟ್ಟು ಅವರಿಗೆ ನಮ್ಮನ್ನ ಒಪ್ಪಿಸ್ತಾರೆ ಹೀಗೆ.
ಹೀಗೆ ನಮ್ಗೆ ನೋಡಿದಾಗ ನಮ್ಗೆ ಯಾವುದೇ ಒಂದು ಸಮಸ್ಯೆ ಕೂಡ ಇಲ್ಲದೇನೆ ನಾವು ಇದನ್ನ ಚೆನ್ನಾಗಿ ಉತ್ಪತ್ತಿ ಮಾಡ್ಕೊಳಕ್ ಬರುತ್ತೆ ನಮ್ಗೆ ಅಂತ ನಮಗೆ ಒಂದು ಸಮಾಧಾನ ಕೊಡ್ತಾರೆ ಇವರು. ಎನಿ ನೋ ಕ್ವೆಶ್ಚನ್ಸ್ ಕ್ಯಾನ್ ರಿಮೈನ್ ಅನ್ಆನ್ಸರ್ಡ್ ಅಂತ. ಸೊ ಆತರ ಎಲ್ಲದಕ್ಕೂ ಆನ್ಸರ್ ಕೊಡಕ್ಕೆ ಇವರು ಮುಂದಾಗ್ತಾರೆ. ಸೊ ತಥಾ ಮನಃ ಪ್ರಾಣ ವಾಚಾಂ ಭವತು ಅನ್ನಾದಿ ಕಾರ್ಯತ ಅತೀಂದ್ರಿಯತ್ವಾತ್ ಪ್ರತ್ಯಕ್ಷ ಕಾರಣಾನುಭೂತಿ ನಹಿ. ಅದೇ ಅತೀಂದ್ರಿಯವಾಗಿರೋದ್ರಿಂದ ನಮ್ಗೆ ಪ್ರತ್ಯಕ್ಷವಾಗಿ ನೋಡೋ ಒಂದು ಕಾರಣ ಅದರಲ್ಲಿ ಇದೆ ಅಂತ ನಾವು ನೋಡಕ್ಕೆ ಬರೋದಿಲ್ಲ ನಮ್ಗೆ ಅಂತ ಸಮಾಧಾನ ಮಾಡೋದು. ಆಮೇಲೆ ಮುಂದಕ್ಕೆ ನಿತ್ಯ ದ್ರವ್ಯಂ ಮನೋನ ಅನ್ನ ಕಾರ್ಯಂ ಇತಿ ಆಹ ತಾರ್ಕಿಕಃ ಸ ಏಷೋ ಅಂಗಾರ ದೃಷ್ಟಾಂತಃ ದೃಷ್ಟಾಂತ ದ್ವಾರೇನ ಪ್ರತಿಬೋಧ್ಯತೆ. ಇವಾಗ ಇನ್ನೊಂದು ತಾರ್ಕಿಕರು ಅಂದ್ರೆ ವೇದಾಂತಿಗಳು ಅಲ್ಲದೆ ಇರೋ ತಾರ್ಕಿಕರು ಅವ್ರದೇ ಒಂದು ಮೆಥಡ್ ಇಟ್ಕೊಂಡಿರ್ತಾರೆ. ಅವ್ರ ಮೆಥಡ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕೂಡ ನಾವು ಉತ್ತರ ಕೊಡ್ತೀವಿ, ವೇದಾಂತ ಮುಖಾಂತರ ಉತ್ತರ ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಿತ್ಯ ದ್ರವ್ಯಂ ಮನಃ ನ ಅನ್ನ ಕಾರ್ಯಂ ಇತಿ ಆಹ ತಾರ್ಕಿಕಃ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ತರ್ಕಶಾಸ್ತ್ರದಲ್ಲಿ ಈ ಮನಸ್ಸಂತ ಇದೆಯಲ್ಲ ಅದು ಅನ್ನದಿಂದ ಅನ್ನದ ಕಾರ್ಯ ಅಂತ ನೀವೇನೋ ಹೇಳಿದ್ರಿ ವೇದಾಂತದಲ್ಲಿ. ಆತರ ಅಲ್ಲ, ಅದು ನಿತ್ಯವಾಗಿರೋ ಒಂದು ದ್ರವ್ಯ ಅದು ಅಂತ. ದ್ರವ್ಯ ಅಂದ್ರೆ ಒಂದು ಆಬ್ಜೆಕ್ಟ್, ಒಂದು ವಸ್ತು. ಅದು ನಿತ್ಯವಾಗಿ ಇರೋದು ಯಾವುದೋ ಒಂದರಿಂದ ಉಂಟಾಗಿದೆ ಅಂತ ಹೇಳಕ್ ಬರೋದಿಲ್ಲ ಅದನ್ನ ಅಂತ ಅವ್ರು ಒಪ್ಕೊಂಡಿದ್ದಾರೆ ಅದನ್ನ. ಅದಕ್ಕೆ ಇವ್ರು ಹೇಳ್ತಾ ಇದ್ರೆ ಸ ಏಷಃ ಅಂಗಾರ ದೃಷ್ಟಾಂತ ದ್ವಾರೇನ ಪ್ರತಿಬೋಧ್ಯತೆ. ಅದನ್ನ ನಾವು ಏನ್ ಮಾಡ್ತೀವಿ, ಅಂಗಾರ ದೃಷ್ಟ ಅಂತ ಹೇಳಿದ್ರೆ ಏನು ಇಲ್ಲ ಅವನೇನು ಕೂಡ ಬೆಂಕಿಯನ್ನು ಒಂದು ದೃಷ್ಟಾಂತದಿಂದ ಅವನನ್ನು ತೋರಿಸ್ಕೊಡ್ತಾನೆ. ಹೇಗ್ ತೋರಿಸ್ತಾನೆ ಅಂದ್ರೆ ಮುಂದೆ ಶ್ಲೋಕದಲ್ಲಿ ಹೇಳ್ತಾರೆ ಯಥಾ ಖದ್ಯೋತ ಮಾತ್ರ ಸ್ಯಾದ್ ಅಂಗಾರ ಕಾಷ್ಟ ಸಂಕ್ಷಯೇ ಕಾಷ್ಟ ವೃದ್ಧೌ ಜ್ವಲತಿ ಅಗ್ನಿ ತಥಾ ವಿದ್ಯಾತ್ ಮನೋ ಅನ್ನಯೋಹೋ ಅಂತ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ಅವನಿಗೆ ಉತ್ತರ ಕೊಡುವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅಂಗಾರ ದೃಷ್ಟಾಂತ ಕೊಡ್ತೀವಿ ನಾವು. ಏನ್ ಅಂಗಾರ ದೃಷ್ಟ ಅಂತ ಹೇಳಿದ್ರೆ ಇವಾಗ ನೋಡಿ ಬೆಂಕಿ ಅನ್ನೋದು ಚೆನ್ನಾಗಿ ಉರಿತಾ ಇರುತ್ತೆ, ತಗದಾಗ ಉರಿತಾ ಇರುತ್ತೆ. ಅದಕ್ಕೆ ಸೌದೆ ಆಗ್ತಾ ಚೆನ್ನಾಗಿ ಬೆಂಕಿ ಉರಿತಾ ಇರುತ್ತೆ. ಇವಾಗ ಸೌದೆ ಎಲ್ಲ ಕಡಿಮೆ ಆಗೋದ್ಮೇಲೆ ಬೆಂಕಿ ಅನ್ನೋದು ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಸಣ್ಣ ಒಂದು ಕಿಡಿ ತರ ಒಂದು ಸಣ್ಣಗೆ ಮಾತ್ರ ಕಾಣಿಸ್ತಾ ಇರುತ್ತೆ ಸ್ವಲ್ಪ. ಇವ್ರು ಕದ್ಯೋತ ಅಂತ ಕೊಡ್ತಾರೆ. ಕದ್ಯೋತ ಅಂದ್ರೆ ಏನು ಅಂದ್ರೆ ಈ ಇದು ಮೆಣಸು ಹುಳು ಅಂತ ಹೇಳ್ತೀವಲ್ಲ, ಮೆಣಸು ಹುಳು ಅನ್ನೋಕೆ ಬಿಸಿ ಏನಿರಲ್ಲ, ಆದ್ರೆ ಒಂದು ಬೆಳಕು ಮಾತ್ರ ಇರುತ್ತೆ ಅದು. ಬಟ್ ಎಷ್ಟು ಮಾತ್ರ ಬೆಳಕಿರುತ್ತೆ ಅದೇನ ಓದಕ್ಕಾಗುತ್ತೆ, ಎಲ್ಲರೂ ಏನ್ ಮಾಡಕ್ಕಾಗಲ್ಲ. ಆದ್ರೆ ಒಂದು ಬೆಳಕು ಮಾತ್ರ ಕಾಣಿಸ್ತಾ ಇರುತ್ತೆ. ಅದೇ ತರನೇ ದೊಡ್ಡ ಚೆನ್ನಾಗಿ ಉರಿತಾ ಇದ್ದು ಬೆಂಕಿ ಕೂಡ ಸೌದೆ ಇದೆಲ್ಲ ಕಡಿಮೆ ಆಗೋದ್ರೆ ತುಂಬಾ ಕಡಿಮೆಯಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಹೀಗೆ ನಮಗೆ ಯಥಾ ಕದ್ಯೋತ ಮಾತ್ರ ಸ್ಯಾತ್ ಅಂಗಾರಃ ಕಾಷ್ಟ ಸಂಶಯೇ ಕಾಷ್ಟ ವೃದ್ಧೋ ಜ್ವಲತಿ ಅಗ್ನಿಹಿ ತಥಾ ವಿದ್ಯಾತ್ ಮನೋ ಅನ್ನಯೋಹೋ. ಹೀಗೆ ನಮಗೆ ಮನಸ್ಸಿಗೂ ಮತ್ತು ಅನ್ನಕ್ಕೂ ಒಂದು ಕಾರ್ಯಕಾರಣ ಭಾವ ಇರೋದನ್ನ ನಾವು ಹೀಗೆ ಕಾಣಿಸ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಹೇಗೆ ಅಂದ್ರೆ ನೋಡಿ, ಅನ್ನ ಕಾರ್ಯ ಅಲ್ಲ ಮನಸ್ಸು ಅಂತ ಅವನು ಹೇಳ್ತಾ ಇದ್ದಾನೆ. ಆದ್ರೆ ನಾವೇನ್ ಹೇಳ್ತಾ ಇದೀವಿ, ವೇದಾಂತದ ಪ್ರಕಾರ ಅನ್ನದಿಂದಲೇ ಈ ಮನಸ್ಸು ಅನ್ನೋದು ಉತ್ಪತ್ತಿ ಆಗಿದೆ ಅಂತ ಹೇಳಕ್ಕಿಂತ ಪೋಷಣೆ ಸಿಗುತ್ತೆ ಅದಕ್ಕೆ ಅಂತ ಹೇಳ್ತೀವಿ. ಅದು ಹೇಗೆ ಹೌ ಇಸ್ ಅನ್ನಂ ಸಸ್ಟೈನಿಂಗ್ ದಿ ಮನಸ್ ತತ್ವ ಅನ್ನೋದನ್ನ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರೆ. ಇದರಲ್ಲೇ ಈ ಉಪನಿಷತ್ತಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರೆ. ಅದನ್ನ ಮುಂದಕ್ಕೆ ಅವ್ರು ಹೇಳ್ತಾರೆ. ಅಂದ್ರೆ ಇವರು ಮೊದಲು ಸೂಚನೆ ಕೊಟ್ಬಿಟ್ರು ಏನು ಅಂದ್ರೆ ಹೇಗೆ ಸೌದೆ ಅನ್ನೋದು ತುಂಬಾ ಕಡಿಮೆ ಆಗೋದ್ರೆ ಆ ಬೆಂಕಿಗೆ, ಅವಾಗ ಬೆಂಕಿ ತುಂಬಾ ಅಲ್ಪ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಆದ್ರೆ ಸೌದೆ ಜಾಸ್ತಿ ಹಾಕ್ತಾ ಏನ್ ಮಾಡ್ತೀವಿ, ಏನಾಗುತ್ತೆ ಚೆನ್ನಾಗಿ ಬೆಂಕಿ ಚೆನ್ನಾಗಿ ಉರಿದು ಕಾಣಿಸ್ಕೊಳುತ್ತೆ. ಅದೇ ತರ ಅನ್ನ ಅನ್ನೋದು ತುಂಬಾ ಕಡಿಮೆ ಆಗೋದ್ರೆ ಈ ಮನಸ್ಸು ಅನ್ನೋದು ತನ್ನ ಕಾರ್ಯವನ್ನ ಚಟುವಟಿಕೆಯನ್ನ ಚೆನ್ನಾಗಿ ಮಾಡಕ್ ಆಗೋದಿಲ್ಲ. ಅನ್ನ ಅನ್ನೋದಕ್ಕೆ ಅದನ್ನ ಚೆನ್ನಾಗಿ ಕೊಟ್ರೆ ಅದಕ್ಕೆ ಅವಾಗ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ಅಂತ. ಇವಾಗ ನೋಡಿ ಇದ್ರಲ್ಲಿ ನಾವು ಒಂದು ಇನ್ನೊಂದು ವಿಷಯವನ್ನ ನಾವು ಇದ್ರಲ್ಲಿ ಹೇಳ್ಬೋದು. ಹೇಗೆ ನೋಡಿ, ಬೆಂಕಿ ಉರಿತಾ ಇದೆ, ಅದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಉರಿತಾ ಇದೆ. ಅದಕ್ಕೆ ನಾವು ಸೌದೆನೋ ಕಟ್ಟಿಗೆ ಏನೋ ಹಾಕ್ತಿವಿ. ನಾವು ಹಾಕಿ ಅದಕ್ಕೂ ಕೂಡ ನೋಡಿ ಅದಕ್ಕೆ ಒಂದು ಲಿಮಿಟ್ ಇದೆ. ಇವಾಗ ಟೂ ಮಚ್ ನಾವು ತಗೊಂಡೋಗಿ ಒಂದು ದೊಡ್ಡ ಒಂದು ಮಣ್ಣು ಸೌದೆ ನಾವು ಮೇಲೆ ಹಾಕ್ಬಿಟ್ರೆ ಇರೋ ಬೆಂಕಿನೂ ಆರೋಗ್ಬಿಡುತ್ತೆ ಅದು. ಈ ತರ ನಾನು ಯಾವ್ದಕ್ಕೆ ಹೇಳಿದೆ ಅಂದ್ರೆ ಈ ಅನ್ನ ಅನ್ನೋದು ಮನಸ್ಸಿನ ಒಂದು ಆಕ್ಟಿವಿಟಿ ಅಂತ ಯಾವ್ದಿದೆಯೋ, ಸಾಮರ್ಥ್ಯ ಅಂತ ಯಾವ್ದಿದೆಯೋ ಅದನ್ನ ಮೇಂಟೈನ್ ಮಾಡಕ್ಕೆ ಅನ್ನ ಬೇಕು ಅಂತ ಇವರು ಪ್ರೂವ್ ಮಾಡ್ತಾರೆ. ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಈ ಉದ್ದಾಲಕ ಕ್ಷೇತ್ರಕೆತುಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಆದ್ರೆ ತುಂಬಾ ಅನ್ನ ಹತ್ತಿಬಿಟ್ರೆ ಒಬ್ಬನಿಗೆ ಅದು ಸ್ಲೀಪ್ ಅಂತ ಬಂದ್ಬಿಡುತ್ತೆ, ಮನಸ್ಸು ಕೆಲಸ ಮಾಡೋದೇ ಇಲ್ಲ. ಅದನ್ನ ನಾವು ನೋಡ್ತೀವಿ. ಅದು ತಮಸ್ ಕೊಟ್ಟೋಗುತ್ತೆ, ಅದು ತುಂಬಾ ತಾಮಸಿಗೆ ಆಗೋಗುತ್ತೆ. ಅದಕ್ಕೆ ಹಿತಮಿತಂ ಅಂತೆಲ್ಲ ಹೇಳಿದ್ದಾರೆ. ಮಿತವಾದ ನಾವು ಭೋಜನ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸೊ ಹೇಗೆ ಇದ್ರು ಕೂಡ ನಾನು ಅದನ್ನ ಅಸೈಡ್ ದಿಸ್ ಟಾಪಿಕ್ ಹೇಳಿದೆ ನಾನು. ಸೊ ಇವಾಗ ಮುಂದಕ್ಕೆ ಅವ್ರ ತಂದೆ ಏನ್ ಮಾಡ್ತಾರೆ, ಮಗನ ಹತ್ರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರೆ. ಹೇಗೆ ಈ ಮನಸ್ಸು ಅನ್ನೋದು ಅನ್ನದ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನ ತೋರ್ಸಕ್ಕೆ ಒಂದು 15 ದಿವಸ ಕಾಲ ನೀನು ಅನ್ನ ಸೇವಿಸದೆ ಇದ್ಬಿಡು, ಆದ್ರೆ ನೀರ್ ಮಾತ್ರ ನೀರ್ ಕುಡಿತಾ ಹೋದ್ರೆ ಪ್ರಾಣ ಹೊರಟೋಗುತ್ತೆ. ಅದನ್ನ ಇಲ್ಲೇ ಮುಂಚೆನೂ ಹೇಳಿದ್ದಾರೆ. ಈ ಪ್ರಾಣ ಅನ್ನೋದು ನೀರಿನಿಂದನೇ ಉತ್ಪತ್ತಿ ಆಗುತ್ತೆ ಅಂತ ಅದನ್ನ ಹೇಳಿದ್ದಾರೆ. ಆದ್ರೆ ನೀರಿಂದನೇ ಮೇಂಟೈನ್ ಆಗುತ್ತೆ ಅಂತ ಹೇಳಿದ್ದಾರೆ. ಉತ್ಪತ್ತಿ ಅಂತ ನಾವು ಹೇಳ್ಬಾರ್ದು. ಯಾತಕ್ಕೆ ಹೇಳ್ಬಾರ್ದು ಅಂದ್ರೆ ನಮ್ಮ ಶಾಸ್ತ್ರದ ಪ್ರಕಾರ ಈ ಪ್ರಾಣ, ಮನಸ್ಸು, ಇಂದ್ರಿಯಗಳು ಎಲ್ಲವೂ ಕೂಡ, ವಾಗೀಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವೂ ಕೂಡ
ಅನಾದಿಯಾಗಿ ಅದು ಮುಂಚೆನೆ ಉತ್ಪತ್ತಿ ಆಗಿದೆ. ಹೇಗಿದ್ರೆ ಪಂಚಭೂತಗಳಿಂದ ಉತ್ಪತ್ತಿ ಆಗಿದೆ. ಅದು ಶರೀರದಲ್ಲಿ ಬಂದಿರುವಾಗ ಅದು ಮೇಂಟೈನ್ ಮಾಡಕ್ ಮಾತ್ರ ಇವುಗಳೆಲ್ಲ ಬೇಕು ಅಂತ ಅಷ್ಟು ಮಾತ್ರ ನಾವು ತಿಳ್ಕೋಬೇಕು. ಸೊ ಇವಾಗ ಅನ್ವಯ ವ್ಯತಿರೇಕದಿಂದ ಇವಾಗ ತೋರಿಸ್ಕೊಡ್ತಾರೆ. ಇವಾಗ ಅನ್ನ ಹಾಕಿದ್ರೆ ಮನಸ್ಸು ಕೆಲಸ ಮಾಡುತ್ತೆ, ಅನ್ನ ಹಾಕದೆ ಹೋದ್ರೆ ಮನಸ್ಸು ಕೆಲಸ ಮಾಡಲ್ಲ ಅಂತ ಅನ್ವಯ ವ್ಯತಿರೇಕ ತೋರಿಸ್ಕೊಡ್ತಾರೆ. ಇವಾಗ ತ್ಯಕ್ತೆ ಅನ್ನೇ ಪಂಚದಶಸು ದಿನೇಶು ಕ್ಷೀಯತೆ ಮನಃ ತೇನ ಸ್ಮರ್ತುಂ ನ ಶಕ್ತೋ ಭೂತ್ ಶ್ವೇತಕೇತುರ್ನ ಕಿಂಚನ. ಅವನಿಗೆ 15 ದಿವಸ ನೀನು ಊಟ ಮಾಡದೆ ಇದ್ಬಿಡು, ಅನ್ನ ಅಂದ್ರೆ ಗಟ್ಟಿ ಅನ್ನ ಯಾವ್ದನ್ನು ಸೇವನೆ ಮಾಡದೆ ಇದ್ಬಿಡು, ನೀರು ಮಾತ್ರ ಬೇಕಾದಷ್ಟು ಕುಡಿತಾ ಇರು, ಯಾಕಂದ್ರೆ ನೀರು ಕುಡಿದೇವ್ರೆ ನೀನೇ ಸತ್ತೋಗ್ಬಿಡ್ತೀಯ ನೀನು ಅಂತ ಹೇಳ್ಬಿಟ್ಟು, ಪ್ರಾಣ ಉಳಿಯಲ್ಲ ಅಂತ ಹೇಳ್ಬಿಟ್ಟು ತಂದೆ ಹೇಳ್ತಾನೆ. ಇವನು ಅದೇ ತರ 15 ದಿವಸ ಇದ್ಬಿಟ್ಟು ಬರ್ತಾನೆ. ಬಂದ್ಮೇಲೆ ನೋಡಿದ್ರೆ ಇವರು ಸರಿ ಇವನು ಬೇಕಾದಷ್ಟು ವೇದ ಅಧ್ಯಯನ ಮಾಡಿದ್ದಿಲ್ಲ, ಅದನ್ನ ಹೇಳು ಅಂತ ಹೇಳಿದ್ರೆ ಇವನಿಗೆ ಮನಸ್ಸು ಸ್ಮರಣೆನೇ ಬರ್ತಾ ಇಲ್ಲ, ಇವನಿಗೆ ನೆನಪಿಗೆ ಯಾವ್ದು ಬರ್ತಾನೆ ಇಲ್ಲ, ನೆನಪೇ ಆಗ್ತಾ ಇಲ್ಲ ಯಾವ್ದು ಕೂಡ. ಸರಿ ಆಮೇಲೆ ಹೋಗೋಣ ಊಟ ಮಾಡ್ಕೊಂಬ ಅಂತ ಹೇಳಿದ್ರೆ ಊಟ ಮಾಡಿದ್ಮೇಲೆ ಚೆನ್ನಾಗೆಲ್ಲ ಹೇಳಕ್ ಬರ್ತೀವಿ ಅವನಿಗೆ. ಹೀಗೆ ಅನ್ವಯ ವ್ಯತಿರೇಕದಿಂದ ಇವರು ತೋರಿಸ್ಕೊಡ್ತಾರೆ. ಸೊ ಹೀಗೆ ತ್ಯಕ್ತೆ ಅನ್ನೇ ಪಂಚದಶಸು ದಿನೇಶು 15 ದಿನ ಯಾವುದನ್ನು ತಿಂದೇ ಇದ್ದಾಗ ಕ್ಷೀಯತೆ ಮನಃ ಮನಸ್ಸಿಗೆ ಒಂದು ಕ್ಷಯ ಅಂದ್ರೆ ಅದಕ್ಕೆ ಕೆಲಸ ಮಾಡೋ ಸಾಮರ್ಥ್ಯ ತುಂಬಾ ಕುಗ್ಗು ಬಿಡುತ್ತೆ. ಆಮೇಲೆ ತೇನ ಸ್ಮರ್ತುಮ್ನ ಶಕ್ತಃ ಅಭೂತ್, ಅದರಿಂದ ಅವನಿಗೆ ಸ್ಮರಣೆನೇ ಬರ್ಲಿಲ್ಲ, ಯೋಚನೆ ಅವನಿಗೆ ಹಿಂದೆ ಓದಿದ್ದಲ್ಲ ಯಾವ್ದು ಕೂಡ ಅವನಿಗೆ ನೆನಪೇ ಆಗ್ತಾ ಇಲ್ಲ ಅವನಿಗೆ. ಅಭೂತ್ ಶ್ವೇತಕೇತು ನ ಕಿಂಚನ ಅನ್ನೇನ ಪುಷ್ಟೇ ಮನಸ್ಸಿ ವೇದಾನ್ ಸಸ್ಮಾರ ತತ್ಕ್ಷಣಾತ್ ಅನ್ವಯ ವ್ಯತಿರೇಕಾಭ್ಯಾಂ ಮನೋ ಅನ್ನಮಯಂ ಇಷ್ಯತಾಂ ಅಂತ. ಹಾಗಾಗಿ ಅನ್ನೇನ ಪುಷ್ಟೇ ಮನಸ್ಸಿ ಅವನ ಊಟ ಮಾಡ್ಕೊಂಡು ಬಂದ್ಮೇಲೆ ಏನಾಗುತ್ತೆ, ಅವನಿಗೆ ಎಲ್ಲವನ್ನೂ ಚೆನ್ನಾಗಿ ಹಿಂದೆ ಏನೇ ಯಾವ ತರ ಹೇಳ್ತಾ ಇದ್ನೋ ಆತರ ಎಲ್ಲವನ್ನೂ ಹೇಳಕ್ ಅವನಿಗಾಯ್ತು. ಅದರಿಂದ ಅನ್ವಯ ವ್ಯತಿರೇಕ ಅಂದ್ರೆ ಅನ್ವಯ ಅಂದ್ರೆ ಕಾರಣ ಇದ್ರೆ ಕಾರ್ಯ ಉಂಟಾಗುತ್ತೆ, ವ್ಯತಿರೇಕ ಅಂದ್ರೆ ಕಾರಣ ಇಲ್ಲದೆ ಹೋದ್ರೆ ಕಾರ್ಯ ಉಂಟಾಗುದಿಲ್ಲ ಅಂತ. ಇವಾಗ ನಾವು ಏನು ಈ ಎಕ್ಸ್ಪೆರಿಮೆಂಟ್ ಇಂದ ಅವ್ರು ಏನ್ ಮಾಡಿದ್ರು, ಅನ್ನ ಇಲ್ಲದೆ ಹೋದ್ರೆ ಮನಸ್ಸು ಕೆಲಸ ಮಾಡೋದಿಲ್ಲ, ಅನ್ನ ಇದ್ರೆ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಲಾಜಿಕ್ ಇಂದ ಅವರು ಅನ್ನಕ್ಕೂ ಮನಸ್ಸಿಗೂ ಒಂದು ಕಾರ್ಯಕಾರಣ ಭಾವವನ್ನ ಸ್ಥಾಪನೆ ಮಾಡಿದ್ರು. ಇವಾಗ ಮುಂದಕ್ಕೆ ಭೌತಿಕತ್ವೇ ಕೆಲಸ್ಯೇವಂ ಸ್ಥಿತೇ ಭೂತಾತಿರೇಕತಃ ತನ್ನಾಸ್ತಿ ತದ್ವತ್ ಭೂತಾನಿ ನೈವ ಸದ್ವ್ಯತಿರೇಕತಃ. ಇವಾಗ ಏನ್ ಹೇಳ್ತಾ ಇದ್ದಾರೆ, ಅಖಿಲಸ್ಯ ಭೌತಿಕತ್ವೇ ಇಡೀ ಪ್ರಪಂಚವೂ ಕೂಡ ಭೌತಿಕವಾಗಿದೆ ಇರೋದು. ಏವಂ ಸ್ಥಿತೆ ಭೂತಾತಿರೇಕತಃ ತತ್ ನಾಸ್ತಿ ಅಂದ್ರೆ ಭೌತಿಕವಾದ ಪ್ರಪಂಚ ಅನ್ನೋದು ಭೂತಗಳಿಲ್ಲದೆ ಇರಕ್ಕಾಗುದಿಲ್ಲ, ಇರೋದಿಲ್ಲ. ಅದು ತದ್ವತ್ ಭೂತಾನಿ ನೈವ ಸದ್ವ್ಯತಿರೇಕತಃ, ಅದೇ ತರ ಆ ಪಂಚಭೂತಗಳು ಅಂತ ಇದೆಯಲ್ಲ ಅವುಗಳು ಕೂಡ ಸತ್ತನ್ನು ಬ್ರಹ್ಮದಿಂದಲೇ ಬಂದಿರೋದು, ಬ್ರಹ್ಮವನ್ನು ಬಿಟ್ಟು ಈ ಭೂತಗಳು ಯಾವ್ದು ಕೂಡ ಇರಕ್ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು ಹೀಗೆ ಒಂದು ರೂಲ್ ನಮಗೆ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಬಿಟ್ರು. ಅಂದ್ರೆ ಏನಾಯ್ತು, ನಾವು ಸ್ಟಾರ್ಟ್ ಮಾಡಿದ್ದು ಎಲ್ಲಿಂದ ಅಂದ್ರೆ ಭೌತಿಕ ಪ್ರಪಂಚ ಹೊರಗಡೆ ಇರೋ ಪ್ರಪಂಚ ಪಂಚಭೂತಗಳಿಂದ ಆಗ್ಲಿ ಅದೇ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ, ನೀವೇ ತೋರಿಸ್ಬಿಟ್ರಿ. ಆದ್ರೆ ನನ್ನ ಶರೀರ ಮನಸ್ಸು ಅಂತ ನಾನು ಇದೀನಲ್ಲ, ನನ್ನ ಕಥೆ ಏನು ಅಂತ ಕೇಳಿದಾಗ ಅದಕ್ಕೂ ಇವ್ರು ಹೇಳ್ಬಿಟ್ರು, ನೋಡು ನಿನ್ ಶರೀರದಲ್ಲಿರೋ ಸ್ಥೂಲ ಶರೀರಕ್ಕೂ ಪಂಚಭೂತಗಳೇ ಬೇಕಾಗಿದೆ, ಸೂಕ್ಷ್ಮ ಶರೀರಕ್ಕೂ ಪಂಚಭೂತಗಳು ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅದು ಕೂಡ ಅದರ ಕಾರ್ಯಕಾರಣವನ್ನು ಅಲ್ಲೂ ಕೂಡ ತೋರಿಸ್ಕೊಟ್ರು. ಇವಾಗ ಅದನ್ನ ಸಮಪ್ ಮಾಡ್ತಾ ಇದ್ದಾರೆ. ಭೌತಿಕತ್ವೇ ಅಖಿಲಸ್ಯ ಏವಂ ಸ್ಥಿತೆ ಭೂತಾತಿರೇಕತಃ ತತ್ ನಾಸ್ತಿ. ಭೂತಾತಿರೇಕ ಅಂತ ಹೇಳಿದ್ರೆ ಭೂತಗಳನ್ನ ಬಿಟ್ಟು ಭೌತಿಕ ಅನ್ನೋದು ಇಲ್ವೇ ಇಲ್ಲ. ಅದೇ ತರ ಭೂತಗಳು ಕೂಡ ಪಂಚಭೂತಗಳು ಕೂಡ ಬ್ರಹ್ಮವನ್ನು ಬಿಟ್ಟು ಅವುಗಳು ಕೂಡ ಯಾವ್ದು ಇರುವಿಕೆ ಇಲ್ವೇ ಇಲ್ಲ ಅದಕ್ಕೆ ಅಂತ ಹೇಳಿ ಅದು ಹೀಗೆ ನಾವು ಒಂದು ನಿರ್ಣಯ ಮಾಡ್ಕೋಬಹುದು ನಾವು ಅಂತ ಹೇಳ್ತೀವಿ. ಇವಾಗ ಮುಂದಕ್ಕೆ ಜಗತಃ ಕಾರಣಂ ಯತ್ ಸತ್ ಅದ್ವೈತಂ ತದ್ ವಿಜಿಜ್ಞವಾನ್ ಶ್ವೇತಕೇತು ತಾವತಾಸ್ಯ ಜೀವತ್ವಂ ನ ನಿವರ್ತತೆ. ಇದುವರೆಗೂ ಶ್ವೇತಕೇತು ಏನಾಯ್ತು ಅಂತ ಹೇಳಿದ್ರೆ ಇವ್ರು ಇಷ್ಟವರೆಗೂ ಪಾಠ ಮಾಡಿದ್ರಿಂದ ತೋರಿಸ್ಕೊಟ್ಟಿದ್ರು, ಎಕ್ಸ್ಪೆರಿಮೆಂಟ್ ಎಲ್ಲ ತೋರಿಸಿದ್ರು. ನೋಡಿ ಇದರಲ್ಲಿ ಥಿಯರಿ ಪ್ರಾಕ್ಟಿಕಲ್ಸ್ ಎರಡು ಮಾಡಿದ್ದಾರೆ ಇವರು. ನೋಡಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು. ಆ ಒಂದು ವಿದ್ಯೆ ಅಂತ ಹೇಳಿದ್ರೆ ನಾವು ಹೇಗೆ ಮಾಡರ್ನ್ ಎಜುಕೇಶನ್ ಅಲ್ಲಿ ನಾವು ಥಿಯರಿ ಅಂಡ್ ಪ್ರಾಕ್ಟೀಸ್ ಎರಡು ನಾವು ಒಟ್ಟೊಟ್ಟಿಗೆ ಮಾಡಿ ತೋರಿಸ್ತೀವೋ, ಹಾಗೆ ಹೇಳ್ಕೊಡೋದು ಮೆಥಡ್ ಇದೆಯೋ, ಅದೇ ತರ ಈ ಬ್ರಹ್ಮವಿದ್ಯೆಯಲ್ಲೂ ಕೂಡ ಥಿಯರಿ ಅಂಡ್ ಪ್ರಾಕ್ಟೀಸ್ ಎರಡನ್ನು ಮಾಡಿ ತೋರಿಸ್ತಾರೆ. ಥಿಯರಿ ಭಾಗ ಏನು, ಪಂಚಭೂತಗಳಿಂದ ಎಲ್ಲವೂ ಉಂಟಾಗುತ್ತೆ ಅಂತ ಹೇಳೋದು, ಅದನ್ನ ಪ್ರತಿಪಾದನೆ ಮಾಡ್ಬೇಕು, ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ರು. ಹೇಗೆ ಅವನ ಉಪವಾಸ ಇರಿಸಿದ್ರು, ಹೀಗೆ ಮಾಡಿ ಅವನಿಗೆ ಅದನ್ನು ಹೇಳಿ ತೋರಿಸಿದ್ರು ಅವ್ರು. ಹೀಗೆ ಮಾಡಿ ಏನ್ ಮಾಡಿದ್ರು, ಜಗತ ಕಾರಣಂ ಯತ್ ಸತ್ ಅದ್ವೈತಂ ತತ್ ವಿಜಿಜ್ಞವಾನ್. ಅವಾಗ ಇವನಿಗೆ ಇದುವರೆಗೂ ಏನು ಒಂದು ನಿರ್ಣಯ ಆಗಿದೆ ಅಂತ ಹೇಳಿದ್ರೆ, ಇದುವರೆಗೂ ಆಗಿರೋ ಪಾಠದಿಂದ ಶ್ವೇತಕೇತುಗೆ ಏನ್ ನಿರ್ಣಯ ಆಗಿದೆ ಅಂತ ಹೇಳಿದ್ರೆ, ಜಗತ್ತಿಗೆಲ್ಲ ಕಾರಣವಾಗಿರೋ ಈ ಒಂದು ಸತ್ ಅಂತ ಒಂದು ಇದೆಯಲ್ಲ, ಅದ್ವೈತಂ ಅಂತ ಸತ್ ಅಂತ, ಅದು ಕಾರಣ, ಅದೇ ಕಾರಣ ಅಂತ ಅವನಿಗೆ ಚೆನ್ನಾಗಿ ತಿಳ್ಕೊಂಡ ಅವನು ಶ್ವೇತಕೇತು. ಅಷ್ಟು ಮಾತ್ರಕ್ಕೆ ಅವನು ತನ್ನ ನಾನು ಅಂದ್ರೆ ನಾನು ಸುಖ ದುಃಖಗಳನ್ನ ಅನುಭವಿಸೋ, ನಾನು ಕರ್ತಾ ಹೋಗ್ತಾ, ನನಗೆ ಮತ್ತೆ ಸಂಸಾರ ಎಲ್ಲ ಬರೆದು ಜನ್ಮ ಬರ್ತಾ ಇರುತ್ತೆ ನನಗೆ ಅಂತ ಒಂದು ವಿಷಯ ಇದೆಯಲ್ಲ ಜೀವತ್ವ ಅಂತ, ಅದು ಇದುವರೆಗೂ ಅವನಿಗೆ ತೀರ್ಮಾನ ಆಗಿಲ್ಲ. ಯಾಕಂದ್ರೆ ನೋಡಿ ಆ ಪಾರ್ಟ್ ಆಫ್ ದಿ ಕ್ವೆಶ್ಚನ್ ಹ್ಯಾಸ್ ನಾಟ್ ಬಿನ್ ಅಡ್ರೆಸ್ಡ್ ಯೆಟ್. ಇವಾಗ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅಡ್ರೆಸ್ ಮಾಡ್ಬಿಟ್ರು, ಬಟ್ ಜೀವ ಅನ್ನೋನು ಇಟ್ ಇಸ್ ನಾಟ್ ಜಸ್ಟ್ ದಿ ಸೂಕ್ಷ್ಮ ಸ್ಥೂಲ ಶರೀರ, ಅದಕ್ಕೂ ದಾಟಿ ಇರೋ ಒಂದು ಚೈತನ್ಯ ಸ್ವರೂಪ ಅಲ್ವಾ. ಯಾಕಂದ್ರೆ ನಾವು ಮುಂಚೆನೆ ಹೇಳಿದ್ವಿ, ಈ ಜೀವ ಅಂತ ಹೇಳಿದ್ರೆ ಅದರಲ್ಲಿ 3 ಕಾಂಪೊನೆಂಟ್ಸ್ ಇದೆ.
ಸ್ಥೂಲ ಶರೀರ ಅಂತ ಒಂದು ಕಾಂಪೊನೆಂಟ್, ಸೂಕ್ಷ್ಮ ಶರೀರ ಅಂತ ಒಂದು ಕಾಂಪೊನೆಂಟ್, ಆತ್ಮ ಅಂತ ಒಂದು ಕಾಂಪೊನೆಂಟ್, ಚೈತನ್ಯ ಅಂತ ಕಾಂಪೊನೆಂಟ್ ಇದೆ. ಅಫ್ಕೋರ್ಸ್ ಕಾರಣ ಶರೀರ ಅಂತ ಒಂದಿದೆ, ಅದನ್ನ ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಆ ಕಾರಣ ಶರೀರ ಅಂತ ಒಂದು ಅವಿದ್ಯೆ ಇರೋದ್ರಿಂದನೇ ಈ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳು ಬಂದು ನಮ್ಗೆ ಒಂದೊಂದು ಸತಿನೂ ನಮ್ಗೆ ಅದು ಆವೃತ್ತಿ ಆಗ್ತಾ ಇದೆ ನಮ್ಗೆ. ಸೊ ಹೀಗೆ ನಮಗೆ ನೋಡಿದಾಗ ಈ ಜೀವ ಅಂತ ಇರೋದ್ರಲ್ಲಿ ಜೀವತ್ವ ಅನ್ನೋದು ನಮ್ಗೆ ಅದು ಆ ಒಂದು ಭ್ರಮೆ ಹೋಗ್ಬೇಕಾದ್ರೆ ಅವನು ಕೂಡ ಬ್ರಹ್ಮ ಅಂತ ತೋರಿಸ್ಬೇಕಾಗಿದೆ. ಇವಾಗ ಅವ್ರೇನ್ ಮಾಡಿದ್ರು, ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಎರಡು ಕೂಡ ಬ್ರಹ್ಮ ಅಂತ ತೋರಿಸ್ಬಿಟ್ರು, ಈ ಪಂಚಭೂತಗಳಿಂದನೇ ಆಗಿರೋದು ಅಂತ. ಆದ್ರೆ ಚೈತನ್ಯ ಅಂತ ಒಂದಿದೆಯಲ್ಲ, ಅದ್ರ ಕತೆ ಏನು ಅಂತ ಇನ್ನ ತೀರ್ಮಾನ ಆಗಿಲ್ಲ. ಅದನ್ನ ಹೇಳಕ್ಕೆ ಮುಂದಕ್ಕೆ ಬರೋ ಪೋರ್ಷನ್ಸ್ ಎಲ್ಲ ಮುಂದೆ ಅದನ್ನ ಹೇಳ್ತಾರೆ. ಸ್ವಸ್ಯ ಬ್ರಹ್ಮತ್ವ ಬೋಧೇನ ಜೀವತ್ವಂ ಅಪಗಚ್ಚತಿ ಇತಿ ಅಭಿಪ್ರೇತ್ಯ ತಂ ಶಿಷ್ಯಂ ಪುನಃ ಪ್ರೋತ್ಸಾಹಯತ್ಯಸೌ. ಇವಾಗ ತಂದೆಗೆ ಗೊತ್ತಾಗ್ತಾ ಇದೆ, ಒಂದು ಒಳ್ಳೆ ಟೀಚರ್ ಅಂತ ಹೇಳಿದ್ರೆ ಅವನಿಗೆ ಯಾವ ತರ ಹೇಳ್ಕೊಡ್ಬೇಕು ಅಂತ ಮೆಥಡ್ ಗೊತ್ತಿರುತ್ತೆ, ಯಾವ್ಯಾವ ತರ ಪ್ರಶ್ನೆಗಳು ಬರ್ಬೋದು ಸ್ಟೂಡೆಂಟ್ ಇಂದ, ಅದು ಅವನಿಗೆ ಅವನ ಪ್ರಿಯಂಪ್ಟ್ ಮಾಡ್ತಾನೆ. ಅದನ್ನ ಅವನು ಮುಂಚೆನೆ ಅದನ್ನ ತಿಳ್ಕೊಂಡು ಅವನು ಅದಕ್ಕೆ ತಕ್ಕನಾಗಿ ಬೋಧನೆ ಮಾಡ್ತಾನೆ. ಇವಾಗ ಏನ್ ಮಾಡ್ತಾನೆ, ಈ ಸಿಚುವೇಶನ್ ನಲ್ಲಿ ಶ್ವೇತಕೇತುಗೆ ಜೀವತ್ವದ ಬಗ್ಗೆ ಒಂದು ಪ್ರಶ್ನೆ ಬರ್ತಾ ಇದೆ ಅವನಿಗೆ, ಅದನ್ನ ನಾನು ಸರಿ ಮಾಡ್ಬೇಕು ಇವಾಗ ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಮುಂದಿನ ಟೀಚಿಂಗ್ ಎಲ್ಲ ಅದ್ರ ಮೇಲೆ ಡೈರೆಕ್ಟ್ ಆಗಿರುತ್ತೆ. ಇವಾಗ ಈ ಭಾಗದಲ್ಲಿ ತತ್ವಮಸಿ ಅನ್ನೋ ಭಾಗ ಬರುತ್ತೆ. ತತ್ವಮಸಿ ಅನ್ನೋದು ಇಟ್ ಇಸ್ ಡೈರೆಕ್ಟ್ ಟು ದಿ ಜೀವ, ನಾಟ್ ಟು ದಿ ವರ್ಲ್ಡ್. ಹಾಗಾಗಿ ವರ್ಲ್ಡ್ಗೆ ನಮ್ಗೆ ತೋರಿಸಕ್ಕೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂತದೆಲ್ಲ ಇದೆ ನಮ್ಗೆ. ಬಟ್ ತತ್ವಮಸಿ ಅನ್ನೋದು ಸ್ಪೆಸಿಫಿಕ್ ಆಗಿ ಇರೋದು ಜೀವತ್ವ ಅನ್ನೋದೊಂದು ಕ್ವೆಶ್ಚನ್ ನ ಅಡ್ರೆಸ್ ಮಾಡಕ್ಕೆ ಅದಿರೋದು. ಅಂದ್ರೆ ತ್ವಂ ಅನ್ನೋ ಅಂಶ ಜೀವನಕ್ಕೆ ಸೇರಿರೋದು. ಹಾಗಾಗಿ ಅದನ್ನ ಅಡ್ರೆಸ್ ಮಾಡಕ್ಕೆ ಶುರು ಮಾಡ್ತಾರೆ. ಸ್ವಸ್ಯ ಬ್ರಹ್ಮತ್ವ ಬೋಧೇನ ಜೀವತ್ವಂ ಅಪಗಚ್ಚತಿ. ಇವಾಗ ಏನಾಯ್ತು, ನಾನ್ ಜೀವ ಅಂತ ಅವ್ನು ಅನ್ಕೊಂಡಿರೋದ್ರಿಂದ ನೋಡಿ ಇದನ್ನ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಮೇ ಬಿ ಆ ಶಬ್ದ ಗೊತ್ತಿಲ್ಲದೆ ಇರ್ಬೋದು ಎಲ್ಲರಿಗೂ ಕೂಡ, ಆದ್ರೆ ಶಾಸ್ತ್ರ ಹೇಳ್ಕೊಡುತ್ತೆ ಆ ಶಬ್ದವನ್ನ. ನೀನ್ ಜೀವ ಅಂತ ಶಬ್ದವನ್ನ ಶಾಸ್ತ್ರ ಹೇಳ್ಕೊಡುತ್ತೆ. ಆದ್ರೆ ಪ್ರತಿಯೊಂದು ವ್ಯಕ್ತಿಗೂ ಕೂಡ, ಅದು ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ಎಲ್ಲರಿಗೂ ಕೂಡ ತಾನು ಕರ್ತ ಭೋಕ್ತ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಆಮೇಲೆ ತಾನು ಚೇತನ ವಸ್ತುವಾಗೂ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಿದೆ. ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ಸೇರ್ಕೊಂಡು ನಾನು ಅಂತ ಹೇಳ್ತಾ ಇದ್ದೀವಿ ಹೊರತು ಕೇವಲ ಚೈತನ್ಯ ಸ್ವರೂಪ ಅಂತ ಹೇಳ್ಕೊಳಕ್ಕೆ ಶಾಸ್ತ್ರ ಬರ್ಬೇಕಾಗಿದೆ. ಬಟ್ ಎಲ್ಲರಿಗೂ ಕೂಡ ನಾನು ಇಂಥ ಒಂದು ಕರ್ತ ಭೋಕ್ತನಾಗಿದ್ದೀನಿ, ಚೇತನಾಗಿದ್ದೀನಿ, ನಾನು ತಿಳ್ಕೊಳ್ತಾ ಇದ್ದೀನಿ ಎಲ್ಲವನ್ನು, ಹೊರಗಡೆ ಇರೋ ವಸ್ತುಗಳನ್ನ ನಾನು ತಿಳ್ಕೊಳ್ತಾ ಇದ್ದೀನಿ. ಹಾಗೆ ಪ್ರಮಾತೃತ್ವ, ಕರ್ತೃತ್ವ, ಭೋಕ್ತೃತ್ವ, ಸಂಸಾರಿತ್ವ, ಜನನ ಮರಣತ್ವ, ಸುಖ ದುಃಖ ಇದೆಲ್ಲವೂ ಕೂಡ ನನಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಒಂದೇ ಒಂದು ಅಂಶ ಮನುಷ್ಯರಿಗೆ ಮಾತ್ರ, ಅದು ಆಸ್ತಿಕರಿಗೆ ಮಾತ್ರ ಗೊತ್ತಿರೋದು ಏನು ಅಂತ ಹೇಳಿದ್ರೆ, ನನಗೆ ಮತ್ತೆ ಜನ್ಮಗಳು ಎಷ್ಟೋ ಆಗಿದೆ ಹಿಂದೆ, ಇನ್ನೂ ಕೂಡ ಬರುತ್ತೆ ನನಗೆ ಅಂತ. ಅದ್ರಲ್ಲೇ ಮನುಷ್ಯರಾಗಿದ್ರು ಕೂಡ ನಾಸ್ತಿಕರಾಗಿದ್ರೆ ಅವ್ರು ಇದನ್ನ ನಂಬೋದಿಲ್ಲ. ಅವ್ರು ಅಂದ್ರೆ ಅವ್ರಿಗೆ ಇದು ಮನಸ್ಸಿಗೆ ಬರೋದೇ ಇಲ್ಲ. ಯಾವ್ದು ಹೇಳ್ಕೊಟ್ರು ಕೂಡ ಅವರು ವಾದ ಮಾಡ್ತಾರೆ, ಇಲ್ಲ ಇದು ಪುನರ್ಜನ್ಮ ಎಲ್ಲ ಇಲ್ವೇ ಇಲ್ಲ, ಪಾಸ್ಟ್ ಲೈಫ್ ಅಂತ ಏನು ಇಲ್ಲ, ಫ್ಯೂಚರ್ ಬಾಡೀಸ್ ಅಂತ ಏನು ಇಲ್ಲ ಅಂತ ಹೇಳ್ತಾರೆ. ಅದೇ ತರ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅದು ಗೊತ್ತಿಲ್ಲದೆ ಇರುತ್ತೆ. ಅದು ಯಾವ್ದಾದ್ರು ಕೆಲವು ಪ್ರಾಣಿ ಪಕ್ಷಿಗಳಿಗೆ ಮಾತ್ರ ಯಾವ್ದಾದ್ರು ಒಂದು ಸಂಸ್ಕಾರದಿಂದ, ತುಂಬಾ ಸಂಸ್ಕಾರ ಬಲದಿಂದ ಅದು ಇರ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಭಾಗವತದಲ್ಲಿ ಆ ಜಿಂಕೆ ಕತೆ ಬರ್ತಲ್ವಾ, ಜಡಭರತ ಕತೆ, ಅವನಿಗೆ ಅಷ್ಟೊಂದು ಪರಿಪಕ್ವವಾದ ಒಂದು ವ್ಯಕ್ತಿ ಅವನು, ರಾಜ ಅವನು ಕೊನೆ ಕಾಲದಲ್ಲಿ ಅವನು ಅಷ್ಟೊಂದು ಉಪಾಸನೆ ಎಲ್ಲ ಮಾಡ್ಬಿಟ್ಟು ಅವನು ಅದನ್ನೇ ಕಂಟಿನ್ಯೂ ಮಾಡ್ಬಿಟ್ಟಿದ್ರೆ ಅವನಿಗೆ ಬ್ರಹ್ಮಲೋಕ ಸಿಗ್ತಾ ಇತ್ತು, ಕ್ರಮ ಸಿಗ್ತಾ ಇತ್ತು ಅವನಿಗೆ. ಆದ್ರೆ ಆ ಕೊನೆಗಾಲಿಗೆ ಏನಾಗೋಯ್ತು, ಅವನಿಗೆ ಒಂದು ಜಿಂಕೆ ಮರಿ ಮೇಲೆ ಅವನಿಗೊಂದು ಇದು ವ್ಯಾಮೋಹ ಬಂದು ಅವನೇನ್ ಮಾಡ್ತಾನೆ, ಪ್ರಾಣ ಬಿಡುವಾಗ ಆ ಜಿಂಕೆಯನ್ನೇ ನೆನೆಸ್ಕೊಂಡು ಅವನು ಪ್ರಾಣ ಬಿಟ್ಟಿದ್ರಿಂದ ಅವನು ನೆಕ್ಸ್ಟ್ ಜನ್ಮದಲ್ಲಿ ಜಿಂಕೆಯಾಗಿ ಅವನು ಹುಟ್ಟುತ್ತಾನೆ. ಬಟ್ ಆ ಜಿಂಕೆ ಹುಟ್ಟಿದ್ರು ಕೂಡ ಅವನ ಸಂಸ್ಕಾರ ಎಷ್ಟು ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ಅವನಿಗೆ ಗೊತ್ತಿತ್ತು, ಇದು ನಾವು ಇನ್ಮೇಲೆ ನಾವು ಏಮಾರ್ಬಾರ್ದು. ಅವಾಗ ಏನೋ ಏಮಾರ್ಬಿಟ್ಟೆ ನಾನು, ಇನ್ಮೇಲೆ ನಾನು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಅದು ಬಾಕಿ ಜಿಂಕೆಗಳ ಜೊತೆಗೆ ಏನೋ ಅಷ್ಟೊಂದು ಏನು ವ್ಯವಹಾರ ಮಾಡದೆ ಅಷ್ಟೊಂದು ಕಟ್ನಿಟ್ಟಾಗಿದ್ದು ಅದು ಆ ಜನ್ಮವನ್ನು ಕಳೆದ್ಬಿಟ್ಟು ನೆಕ್ಸ್ಟ್ ಜನ್ಮದಲ್ಲಿ ಅದಕ್ಕೆ ಜಡಭರತನಾಗಿ ಜ್ಞಾನಿಯಾಗಿ ಅವನು ಹುಡ್ತಾನೆ ಅಂತ ಒಂದು ಕಥೆಯಲ್ಲಿ ಹಾಕ್ಬರುತ್ತೆ ಅದು. ಸೊ ಅಂತಹ ಒಂದು ಯಾವ್ದಾದ್ರು ಸಂಸ್ಕಾರ ಹೆಚ್ಚಾಗಿರೋದಕ್ಕೆ ಅದಕ್ಕೆ ಏನೋ ಸ್ವಲ್ಪ ಗೊತ್ತಿರುತ್ತೆ ಅಂತ ನಾವು ಹೇಳ್ಬೋದು. ಇದೇ ತರನೇ ಆ ಗಜೇಂದ್ರ ಮೋಕ್ಷ ಬರುತ್ತಲ್ಲ, ಅಲ್ಲೂ ಕೂಡ ಈ ಮೊಸಳೆ ಬಂದು ಇಟ್ಕೊಳ್ಳುತ್ತೆ, ಎಲ್ಲ ಆಗುತ್ತೆ ಅದು. ಆದ್ರೆ ಅದು ಪರಮಾತ್ಮನ ಪ್ರಾರ್ಥನೆ ಮಾಡ್ಕೊಳ್ಳುತ್ತೆ. ಆ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಅದಕ್ಕೆ ಯಾಕಂದ್ರೆ ಆನೆ ಕೂಡ ಹಿಂದೆ ಒಂದು ತುಂಬಾ ಉತ್ಕೃಷ್ಟವಾದ ಒಂದು ಒಳ್ಳೆ ಒಂದು ರಾಜನಾಗಿದ್ದ, ಗಂಧರ್ವನಾಗಿದ್ದ. ಅವನಿಗೆ ಒಂದು ಶಾಪದಿಂದ ಅವನ ಈ ತರ ಆಗಿರ್ತಾನೆ. ಆದ್ರೆ ಅವನಿಗೆ ಒಂದು ಸಂಸ್ಕಾರ ತುಂಬಾ ಚೆನ್ನಾಗಿದ್ದರಿಂದ ಅದು ಪರಮಾತ್ಮನ ಪ್ರಾರ್ಥನೆ ಮಾಡ್ಕೊಂಡು ಅವನಿಗೆ ಒಂದು ಮೋಕ್ಷ ಸಿಕ್ತು ಅಂತ ಕತೆ ಬರುತ್ತೆ. ಸೊ ಹೀಗೆ ಪ್ರಾಣಿ ಪಕ್ಷಿಗಳಲ್ಲಿ ಯಾವ್ದಾದ್ರು ಕೆಲವಿಗೆ ಒಂದು ಒಳ್ಳೆ ಸಂಸ್ಕಾರದಿಂದ ಈ ವಿಷಯ ಗೊತ್ತಿರ್ಬೋದು. ಆದ್ರೆ ಸಾಮಾನ್ಯವಾಗಿ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಕೂಡ ಈ ಸಂಸಾರ ಅಂತ ನಾವು ಮತ್ತೆ ಹುಟ್ಟುತ್ತಾ ಇರೋದು ಅನ್ನೋ ವಿಷಯ ಗೊತ್ತಿರಲ್ಲ. ಸುಖ ದುಃಖ ಅನುಭವಿಸ್ತಾ ಇದ್ದೀನಿ ಅಂತ ಅಷ್ಟು ಗೊತ್ತಿರುತ್ತೆ. ನಾನು ಕರ್ತಾ ಭೋಗ್ತಾ ಅನ್ನೋದನ್ನ ಗೊತ್ತಿರುತ್ತೆ ಅಷ್ಟೊಂದು. ಯಾಕಂದ್ರೆ ನಾನು ಹೋಗಿ ಆಹಾರವನ್ನ ಹುಡುಕಿ ತಂದ್ರೇನೆ ನನ್ನ ಒಂದು ಹಸಿವು ಹೋಗುತ್ತೆ ಅಂತ ಕಾರ್ಯಕಾರಣ ಭಾವ ಗೊತ್ತಿರುತ್ತೆ ಅದಕ್ಕೆ. ಸೊ ನಾನೇ ಕರ್ತ ಆಗಿರ್ಬೇಕು, ನಾನೇ ಭೋಕ್ತನವಾಗಿದ್ದೀನಿ ಅಂತ ಅದಕ್ಕೆ ಗೊತ್ತಿರುತ್ತೆ ಅದು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಜೀವತ್ವ ಅಂತ ಒಂದಿದೆಯಲ್ಲ, ಅದು ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ
ಅದು ಬ್ರಹ್ಮಜ್ಞಾನದಿಂದಲೇ ಹೋಗುತ್ತೆ ಅನ್ನೋದನ್ನ ಮುಂದಕ್ಕೆ ಹೇಳ್ಕೊಡ್ಬೇಕು ಅಂತ ಶುರು ಮಾಡ್ತಾರೆ. ಸ್ವಸ್ಯ ಬ್ರಹ್ಮತ್ವ ಬೋಧೇನ ಜೀವತ್ವಂ ಅಪಗಚ್ಚತಿ ಇತಿ ಅಭಿಪ್ರೇತ್ಯ ತಮ್ ಶಿಷ್ಯಂ ಪುನಃ ಪ್ರೋತ್ಸಾಹಯತಿ ಅಸೌ. ಹಾಗಾಗಿ ಮತ್ತೆ ಆ ಮಗನ್ನ ಮುಕ್ಷು ಜಿಜ್ಞಾಸು ಅವನ್ನ ಅಲ್ಲಿಗೆ ನಿಲ್ಲಿಸದೆ ಮುಂದಕ್ಕೆ ನಿನಗೆ ಇನ್ನೂ ಸ್ವಲ್ಪ ಪಾಠ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಮುಂದಕ್ಕೆ ಮಾಡಕ್ ಶುರು ಮಾಡ್ತಾರೆ. ಇವಾಗ ಸ್ವಪ್ನ ಅವಸಾನಂ ಜಿಯಾನೀಹಿ ಮಮ ವ್ಯಾಕುರ್ವತೋ ಮುಖಾತ್ ಸ್ವಸ್ಯ ಸ್ವರೂಪಂ ತತ್ವಂ ಇತಿ ಸುಪ್ತೌ ಸ್ಫುಟಂ ಖಲು ಅಂತ. ಇವಾಗ ಏನ್ ಮಾಡ್ತಾರೆ, ಈ ಅವಸ್ಥಾತ್ರಯವನ್ನ ಮೆಚ್ಚಕ್ ತರ್ತಾ ಇದ್ದಾರೆ. ಇವಾಗ ನಿನಗೆ ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಎಲ್ಲದ್ರೂ ಕೂಡ ನೀನು ಚೆನ್ನಾಗಿ ತಿಳ್ಕೊಳ್ತಾ ಇದೆ, ತಿಳುವಳಿಕೆ ಬರ್ತಾ ಇದೆ, ಎಲ್ಲ ವಿಷಯಗಳು ತಿಳುವಳಿಕೆ ಬರ್ತಾ ಇದೆ. ಅದರಲ್ಲಿ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆಯಲ್ಲಿ ಎರಡರಲ್ಲೇನೆ ನಿನಗೆ ಕರ್ತೃತ್ವ ಭೋಕ್ತೃತ್ವ ಸಂಸಾರಿತ್ವ ಈ ಅನುಭವಗಳೆಲ್ಲ ಬರ್ತಾ ಇದೆ ನಿನಗೆ. ಆದ್ರೆ ಸುಷುಪ್ತಿ ಅವಸ್ಥೆಗೆ ಹೋದಾಗ ಇವುಗಳು ಯಾವ್ದು ಇರೋದಿಲ್ಲ ನೋಡು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಸ್ವಸ್ಯ ಸ್ವರೂಪಂ ತತ್ವಂ ಇತಿ ಸುಪ್ತೌ ಸ್ಫುಟಂ ಖಲು. ನನ್ನ ಸ್ವರೂಪ ಸತ್ ಸ್ವರೂಪ, ನಾನು ಸದ್ಬ್ರಹ್ಮ ಅನ್ನೋದು ಸುಷುಪ್ತಿನಲ್ಲಿ ಸ್ಫುಟವಾಗುತ್ತೆ ನೋಡು ಅಂತ ಈ ವಿಷಯವನ್ನು ಇಟ್ಕೊಂಡು ಇದರಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ 6ನೇ ಶ್ಲೋಕ ಅಂದ್ರೆ ಬಾಲ್ಯಾದಿಶು ಬರಕ್ ಮುಂಚೆ ಈ ಸ್ವಪ್ನ ಸುಷುಪ್ತಿ ಅವಸ್ಥೆಯನ್ನ ಹೇಳೋ ಶ್ಲೋಕ ಬರುತ್ತೆ. ಇಲ್ಲ ಅದು ಎಂಟನೇದು. ಸೊ ಇದರಲ್ಲಿ ಈ ಮಾಯಾ ಪರಿಭ್ರಾಮಿತ ಅಂತ ಹೇಳಿ ಮುಂಚೆ ಇಲ್ಲ ಮಾಯಾಶಕ್ತಿ ವಿಲಾಸ ಕಲ್ಪಿತ ಮಹಾವ್ಯೋಮ ಸಂಹಾರಣೆ ಅಂತ ಬಂದ್ಮೇಲೆ ಅದಾದ್ಮೇಲೆ ಈ ಸುಷುಪ್ತಿ ಅವಸ್ಥೆಯದು ಶ್ಲೋಕ ಬರುತ್ತೆ ಅದು. ಸೊ ಹೀಗೆ ಆ ಶ್ಲೋಕದಲ್ಲಿ ಕವರ್ ಮಾಡಿದ್ದಾರೆ. ಇಲ್ಲಿ ಇವರು ಇದನ್ನ ಹೇಳಕ್ ಶುರು ಮಾಡ್ತಾರೆ. ಹೇಗೆ ಅಂದ್ರೆ ಯದಾ ಸುಷುಪ್ತಿಂ ಆಪ್ನೋತಿ ಪುಮಾನ್ ಏತಂ ತದಾ ಜನಾಃ ಸ್ವಪಿತಿ ಇತಿ ಆಹುಃ ಏತಸ್ಯ ತಾತ್ಪರ್ಯಂ ಪ್ರವಿಚಿಂತ್ಯತಾಂ ಅಂತ. ಇವಾಗ ನೋಡಿ, ಒಬ್ಬ ಮಲಗಿರುವಾಗ ಅವನ್ನ ನೋಡಿ ಬಾಕಿಯವರು ಇವನು ಮಲಗಿದ್ದಾನೆ, ಇವನು ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಹೇಳಕ್ಕೆ ಸಂಸ್ಕೃತದಲ್ಲಿ ಸ್ವಪಿತಿ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಒಂದು ಬರ್ಬದು ಅವ್ನು ನಿದ್ದೆ ಮಾಡ್ತಾ ಇದ್ದಾನೆ ಅಂತ. ಆದ್ರೆ ಆ ಉಪನಿಷತ್ ಏನ್ ಮಾಡಿದೆ ಅಂದ್ರೆ ಆ ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಒಂದು ಯಾವ್ದನ್ನ ಬರ್ಬಾಗಿ ಯೂಸ್ ಮಾಡ್ತಾ ಇದೆಯೋ ಅದೇ ಅವನಿಗೆ ಹೆಸರಾಗೂ ಮಾಡ್ಬಿಡ್ತಾರೆ, ನೌನಾಗೂ ಮಾಡ್ಬಿಟ್ಟಿದೆ. ಸ್ವಪಿತಿ ನಾಮ ಅಂತ ಹೇಳ್ಬಿಟ್ಟು ಇವನಿಗೆ ಸ್ವಪಿತಿ ಅಂತಾನೆ ಒಂದು ಹೆಸರನ್ನ ಇದು ಉಪನಿಷತ್ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯದಾ ಸುಷುಪ್ತಿಂ ಆಪ್ನೋತಿ ಪುಮಾನ್ ಏತಂ ತದಾ ಜನಾಃ ಸ್ವಪಿತಿ ಇತಿ ಆಹುಃ ಏತಸ್ಯ ತಾತ್ಪರ್ಯಂ ಪ್ರವಿಚಿಂತ್ಯತಾಂ. ಹೀಗಾಗಿ ಈ ಎಲ್ಲರೂ ಇವನ್ನ ನೋಡಿ ಇವನು ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ಸ್ವಪಿತಿ ಅಂತ ಇದೆಯಲ್ಲ, ಆ ಸ್ವಪಿತಿಯಿಂದ ಶಬ್ದಕ್ಕೆ ಒಂದು ಎಟಿಮಲಾಜಿಕಲ್ ಮೀನಿಂಗ್ ಇದೆ. ಆ ಎಟಿಮಲಾಜಿಕಲ್ ಮೀನಿಂಗ್ ಏನು ಅಂತ ಹೇಳಿದ್ರೆ ಇವರೇ ವಿವರಿಸ್ತಾರೆ ಅದನ್ನ. ಏನು ಅಂದ್ರೆ ಇವನು ತನ್ನ ಒಂದು ಸ್ವರೂಪವನ್ನ ಹೋಗಿ ಸೇರಿದ್ದಾನೆ ಅಂತ. ಹಾಗಾಗಿ ಸ್ವಂ ಅಪೀತಿ ಅಂದ್ರೆ ತನ್ನನ್ನೇ ಅವನು ಹೋಗಿ ಹೊಂದಿದ್ದಾನೆ ಅವಾಗ ಅಂತ. ಹಾಗಾಗಿ ಸುಷುಪ್ತಿ ಸಮಯದಲ್ಲಿ ಒಬ್ಬ ತನ್ನನ್ನೇ ಹೊಂದಿರ್ತಾನೆ ಅಂತ. ಹಾಗಾಗಿ ಸ್ವಪಿತಿಯಿಂದ ಶಬ್ದಕ್ಕೆ ಸ್ವಂ ಅಪೀತಿ ಅಂತ ಹೇಳ್ಬಿಟ್ಟು ಒಂದು ಇದನ್ನ ಇವರೇ ಅವರು ಅದಕ್ಕೆ ಇದು ಕೊಡ್ತಾರೆ, ವ್ಯುತ್ಪತ್ತಿ ಕೊಡ್ತಾರೆ ಇದಕ್ಕೆ. ಸೊ ತಿಂಗಂತಂ ಪದಂ ಅಜ್ಞಾನ ಸುಬಂತಂ ತು ವಿವೇಕಿನಾಂ ಸ್ಯಾತ್ ನಿದ್ರಾಣಸ್ಯ ನಾಮ ಏತತ್ ವಸ್ತುತತ್ವಾವಭಾಸಕಂ ಅಂತ ಹೇಳ್ತಾ ಇದ್ದಾರೆ. ತಿಂಗಂತಂ ಅಂತ ಹೇಳಿದ್ರೆ ಇದು ವರ್ಬ್, ಸುಬಂತ ಅಂತ ಹೇಳಿದ್ರೆ ನೌನರು. ಹಾಗಾಗಿ ಸ್ವಪಿತಿ ಅಂತ ಜನರು ಹೇಳ್ತಾರಲ್ಲ ಇವ್ ನಿದ್ದೆ ಮಾಡ್ತಾನೆ ಅಂತ, ಅದು ಅಜ್ಞಾನಿಗಳು ಅವರು ಈ ತಿಗಂದಂ ಅನ್ನೋದು ಅಜ್ಞಾನಿಗಳ ಶಬ್ದ ಅದು. ಆದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ವಿಚಾರ ಮಾಡಿರೋರು ಸ್ವಪಿತಿ ಹೆಸರೇ ಇವನಿಗಿದೆ ಅಂತ ಹೇಳ್ಬಿಟ್ಟು ಅದ್ ಯಾತಿಗೆ ಅವನಿಗೆ ಸ್ವಪಿತಿ ಅಂತ ಹೆಸರು ಅನ್ನೋದನ್ನ ಮುಂದೆ ಕೇಳ್ತಾರೆ ಅವರು. ಯಾಕಂದ್ರೆ ಅವನು ತನ್ನ ಸ್ವರೂಪವನ್ನೇ ಅವನು ಸೇರ್ಕೊಂಡಿದ್ದಾನೆ ಹೋಗಿ ಅನ್ನೋ ಕಾರಣದಿಂದ ಅವನಿಗೆ ಸ್ವಪಿತಿ ಅಂತ. ಸೊ ಹೀಗೆ ಸುಬಂತಂತು ವಿವೇಕಿನಾಂ ಸ್ಯಾತ್ ನಿದ್ರಾಣಸ್ಯ ನಾಮ ಏತತ್ ವಸ್ತುತತ್ವ ಅವಭಾಸಕಂ. ನಿದ್ದೆ ಮಾಡೋನು ಒಬ್ನೇನೆ, ಅವನು ನೋಡಿ ಬಾಕಿಯವ್ರು ಹೇಳೋದು ಇವನು ನಿದ್ದೆ ಮಾಡ್ತಾ ಇದ್ದಾನೆ ಅಂತ. ಆದ್ರೆ ಇವನು ಆ ನಿದ್ದೆ ಮಾಡೋನೇ ಇವನು ಅಂತ ಸ್ವಪಿತಿನ ಶಬ್ದವೇ ಇವನಿಗೆ ಹೆಸರೇ ಸ್ವಪಿತಿ ಅಂತ ಬರುತ್ತೆ ಇದು ಅಂತ ಹೇಳ್ಬಿಟ್ಟು ಅದು ಹೇಗ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ವಪ್ನ ಜಾಗರಯೋರ್ ಜೀವ ಸತತ್ವಾತ್ ಭಿನ್ನವತ್ ಭವೇತ್ ಸುಷುಪ್ತೌ ಸಮ್ಯಗ್ ಏಕತ್ವಂ ಯಾತಿ ಸದ್ವಸ್ತುನಾ ಸಹ. ಇವಾಗ ಏನಿದೆಯಾ ಸ್ವಪ್ನ ಜಾಗರಯೋ ಜೀವ ಸತ್ತತ್ವಾದ್ ಭಿನ್ನವತ್ ಭವೇತ್. ನೋಡಿ, ಸ್ವಪ್ನ ಮತ್ತು ಜಾಗೃತ ಅವಸ್ಥೆಗಳಲ್ಲಿ ನಮಗೆ ನಮಗೆ ನಮ್ಮ ವಾಸ್ತವಾದ ಸ್ವರೂಪ ಸತ್ತತ್ವ ಅಂತ ಇದೆಯಲ್ಲ, ಅದರಿಂದ ನಾವು ಬೇರೆಯಾಗಿರೋ ತರ ಕಾಣಿಸ್ಕೊಳ್ತಾ ಇರುತ್ತೆ ನಮ್ಗೆ. ಆದ್ರೆ ಸುಷುಪ್ತಿ ಸಮಯದಲ್ಲಿ ನಮ್ಗೆ ಆ ಒಂದು ಭೇದವನ್ನ ತೋರ್ಸಕ್ಕೆ ಯಾವ್ದು ಇರೋದೇ ಇಲ್ಲ. ಇದಕ್ಕೇನೆ ಏನ್ ಹೇಳ್ತಾರೆ ಅಂದ್ರೆ ನೋಡಿ, ಈ ಆವರಣ ಮತ್ತು ವಿಕ್ಷೇಪ ಅಂತ ಎರಡು ಶಕ್ತಿ ಇದೆಯಲ್ಲ ಅಜ್ಞಾನಕ್ಕೆ, ಅದರಲ್ಲಿ ಸುಷುಪ್ತಿ ಸಮಯದಲ್ಲಿ ಆವರಣ ಶಕ್ತಿ ಮಾತ್ರ ಇರುತ್ತೆ. ಆದ್ರೆ ಜಾಗೃತ ಮತ್ತು ಸ್ವಪ್ನಾವಸ್ಥೆಗೆ ಬಂದಾಗ ವಿಕ್ಷೇಪ ಶಕ್ತಿಯು ಸೇರ್ಕೊಂಡಿರುತ್ತೆ. ಏನು ಅಂದ್ರೆ ನೋಡಿ, ಆವರಣ ಶಕ್ತಿ ಏನ್ ಮಾಡುತ್ತೆ ಅಂದ್ರೆ ನಮ್ಮ ವಾಸ್ತವಾದ ಸ್ವರೂಪ ಏನು ಅಂತ ತೋರಿಸದೆ ಮಾಡುತ್ತೆ, ಮುಚ್ಚಿ ಮರೆ ಮಾಡುತ್ತೆ. ಆದ್ರೆ ವಿಕ್ಷೇಪ ಶಕ್ತಿ ಏನ್ ಮಾಡುತ್ತೆ ಅಂದ್ರೆ ನಾವು ಯಾವ್ದಲ್ವೋ ಅದನ್ನ ಪ್ರೊಜೆಕ್ಟ್ ಮಾಡುತ್ತೆ. ಸೊ ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ನಮ್ಗೆ
ಆ ಪ್ರೊಜೆಕ್ಟೆಡ್ ಒಂದು ಒಂದು ರೂಪ ಇದೆಯಲ್ಲ ನಮ್ದು, ಅದೇ ನಮ್ಗೆ ಕಾಣಿಸ್ಕೊಳ್ತಾ ಇರುತ್ತೆ. ಪ್ರೊಜೆಕ್ಟೆಡ್ ಇಂದ ಏನು, ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಎಲ್ಲ ಸೇರ್ಕೊಂಡಿರೋ ಒಂದು ವಸ್ತುವೇ ನಾವು ಅಂತ ನಾವು ಆ ಸಮಯದಲ್ಲಿ ಯಾವ್ದು ಜಾಗೃತ ಅವಸ್ಥೆಯಲ್ಲಿ, ಸ್ವಪ್ನ ಅವಸ್ಥೆಯಲ್ಲಿ, ಎರಡು ಅವಸ್ಥೆಯಲ್ಲೂ ಇದನ್ನೇ ಅನುಭವಿಸ್ತಾ ಇರ್ತೀವಿ ನಾವು. ಆದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ನಾವು ನಮ್ಮ ಸತ್ ಸ್ವರೂಪ ಅನ್ನೋದನ್ನ ನಾವು ತುಂಬಾ ಕ್ಲೋಸ್ ಆಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ಅನ್ನೋದನ್ನ ಇವರು ಹೇಳ್ತಾ ಇದ್ದಾರೆ. ಎಲ್ಲರ ಅನುಭವದಲ್ಲೂ ಕೂಡ ಇರುತ್ತೆ ಅದು. ಯಾಕಂದ್ರೆ ಆ ಸುಷುಪ್ತಿ ಅವಸ್ಥೆಯಲ್ಲಿ ನಾವು ಏನಾಗಿದ್ದೀವಿ ಅಂತ ನಮಗೆ ಗೊತ್ತಿರಲ್ಲ ಆ ಸಮಯದಲ್ಲಿ. ಎಚ್ಚರ ಆದ್ಮೇಲೆ ನಾವು ಇಂಥವಾಗಿದ್ದೀನಿ ನಾನು ಅಂತ ಗೊತ್ತಾಗುತ್ತೆ. ಅದು ತಿಳ್ಕೊಳ್ತೀವಿ ನಾವು. ತಿಳ್ಕೊಳ್ಳೋದು ಏನು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಅದೇ ತರ ಸುಷುಪ್ತಿ ಹೋಗಕ್ ಮುಂಚೆನೂ ಒಬ್ಬ ನಾನು ಇಂಥವನು ಅಂತವನು ಅಂತ ಅನ್ಕೊಂಡೇ ನಿದ್ದೆ ಮಾಡಕ್ ಹೋಗ್ತಾನೆ. ಆದ್ರೆ ನಿದ್ದೆ ಅನ್ನೋದು ಎಂತ ಒಂದು ವಂಡರ್ಫುಲ್ ಸ್ಟೇಟ್ ಅಂದ್ರೆ, ಇವನು ಏನೇನು ಅಂತ ಅನ್ಕೊಂಡಿದ್ನೋ ನೋಡಿ, ಅದ್ರ ಜೊತೆಗೆ ಏನೇನೆಲ್ಲ ಹೋಗುತ್ತೆ ಅಂತ ಹೇಳಿದ್ರೆ, ಇವನಿಗೆ ಎಷ್ಟೋ ಚಿಂತೆಗಳಿರ್ಬೋದು, ತುಂಬಾ ಮನಸ್ಸಿಗೆ ಎಷ್ಟೋ ವ್ಯಥೆ ಇರ್ಬೋದು, ಎಷ್ಟೋ ಕಷ್ಟಗಳಿರ್ಬೋದು ಇವನಿಗೆ. ಅದೆಲ್ಲವೂ ಕೂಡ ಏನಾಗುತ್ತೆ ಸುಷುಪ್ತಿ ಸಮಯದಲ್ಲಿ ಅದೆಲ್ಲ ಯಾವ್ದು ಭಾಸವಾಗಲ್ಲ. ಅವಾಗ ಏನಾಯ್ತು, ಆ ಸುಷುಪ್ತಿ ಅನ್ನೋದು ಅಷ್ಟೊಂದು ಒಳ್ಳೆ ಒಂದು ರೆಸ್ಟ್ ಸ್ಟೇಟ್ ಆಗಿರುತ್ತೆ. ಅದು ಇವನಿಗೂ ಕೂಡ ಒಂದು ಆಹ್ಲಾದವನ್ನು ಕೊಡುತ್ತೆ, ಆನಂದವನ್ನು ಕೊಡುತ್ತೆ. ಅದು ಸಿಗುತ್ತೆ ಅಂತ ಪ್ರತಿಯೊಬ್ಬನಿಗೂ ಗೊತ್ತಿರೋದ್ರಿಂದನೇ ಎಲ್ಲರೂ ಕೂಡ ಇವತ್ತು ಸಾಕಪ್ಪ ನಾನು ನಿದ್ದೆ ಮಾಡ್ತೀನಿ, ನಾನು ಮಲಗ್ತೀನಿ ಸ್ವಲ್ಪ ಹೊತ್ತು, ನಾಳೆ ನೋಡ್ಕೊಳ್ಳೋಣ ಅಥವಾ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ಬಿಟ್ಟು ಹೋಗಕ್ಕೆ ಸಿದ್ಧವಾಗಿರ್ತಾನೆ ಎಲ್ಲರೂ ಕೂಡ. ಹೀಗೆ ಸ್ವಪ್ನ ಜಾಗರಯೋ ಜೀವ ಸತ್ತತ್ವಾತ್ ಭಿನ್ನವತ್ ಭವೇತ್. ಅವನು ಸತ್ತತ್ವ ಅಂತ ಯಾವ್ದು ತನ್ನ ವಾಸ್ತವದ ಸ್ವರೂಪ ಇದೆಯೋ ಅದರಿಂದ ತನ್ನ ಬೇರೆ ಇರೋ ತರ ಭಿನ್ನವತ್ ಭವೇತ್. ಆದ್ರೆ ಸುಷುಪ್ತವು ಸಮ್ಯಕ್ ಏಕತ್ವಂ ಯಾತಿ ಸದ್ವಸ್ತುನಾ ಸಹ. ಅವಾಗ ಸುಷುಪ್ತಿ ಸಮಯದಲ್ಲಿ ಅವನು ಸದ್ವಸ್ತು ಅಂತ ಯಾವ ಬ್ರಹ್ಮ ಇದೆಯೋ ಆ ಬ್ರಹ್ಮ ಸ್ವರೂಪ ಅದ್ರ ಜೊತೆಗೆ ಇವನು ಐಕ್ಯವನ್ನು ಹೊಂದಿರ್ತಾನೆ. ಯದ್ಯಪಿ ಇವನಿಗೆ ಗೊತ್ತಿರಲ್ಲ, ಐಕ್ಯವನ್ನು ಹೊಂದಿದ್ದೀನಿ ಅಂತಾನೆ ಗೊತ್ತಿಲ್ಲ. ಎಚ್ಚರ ಆದ್ಮೇಲೆ ಕೂಡ ನಾನು ಬ್ರಹ್ಮದ ಜೊತೆ ಬ್ರಹ್ಮವಾಗೇ ನಾನು ಇದ್ದೆ ಅಂತ ಗೊತ್ತಿರಲ್ಲ. ಅದು ಶಾಸ್ತ್ರ ಹೇಳ್ಕೊಟ್ರೆ ಗೊತ್ತಾಗುತ್ತೆ ಅಷ್ಟೇ ಹೊರತು. ಆಮೇಲೆ ಅವನಿಗೆ ಅಪರೋಕ್ಷ ಜ್ಞಾನ ಬಂದಾಗ ಅವಾಗ್ಲೂ ಕೂಡ ಸುಷುಪ್ತಿ ಸಮಯದಲ್ಲಿ ನಾನು ಬ್ರಹ್ಮವಾಗಿದ್ದೀನಿ ಅಂತ ಅವನು ಆವಾಗ್ಲೂ ಕೂಡ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಮೈಂಡ್ ಆಕ್ಟಿವ್ ಆಗಿದ್ರೇನೆ ಈ ಒಂದು ರಿಯಲೈಸೇಷನ್ ಎಲ್ಲ ಆಗೋದದು. ಸುಷುಪ್ತಿ ಸಮಯದಲ್ಲಿ ಮೈಂಡ್ ಆಕ್ಟಿವ್ ಆಗಿ ಇರೋದಿಲ್ಲ, ಅದರಿಂದ ಇಂಥ ಒಂದು ರಿಯಲೈಸೇಷನ್ ಇರೋದಿಲ್ಲ. ಆದ್ರೆ ಎಚ್ಚರ ಆದ್ಮೇಲೆ ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಒಂದು ಅನುಭವ ಖಂಡಿತ ಇದೆ. ಇದು ಹೇಗೆ ಬರುತ್ತೆ ಅಂತ ಹೇಳಕ್ಕೆ ಒಂದು ಪ್ರಕ್ರಿಯೆ ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ಅದಕ್ಕೆ ಏನ್ ಮಾಡಿದ್ದಾರೆ ಪಂಚದಶಿಯಲ್ಲಿ ಅವರು ಹೇಳಿದ್ದಾರೆ ಅದನ್ನ. ಈ ಮನಸ್ಸು ಅನ್ನೋದು ಸುಷುಪ್ತಿ ಸಮಯದಲ್ಲಿ ಪೂರ್ತಿ ಲಯವಾಗುತ್ತೆ ಅಂತ ನಾವು ಅನ್ಕೊಟ್ಟಿರ್ತೀವಿ, ಬಟ್ ಕಂಪ್ಲೀಟ್ ಆಗಿ ಲಯ ಆಗೋದಿಲ್ಲ. ಅದ್ರಲ್ಲಿ ಒಂದು ಅಂಶ ಈ ಆನಂದಮಯ ಅಂಶ ಅಂತಂದಿಲ್ಲ, ಅದು ಮಾತ್ರ ಎಚ್ಚರವಾಗಿರುತ್ತೆ. ಸುಷುಪ್ತಿ ಸಮಯದಲ್ಲಿ ನಮಗೆ ಒಂದು ಯಾವ ಆನಂದ ಇದೆಯೋ, ಯಾಕಂದ್ರೆ ನೋಡಿ ನಾವ್ ಎಚ್ಚರ ಆದ್ಮೇಲೆ ನಮ್ಗೆ ನಾನು ಸುಖವಾಗಿ ನಿದ್ದೆ ಮಾಡಿದೆ, ಏನು ಗೊತ್ತಾಗ್ಲಿಲ್ಲ ನನ್ಗೆ ಅಂತ ನಾವು ಹೇಳ್ತೀವಲ್ಲ, ಆ ಎರಡು ಜ್ಞಾನಗಳು ನಮ್ಗೆ ಆಗಿದೆ. ಒಂದು ಸುಖ ಜ್ಞಾನ ಆಗಿದೆ ಅನುಭವ, ಇನ್ನೊಂದು ಏನು ಗೊತ್ತಾಗ್ಲಿಲ್ಲ ಅಂತ ಒಂದು ಜ್ಞಾನವೂ ಆಗಿದೆ. ಇದು ಒಂದು ನಿಯಮ ಏನು ಅಂತ ಹೇಳಿದ್ರೆ, ಏನೇ ಒಂದು ಜ್ಞಾನ ನಿನಗೆ ಆಗ್ಬೇಕು ಅಂದ್ರೆ ಮನಸ್ಸಿನ ಒಂದು ವೃತ್ತಿ ಬೇಕಾಗುತ್ತೆ. ಮನೋವೃತ್ತಿ ಮುಖಾಂತರನೇ ನಮಗೆ ಒಂದು ಜ್ಞಾನ ಬರಕ್ ಸಾಧ್ಯವಾಗುತ್ತೆ. ಆ ಸಮಯದಲ್ಲಿ ಮನಸ್ಸು ಇಲ್ಲ ಅಂತ ಇರುವಾಗ ವೃತ್ತಿನೇ ಇಲ್ವಲ್ಲ ನಿನಗೆ, ಹೇಗ್ ನಿಮ್ಗೆ ಅದನ್ನ ಆ ಜ್ಞಾನಗಳು ನಿಮ್ಗೆ ಹೇಗ್ ಬಂತು ಅಂತ ಒಂದು ಪ್ರಶ್ನೆ ಮಾಡಿದಾಗ ಅದಕ್ಕೆ ಒಂದು ಉತ್ತರ ಕೊಡ್ಬೇಕು ಶಾಸ್ತ್ರ. ಅದಕ್ಕೆ ಒಂದು ಪ್ರಕ್ರಿಯೆ ಮಾಡಿದ್ದಾರೆ. ಏನ್ ಪ್ರಕ್ರಿಯೆ ಮಾಡಿದೆ ಅಂದ್ರೆ, ನೋಡು ಮನಸ್ಸು ವೃತ್ತಿ ಬೇಕು ಅನ್ನೋ ಒಪ್ತೀವಿ ನಾವು, ಬಟ್ ಮನೋವೃತ್ತಿಯಾಗೇ ಇರ್ಬೇಕು ಅಂತ ನಿಯಮ ಇಲ್ಲ. ಅದಕ್ಕೆ ಇವರು ಅವಿದ್ಯಾವೃತ್ತಿ ಅಂತ ಒಂದು ಕಲ್ಪನೆ ಮಾಡಿದ್ದಾರೆ. ಅವಿದ್ಯಾವೃತ್ತಿ ಅಂತ ಒಂದು ಆ ಸಮಯದಲ್ಲಿ ನಿಮ್ಗೆ ಆಕ್ಟಿವ್ ಆಗಿದ್ದರು, ಆ ವೃತ್ತಿಯಿಂದ ನೀನು ಕ್ಯಾಪ್ಚರ್ ಮಾಡಿದ್ಯಾ ನಿನ್ನ ಸುಖಾನುಭವವನ್ನ ಮತ್ತು ಏನು ಗೊತ್ತಿಲ್ಲ ಅನ್ನೋದನ್ನ ಎರಡನ್ನೂ ಕ್ಯಾಪ್ಚರ್ ಮಾಡಿದ್ಯಾ. ಎಚ್ಚರ ಆಗಿದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ವಿಜ್ಞಾನಮಯ ಕೋಶ ಎಚ್ಚರ ಆಗೋಗ್ಬಿಡ್ತಾರೆ. ಅದಕ್ಕೆ ಇದೆಲ್ಲ ಸೇರ್ಕೊಂಡಿದೆ, ಅದಕ್ಕೆ ಏನು ಸ್ಮರಣ ಬರಕ್ಕೆ ಅದು ಸಾಧ್ಯತೆ ಇದೆ. ಅದು ಸ್ಮರಿಸ್ಕೊಂಡು ಏನ್ ಮಾಡುತ್ತೆ, ನಾನು ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದೆ, ತುಂಬಾ ಏನು ಗೊತ್ತಾಗ್ಲಿಲ್ಲ ನನಗೆ ಅಂತ ಹೇಳ್ಕೊಳಕ್ ಬರುತ್ತೆ, ಅದು ರಿಕಾಲ್ ಮಾಡಕ್ಕೆ ಬರುತ್ತೆ ಅದು. ಹಾಗಾಗಿ ಆ ಸಮಯದಲ್ಲಿ ಒಂದು ಮನೋವೃತ್ತಿ ಇಲ್ಲದೆ ಹೋದ್ರು ಕೂಡ ಅವಿದ್ಯಾವೃತ್ತಿ ಅಂತ ಒಂದನ್ನ ಇಟ್ಕೊಂಡು ಮಾಡಿದ್ದಾರೆ. ಇದು ಅವಿದ್ಯಾವೃತ್ತಿ ಅಂತ ಹೇಳಕ್ ಕೂಡ ಒಂದು ಕಾರಣ ಇದೆ. ಯಾಕೆಂದ್ರೆ ನೋಡಿ ನಮ್ದ್ರಲ್ಲಿ ಈ ಆನಂದಮಯ ಕೋಶ ಅಂತ ಇದೆಯಲ್ಲ, ಅದನ್ನೇನೆ ಕಾರಣ ಶರೀರ ಅಂತ ಹೇಳ್ತಾರೆ. ಕಾರಣ ಶರೀರಕ್ಕೆ ಒಂದು ಲೋಕಸ್ ಕೊಡ್ಬೇಕು ನಮ್ಗೆ. ಇವಾಗ ಸ್ಥೂಲ ಶರೀರ ಇಂಥದನ್ನ ತೋರಿಸ್ಬೋದು ನಾವು. ಸೂಕ್ಷ್ಮ ಶರೀರ ಯಾವ್ದಂತ ಕೇಳಿದ್ರೆ ಮನಸ್ಸು ಇಂದ್ರಿಯಗಳು ಪ್ರಾಣ ಇದೆಲ್ಲ ಸೇರ್ಕೊಂಡಿರೋದು ಸೂಕ್ಷ್ಮ ಶರೀರ ಅಂತ, ಅದಕ್ಕೂ ನಾವು ಸ್ಥಾನ ಕೊಡ್ಬೋದು. ಆದ್ರೆ ಈ ಕಾರಣ ಶರೀರ ಅಂತ ಇದೆಯಲ್ಲ, ಅದಕ್ಕೆ ಎಲ್ಲಿ ಸ್ಥಾನ ಕೊಡ್ತೀಯ ಅಂತ ಕೇಳಿದ್ರೆ ಅದು ನಾನು ಬೇರೆ ಹೊರಗಡೆ ಎಲ್ಲೋ ಇದೆ ಅಂತ ಹೇಳಕ್ ಆಗೋದಿಲ್ಲ. ನಾವು ನನ್ನಲ್ಲೇ ಇದೆ ಅಂತ ಹೇಳ್ಬೇಕು ನಾವು. ಸೊ ನನ್ನಲ್ಲೇ ಇದೆ ಅಂತ ಹೇಳಿದ್ರೆ ನನ್ನಲ್ಲಿ ಎಲ್ಲಿದೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಅದಕ್ಕೆ ಏನ್ ಮಾಡಿದೆ ಅಂದ್ರೆ, ಈ ಆನಂದಮಯ ಕೋಶ ಅನ್ನೋದು ಯಾವ್ದಿದೆಯೋ ಮನಸ್ಸಿಗೆ ಆತ್ಮನಿಗೆ ತುಂಬಾ ಹತ್ತಿರದಲ್ಲಿರೋದು, ಆ ಕೋಶನೇ ತುಂಬಾ ಹತ್ತಿರದಿರೋದು, ಅದರಲ್ಲಿ ಈ ಕಾರಣ ಶರೀರವನ್ನು ಸೇರಿಸಿದ್ದಾರೆ. ಅಜ್ಞಾನ ಅನ್ನೋದು ಅದರಲ್ಲೇ ಇದೆ ಅಂತ ಸೇರಿಸಿದ್ದಾರೆ. ಏನಿವೆ ಅದರ ಒಂದು ಪ್ರಕ್ರಿಯೆ ಇದೆ. ಸೊ ಹೀಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಸುಷುಪ್ತವು ಸಮ್ಯಕ್ ಏಕತ್ವಂ ಯಾತಿ ಸದ್ವಸ್ತುನಾ ಸಹ. ಸದ್ವಸ್ತು ಅಂತ ಯಾವ್ದು ಬ್ರಹ್ಮ ಇದೆಯೋ ಅದ್ರ ಜೊತೆಗೆ ನಾವು ಇವನು ತುಂಬಾ ಏಕತ್ವವನ್ನು ಹೊಂದಿರ್ತಾನೆ ಅಂತ ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ದೃಷ್ಟಾಂತ ಕೊಡುತ್ತೆ. ಅದು ಸುಷುಪ್ತಿ ಸಮಯದಲ್ಲಿ ಜೀವ ಹೇಗಿರ್ತಾನೆ ಅಂತ ಹೇಳಿದ್ರೆ, ಜೀವ ಬ್ರಹ್ಮ ಎರಡೂ ಕೂಡ ತುಂಬಾ ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಂಡ್ಬಿಟ್ಟಿರ್ತಾರೆ, ತಪ್ಕೊಂಡ್ಬಿಟ್ಟಿರ್ತಾರೆ ಎರಡೂ ಕೂಡ. ಅದಕ್ಕೆ ಹೇಗೆ ಒಬ್ಬ ಒಂದು ಪ್ರಿಯಾದ ಭಾರ್ಯೆಯನ್ನು ಸೇರಿ ತಪ್ಕೊಂಡಿರ್ತಾನೋ ಅವಾಗ ಅದು ಹೇಳಿದ ಕೇಳೋ ಮಾತದ್ದು. ಅವನಿಗೆ ಹೊರಗಡೆ ಇರೋ ಪ್ರಪಂಚನೂ ಗೊತ್ತಿರಲ್ಲ, ಒಳಗಡೆ ಇರೋ ಪ್ರಪಂಚನೂ ಗೊತ್ತಿರಲಿ, ಆತರ ಒಂದು ಗಾಢ ಆಲಿಂಗನದಲ್ಲಿ ಇರ್ತಾನೋ, ಅದೇ ತರ ಈ ಜೀವ ಕೂಡ ಸುಷುಪ್ತಿ ಸಮಯದಲ್ಲಿ ಬ್ರಹ್ಮದ ಜೊತೆಗೆ ಈ ತರ ಒಂದು ಆಲಿಂಗನವನ್ನು ಮಾಡ್ಕೊಂಡು, ಆಲಿಂಗ ಅಂದ್ರೆ ಫಿಸಿಕಲ್ ತಗೋಬಾರ್ದು, ಅದನ್ನ
ಆ ಒಂದು ಸ್ವರೂಪದಲ್ಲಿ ಇರ್ತಾನೆ ಇವನು. ಅವಾಗ ಅವನಿಗೆ ಹೊರಗಡೆ ಪ್ರಪಂಚ ಒಳಗಡೆ ಪ್ರಪಂಚ ಎರಡು ಗೊತ್ತಾಗಲ್ಲ ಅಂತ. ಹೊರಗಡೆ ಪ್ರಪಂಚ ಏನು, ಸ್ಥೂಲ ಶರೀರದಿಂದ ನಾವು ಹೊರಗಡೆ ಯಾವ್ದಾವ್ದನ್ನ ನೋಡ್ತೀವೋ ಅದು. ಒಳಗಡೆ ಪ್ರಪಂಚ ಯಾವುದು, ಸ್ವಪ್ನದಲ್ಲಿ ನೋಡೋದು ಮತ್ತು ನೆನಪು ಮಾಡ್ಕೊಡೋದು. ಮನಸ್ಸಲ್ಲಿ ನಾವು ಯಾವ್ದಾದ್ರು ಯೋಚನೆ ಮಾಡುವಾಗ ಒಳಗಡೆ ಪ್ರಪಂಚವಾಗಿರುತ್ತೆ ಅದು. ಈ ಎರಡೂ ಕೂಡ ಅವನಿಗೆ ಆ ಸಮಯದಲ್ಲಿ ಭಾಸವಾಗೋದಿಲ್ಲ ಅಂತ ಉಪನಿಷತ್ತು ಹೇಳಿದ್ದಾರೆ. ಸೊ ಇಲ್ಲಿ ಇವರಿಗೆ ಮುಂದಕ್ಕೆ ಹೇಳ್ತಾ ಇದ್ದಾರೆ. ಈ ಒಂದು ಶ್ಲೋಕ ಹೇಳಿ ನಾನು ನಿಲ್ಲಿಸ್ತೀನಿ. ಜೀವತ್ವಮಾತ್ಮನ ಪ್ರಾಣಧಾರಣಾತ್ ನ ಸ್ವಭಾವತಃ ಸದ್ರೂಪತ್ವಂ ಸ್ವತಃ ತತ್ತು ಸ್ಫುಟಂ ಸ್ವಪಿತಿ ನಾಮತಃ ಅಂತ ಹೇಳ್ಬಿಟ್ಟು, ಈ ಸ್ವಪಿತಿ ಅಂತ ನೋಡಿ, ಸಂಸ್ಕೃತ ಶಬ್ದ ಸ್ವಪಿತಿ ಅಂತ, ಅದಕ್ಕೆ ಎರಡು ಮೀನಿಂಗ್ ಇದೆ ಅಂತ ಹೇಳಿದ್ರು. ಸ್ವಪಿತಿ ಅನ್ನೋದು ಒಂದು ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ವರ್ಬ್, ಅವ್ನು ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಹೇಳಕ್ಕೆ. ಇನ್ನೊಂದು ಅವ್ನು ನಿದ್ದೆ ಮಾಡ್ತಾ ಇರೋನಿಗೆ ಒಂದು ನೌನ್, ಅವನಿಗೆ ಹೆಸರು ಸ್ವಪಿತಿ ಅಂತ. ಆ ಹೆಸರು ಸ್ವಪಿತಿ ಅಂತ ಇದೆಯಲ್ಲ, ಅದನ್ನ ತುಂಬಾ ಚೆನ್ನಾಗಿ ಅವರು ಮುಂದಕ್ಕೆ ಇದು ವ್ಯುತ್ಪತ್ತಿ ಅಂದ್ರೆ ಅದಕ್ಕೆ ಎಟಿಮೊಲಾಜಿಕಲ್ ಮೀನಿಂಗ್ ಏನು ಅಂತ ತೋರಿಸ್ಕೊಡ್ತಾರೆ. ಇವಾಗ ಇಲ್ಲಿ ಹೇಳ್ತಾ ಇದ್ದಾರೆ, ಜೀವತ್ವಂ ಆತ್ಮನಃ ಪ್ರಾಣಧಾರಣ ಅಂತ. ನೋಡಿ, ಜೀವ್ ಪ್ರಾಣಧಾರಣೆ ಅಂತ ಒಂದು ಧಾತು ಇದೆ. ಜೀವ್ ಅಂತ ಧಾತು ಇದೆ, ಸಂಸ್ಕೃತ ಧಾತು. ಧಾತು ಅಂದ್ರೆ ಒಂದು ರೂಟ್ ವರ್ಬ್ ಅದು. ಪ್ರಾಣಧಾರಣೆ ಅಂತ ಹೇಳಿದ್ರೆ ಪ್ರಾಣವನ್ನು ಧರಿಸ್ಕೊಂಡಿರೋದ್ರಿಂದ ಇವನಿಗೆ ಜೀವ ಅಂತ ಹೆಸರು ಅಂತ ಇದೆ. ಹಾಗಾಗಿ ಜೀವ ಜೀವ ಅಂತ ನಾವ್ ಯಾರನ್ನ ಹೇಳಿದ್ರು ಕೂಡ, ಅದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಮನುಷ್ಯನಾಗಿರ್ಬೋದು, ಇನ್ನು ಯಾವ್ದಕ್ಕೆ ಹೇಳ್ಬೇಕು ಅಂದ್ರೆ ದೇವತೆಗಳಾಗಿರ್ಬೋದು, ಗಂಧರ್ವರು, ಎಲ್ಲರೂ ಕೂಡ ಜೀವ ಅಂತಾನೆ ಶಾಸ್ತ್ರ ಕನ್ಸಿಡರ್ ಮಾಡಿದೆ. ಅಂದ್ರೆ ಏನಾಗಿದೆ, ಅವ್ರಿಗೆಲ್ಲ ಶ್ವಾಸೋಚ್ಛ್ವಾಸ ಅನ್ನೋದು ಆಗ್ತಾನೆ ಇರುತ್ತೆ. ಅವ್ರಿಗೆ ಪ್ರಾಣಧಾರಣೆ ಮಾಡ್ಕೊಟ್ಟಿರ್ತಾರೆ ಅವ್ರು. ಹಾಗಾಗಿ ಪ್ರಾಣಧಾರಣೆ ಇರೋ ತನಕ ಅವನು ಜೀವ. ಅಂದ್ರೆ ನೋಡಿ, ಇವಾಗ ನಾವು ಜೀವ ಹೋಯ್ತು ಅಂತ ಹೇಳುವಾಗ ತೀರ್ಕೊಂಡ್ಬಿಟ್ಟಿರ್ತಾರೆ. ತೀರ್ಕೊಂಡವನು ಕೂಡ ನಾವು ಜೀವಂತ ಅಲ್ಲ ಅಂತ ನಾವು ಹೇಳಿದ್ರು ಕೂಡ ಶಾಸ್ತ್ರ ದೃಷ್ಟಿಯ ಆ ತೀರ್ಕೊಂಡು ಶವವನ್ನ ಜೀವ ಅಂತ ಹೇಳಲ್ಲ. ಆದ್ರೆ ಈ ಶರೀರವನ್ನು ಬಿಟ್ಟು ಹೊರಗಡೆ ಹೋಗಿರ್ತಲ್ಲ ಒಂದು, ಅದಕ್ಕೆ ಜೀವ ಅಂತಾನೆ ಹೆಸರು. ಆ ಜೀವ ಅಂತ ಹೇಗೆ ಹೇಳ್ತೇನೆ, ಅದು ಪ್ರಾಣಧಾರಣೆ ಎಲ್ಲಿ ಮಾಡ್ಕೊಟ್ಟಿದೆ ಅಂತ ಹೇಳಿದ್ರೆ, ಅದು ಶ್ವಾಸೋಚ್ಛ್ವಾಸ ಮಾಡ್ತಾ ಇಲ್ಲ ಯದ್ಯಪಿ. ಯಾಕಂದ್ರೆ ಈ ಶ್ವಾಸೋಚ್ಛ್ವಾಸ ಮಾಡೋದು ಯಾವಾಗ ಅಂತ ಹೇಳಿದ್ರೆ, ಸ್ಥೂಲ ಶರೀರ ಸಿಕ್ಕಿದಾಗ ಮಾತ್ರ ಶ್ವಾಸೋಚ್ಛ್ವಾಸ ಆಗುತ್ತೆ. ಬ್ರೀದಿಂಗ್ ಇನ್ ಬ್ರೀದಿಂಗ್ ಔಟ್ ಇದೆಲ್ಲ ಕೂಡ ಅವಾಗ ಮಾತ್ರ ಬರುತ್ತೆ ಅದು. ಬಟ್ ಆ ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ, ಅದ್ರಲ್ಲಿ ಏನೇನಿದೆ ಅಂತ ನಾವು ಲೆಕ್ಕ ಮಾಡಿ ನೋಡಿದಾಗ ಅದರಲ್ಲಿ ಪಂಚ ಪ್ರಾಣಗಳು ಸೇರ್ಕೊಂಡಿರ್ತದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅದ್ರಲ್ಲಿ ಸೇರ್ಕೊಂಡಿರುತ್ತೆ. ಸೊ ಆ ಸೂಕ್ಷ್ಮ ಶರೀರ ಅನ್ನೋದ್ರಲ್ಲಿ ಒಂದು ಕಾಂಪೊನೆಂಟ್ ಅದು ಪಂಚ ಪ್ರಾಣಗಳು ಅನ್ನೋದು. ಅದನ್ನ ಇಟ್ಕೊಂಡೇ ಹೋಗುತ್ತೆ. ಅದು ಮುಂದಿನ ಶರೀರದಲ್ಲಿ ಅದನ್ನ ಸೇರ್ಕೊಂಡು ಅದು ಒಂದು ಪ್ರಾಣವಂತನಾಗಿರೋ ಒಂದು ಜೀವನಾಗಿ ಆಗುತ್ತೆ ಅದು. ಇವಾಗ ಪ್ರಾಣ ಇಲ್ದೇ ಇರೋ ಶರೀರ ಇಲ್ದೇ ಇರೋ ಜೀವನಾಗಿ ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗುತ್ತೆ. ಆ ಶರೀರನ ಪಡ್ಕೊಂಡ್ಮೇಲೆ ಪ್ರಾಣವಂತನಾಗಿರೋ ಜೀವನಾಗಿ ಅದು ಶರೀರವಂತನಾಗಿ ಜೀವನಾಗಿ ಅದು ಇದ್ಕೊಂಡಿರುತ್ತೆ ಅಂತ ವ್ಯವಸ್ಥೆ ಇದೆ. ಹೀಗೆ ಜೀವತ್ವಂ ಆತ್ಮನಃ ಪ್ರಾಣಧಾರಣ ಅಂತ ಸ್ವಭಾವತಃ. ನೋಡಿ, ಈ ಆತ್ಮನಿಗೆ ಜೀವತ್ವ ಅಂತ ಬರೋದು ಯಾತಕ್ಕೆ ಅಂತ ಹೇಳಿದ್ರೆ, ಪ್ರಾಣ ಸಂಬಂಧ ಇರೋದ್ರಿಂದಲೇ ಇದಕ್ಕೆ ಜೀವತ್ವ ಅಂತ ಇರೋದು. ಸ್ವಾಭಾವಿಕವಾಗಿ ಆತ್ಮನಿಗೆ ಪ್ರಾಣ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೋಡಿ, ಪ್ರಾಣ ಅನ್ನೋದು ಪಂಚಭೂತಕ್ಕೆ ಸೇರಿರೋದು, ಆದ್ರೆ ಆತ್ಮ ಅನ್ನೋದು ಭೂತಗಳ ಅಲ್ವೇ ಅಲ್ಲ, ಚೈತನ್ಯ ಸ್ವರೂಪ ತಾನೇ ಇರೋದದು. ಹಾಗಾಗಿ ಒಂದು ಜೀವ ಅಂತ ಆಗ್ಬೇಕಾದ್ರೆ ಒಂದು ಆತ್ಮ ಪ್ಲಸ್ ಸಮಥಿಂಗ್ ಆಡ್ ಆಗ್ಬೇಕು. ಆ ಸಮಥಿಂಗ್ ಏನು ಅಂತ ಹೇಳಿದ್ರೆ, ಈ ಪ್ರಕೃತಿಯ ಕಾರ್ಯ, ಒಂದು ಪ್ರಾಣ ಅಂತ ಒಂದು ಅಂಶ, ಆಮೇಲೆ ಸ್ಥೂಲ ಶರೀರ ಅಂತ ಅಂಶ, ಇಂದ್ರಿಯಗಳು, ಇದೆಲ್ಲ ಸೇರ್ಕೋಬೇಕು. ಇದೆಲ್ಲ ಪಂಚಭೂತಗಳಿಂದ ಆಗಿರೋದು. ಸೊ ಈ ಆತ್ಮ ಅನ್ನೋದು ಕೇವಲ ಚೈತನ್ಯವಾಗಿರೋದು ಯಾವುದೋ ಕಾರಣದಿಂದ ಅವಿದ್ಯೆ ಅಂತಾನೆ ಹೇಳ್ಬೇಕು. ಅದಕ್ಕೆ ಈ ಪಂಚಭೂತಗಳಿಂದ ಉಂಟಾಗಿರೋ ಈ ಶರೀರ ಮನಸ್ಸುಗಳ ಜೊತೆಗೆ ಸೇರ್ಕೊಂಡ್ಬಿಟ್ಟಾಗ ಹೇಗ್ ಸೇರ್ಕೊಳುತ್ತೆ ಅಂತ ನಾವು ಮಾತ್ರ ಕಂಡಿಡಿದು ಹೇಳಕ್ ಆಗೋದೇ ಇಲ್ಲ. ಅದಕ್ಕೆ ಭಗವತ್ಪಾದರು ಏನ್ ಮಾಡಿದ್ದಾರೆ ಅಂದ್ರೆ, 13ನೇ ಅಧ್ಯಾಯದಲ್ಲಿ ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸ ದ್ಯೋನಿ ಜನ್ಮಸ್ಸು ಅಂತ ಒಂದು ಶ್ಲೋಕ ಇದೆ ಅಲ್ಲಿ 13ನೇ ಅಧ್ಯಾಯದಲ್ಲಿ. ಏನ್ ಹೇಳ್ತೆ ಅಂದ್ರೆ, ಈ ಆತ್ಮನಿಗೆ ಪುರುಷ ಅಂದ್ರೆ ಆತ್ಮ ಅಂತ ಹೆಸರು, ಕೇವಲ ಚೈತನ್ಯ ಸ್ವರೂಪ. ಅದಕ್ಕೆ ಸಂಸಾರಿ ಅಂತ ಹೇಗಾಗುತ್ತೆ ಅದು ಅಂತ ಕೇಳಿದಾಗ, ಈ ಶರೀರ ಇಂದ್ರಿಯಗಳು ಅಂತ ಇದೆಯಲ್ಲ, ಅವುಗಳ ಜೊತೆ ಇದು ಸೇರ್ಕೊಂಡ್ಬಿಟ್ಟಿದೆ. ಹೇಗ್ ಸೇರ್ಕೊಂಡಿದೆ ಅಂತ ಶಂಕರಾಚಾರ್ಯರು ಒಂದು ವಿಚಾರ ಮಾಡ್ತಾರೆ. ಅಲ್ಲಿ ಸೇರ್ಕೊಂಡಿದೆ ಅಂತ ಹೇಳಿದ್ರೆ ನೋಡಿ, ಇವಾಗ ಪುಸ್ತಕ ಮತ್ತು ನನ್ನ ಕೈ ಸೇರ್ಕೊಂಡಿದೆ ಅಂತ ಹೇಳಿದ್ರೆ, ಈ ಕೈಯ ಒಂದು ಅಂಶ ಮತ್ತು ಪುಸ್ತಕದ ಒಂದು ಅಂಶ, ಎರಡು ಮೆಟೀರಿಯಲ್ ಆಬ್ಜೆಕ್ಟ್ಸ್ ಇದ್ರೇನೆ ಸೇರ್ಕೊಳ್ಳೋದು ಅಂತ ಆಗೋದು. ಬೇರೆ ಇಲ್ಲೇನಾಗಿದೆ, ಆತ್ಮ ಮತ್ತು ಅನಾತ್ಮ ಮೆಟೀರಿಯಲ್ ಮ್ಯಾಟರ್, ಬಟ್ ಆತ್ಮ ನಾನ್ ಮೆಟೀರಿಯಲ್ ಅದು. ಹಾಗಾಗಿ ಆತ್ಮ ಮತ್ತು ಅನಾತ್ಮನಿಗೆ ಒಂದು ಸಂಯೋಗ ಸಂಬಂಧ ಅನ್ನೋದು ಬರಕ್ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು, ಯಾವುದೇ ರೀತಿಯಾದ ಸಂಬಂಧ ಬರಕ್ ಸಾಧ್ಯವೇ ಇಲ್ಲ ಎರಡಕ್ಕೂ ಕೂಡ ಅಂತ ಹೇಳ್ಬಿಟ್ಟು ಅವ್ರ ಕೊನೆಯಲ್ಲಿ ಏನ್ ಮಾಡ್ತಾರೆ, ಆಧ್ಯಾಸಿಕ ಸಂಬಂಧ ಮಾತ್ರ ಇದಕ್ಕಿರೋದು ಅಂತ ಹೇಳ್ತಾರೆ. ಅಂದ್ರೆ ಅಧ್ಯಾಸ ಅಂದ್ರೆ ಈ ಆತ್ಮನಿಗೆ ಅಧ್ಯಾಸದಿಂದ ಶರೀರಾದಿಗಳು ನಾನು ಅಂತ ಒಂದು ಬುದ್ಧಿ ಬಂದ್ಬಿಟ್ಟಿದೆ. ಇದೇ ಇಲ್ಲಿ ಹೇಳ್ತಾ ಇರೋ ಪ್ರಕೃತಿ ಗುಣಗಳನ್ನ ತನ್ನ ಗುಣಗಳು ಅಂತ ಅನ್ಕೊಳ್ಳೋದು ಅಂತ. ಸೊ ಇದಾಗಿ ವೆನ್ ಡಿಡ್ ದಿಸ್ ಹ್ಯಾಪನ್, ಹೌ ಡಿಡ್ ದಿಸ್ ಹ್ಯಾಪನ್ ಅಂತ ಯಾರಿಗೂ ಹೇಳಕ್ ಬರೋದೇ ಇಲ್ಲ. ಒಂದೇ ಒಂದು ಮಾತ್ರ ಹೇಳಕ್ಕಾಗುತ್ತೆ, ಈ ಒಂದು ಪ್ರಕೃತಿ ವಸ್ತುಗಳಿಂದ ನಾನ್ ಬೇರೆ ಅಂತ ತಾನು ತಿಳ್ಕೊಂಡಾಗ ಮುಕ್ತಿ ಅಂತ ಹೇಳಿದೆ, ಅದು ಜ್ಞಾನದಿಂದ ಆಗುತ್ತೆ ಅಂತ ಹೇಳಿದೆ. ಹಾಗಾದ್ರೆ ಏನಾಯ್ತು, ಜ್ಞಾನದಿಂದ ಒಬ್ಬನಿಗೆ ಪ್ರಕೃತಿ ಸಂಬಂಧ ಹೋಗುತ್ತೆ ಅಂತ ಹೇಳಿದಾಗ ಅಜ್ಞಾನದಿಂದಲೇ ಪ್ರಕೃತಿ ಸಂಬಂಧ ಬಂದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇವಾಗ ಆ ಜ್ಞಾನವನ್ನೇ ಬಿಡಿಸ್ಕೊಳಕ್ಕೆ ನೀನು ಪ್ರಯತ್ನ ಮಾಡು. ಯಾವಾಗಾಯ್ತು ಹೇಗಾಯ್ತು ಅಂತ ನನಗೆ ಪ್ರಶ್ನೆ ಯಾರಿಗೂ ಹೇಳಕ್ ಆಗೋದೇ ಇಲ್ಲ. ಇಟ್ಸ್ ಇಂಪಾಸಿಬಲ್ ಫಾರ್ ಎನಿಬಡಿ ಟು ಡೆಮಾನ್ಸ್ಟ್ರೇಟ್ ಹೀಗಾಗಿದೆ ನೋಡು ಅಂತ ಹೇಳಕ್ಕೆ. ಆದ್ರೆ ಒಂದು ಹೇಳ್ಬೋದು, ಅಜ್ಞಾನದಿಂದ ಆಗಿದೆ ಅಂತ ಹೇಳ್ಬೋದು. ಹೇಗೆ ರಜ್ಜುವನ್ನ ಒಬ್ಬ ಸರ್ಪ ಅಂತ ತಿಳ್ಕೊಳ್ತಾನೋ,
ಅವಾಗ ರಜ್ಜುಗೂ ಸರ್ಪಕ್ಕೂ ಏನಾದ್ರೂ ಒಂದು ಕಾಂಟ್ಯಾಕ್ಟ್ ಆಯ್ತೇನೋ, ಆಗ್ಲೇ ಇಲ್ಲ. ಆದ್ರೆ ಇವನ್ ಮನಸ್ಸಿಂದಾನೇ ಏನ್ ಮಾಡ್ಬಿಟ್ಟ, ಒಂದು ಕಾಂಟ್ಯಾಕ್ಟ್ ತಂದ್ಬಿಟ್ಟ. ಇವನು ತಂದು ಏನ್ ಮಾಡ್ತಾ ಇದ್ದಾನೆ, ರಜ್ಜು ಅಂತಾನು ಗೊತ್ತಾಗ್ಲಿಲ್ಲ ಆ ಸಮಯದಲ್ಲಿ, ಅದ್ರ ಸರ್ಪ ಅಂತ ಅನ್ಕೊಂಡ್ಬಿಡ್ತಾನೆ. ಅದೇ ತರ ಇಲ್ಲೂ ಕೂಡ ಏನಾಗಿದೆ ಅಂದ್ರೆ, ಆ ಶರೀರ ಇಂದ್ರಿಯಗಳನ್ನ ನಾನು ಅಂತ ಅನ್ಕೊಂಡ್ಬಿಡ್ತಾನೆ ಬೈ ಮಿಸ್ಟೇಕ್, ಎರರ್. ಅದೇ ಭ್ರಾಂತಿ, ಭ್ರಮೆ ಅಂತ ಹೇಳೋದು, ಅವಿದ್ಯೆ ಅಂತ ಹೇಳೋದು, ಅಜ್ಞಾನ ಅಂತ ಹೇಳೋದು, ಎಲ್ಲವೂ ಹೇಳ್ಬೋದು. ಇಲ್ಲಿಗೆ ನಾವು ನಿಲ್ಸಿರೋಣ. ಸೊ ಸದ್ರೂಪತ್ವ ಸ್ವತಃ, ವಾಸ್ತವವಾಗಿ ಜೀವ ಯಾರು ಅಂತ ಕೇಳಿದ್ರೆ, ಅವನು ಆತ್ಮ ಏನು ಅಂತ ಹೇಳಿದ್ರೆ ಸತ್ಸ್ವರೂಪವೇ. ಅದು ಜೀವ ಅಲ್ವೇ ಇಲ್ಲ. ಅದು ಜೀವ ಅನ್ನೋದು ಅದಕ್ಕೆ ಪ್ರಾಣ ಸಂಬಂಧದಿಂದನೇ ಬರುತ್ತೆ ಜೀವತ್ವನೇ ಹೊರತು ಬೈ ಇಟ್ ಸೆಲ್ಫ್ ಅದು ಕೇವಲ ಸತ್ಸ್ವರೂಪ. ಅದು ತತ್ತು ಸ್ಫುಟಂ ಸ್ವಪಿತಿ ನಾಮತಃ, ಅದು ನಮ್ಗೆ ಸ್ವಪಿತಿ ಅಂತ ಒಂದು ಹೆಸರು ನಮಗೆ ಕೊಟ್ಟಿದ್ದಾರಲ್ಲ, ಅದರಿಂದ ನಮ್ಗೆ ಸ್ಫುಟವಾಗಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು, ಆ ಸ್ವಪಿತಿ ಅನ್ನೋದನ್ನ ಏನು ಎಟಿಮಲಾಜಿಕಲ್ ಮೀನಿಂಗ್ ಅದನ್ನ ನಾನು ಸುಮ್ಮನೆ ಸೂಚನೆ ಮಾಡಿ ಬಿಟ್ಬಿಡ್ತೀನಿ. ನೆಕ್ಸ್ಟ್ ಟೈಮ್ ಅದನ್ನ ಕವರ್ ಮಾಡ್ತೀನಿ. ಸ್ವಂ ಅಪೀತಿ ಇತಿ ನಾಮ್ನಃ ಅಸ್ಯ ನಿರುಕ್ತಿ ಅವಗಮ್ಯತಾಂ ಸ್ವರೂಪಂ ವಾಸ್ತವಂ ಸುಪ್ತೌ ಪ್ರಾಪ್ಯಂ ಇತಿ ಉದಿತಂ ಭವೇತ್ ಅಂತ. ಹಾಗಾಗಿ ಸ್ವಂ ಅಪೀತಿ, ಅಪೀತಿ ಅಂದ್ರೆ ಸ್ವಂ ಅಪೀತಿ ಅಂತ ಹೇಳಿದ್ರೆ ತನ್ನನ್ನೇ ತಾನು ಹೊಂದುತ್ತಾ ಇದ್ದಾನೆ, ಅಂದ್ರೆ ತನ್ನ ಸ್ವರೂಪವನ್ನೇ ತಾನು ಹೊಂದುತ್ತಾ ಇದ್ದಾನೆ ಅನ್ನೋ ಕಾರಣದಿಂದ ಅವನಿಗೆ ಸ್ವಪಿತಿ ಅಂತ ಹೆಸರು ಅಂತ ಹೇಳಿ. ಸ್ವಂ ಅಂದ್ರೆ ಏನು, ತನ್ನ ವಾಸ್ತವದ ಸ್ವರೂಪ ಬ್ರಹ್ಮಸ್ವರೂಪ, ಆ ಸ್ವರೂಪವನ್ನೇ ಅವನು ಹೊಂದುತ್ತಾ ಇದ್ದಾನೆ ಸಮಯದಲ್ಲಿ ಅಂತ. ನೋಡಿ, ನಾವು ನಿದ್ದೆ ಮಾಡಿ ಸ್ವಪ್ನಕ್ಕೆ ನಮ್ಮ ಸ್ವರೂಪವನ್ನ ನಾವು ಹೊಂದಕ್ಕೆ ನಾವು ಯಾವ ಮಹಾವಾಕ್ಯ ಅರ್ಥ ವಿಚಾರವೂ ಮಾಡ್ಬೇಕಾಗಿಲ್ಲ, ಇದು ಅವಸ್ಥಾತ್ರಯ ವಿವೇಕ ಮಾಡ್ಬೇಕಾಗಿಲ್ಲ, ಪಂಚಕೋಶ ವಿವೇಕ ಮಾಡ್ಬೇಕಾಗಿಲ್ಲ, ಯಾವುದು ಇಲ್ಲದೇನೆ ಪಂಡಿತ ಪಾಮರ ಸಾಧಾರಣ್ಯನ ಎಲ್ಲರೂ ಕೂಡ ಈ ಬ್ರಹ್ಮ ಸ್ವರೂಪವನ್ನ ಹೊಂದುತ್ತಾ ಇದ್ದಾರೆ ಸುಷುಪ್ತಿನಲ್ಲಿ. ಆದ್ರೆ ತಾವನ್ ಮಾತ್ರ ಮುಕ್ತರಾಗ್ಬಿಟ್ರು ಅಂತ ಹೇಳಕ್ ಆಗೋದಿಲ್ಲ, ಅದಕ್ಕೆ ಬೇರೆ ಸಾಧನೆ ಮಾಡ್ಲೇಬೇಕಾಗುತ್ತೆ ಅಂತ ಹೀಗೆ ನಾವು ನಿಲ್ಸ್ಕೊಂಡಿರೋಣಾಯ್ತು. ನಮಃ ಶ್ರೀ ಶಂಕರಾನಂದ ಗುರು ಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹಗ್ರಾಹ ಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಹ ದಂತ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ಪಸ್ಯ ವಿವೇಕೋಯಂ ವಿಧೀಯತೆ ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಶಂಕರ ಶಂಕರಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.